Hello, my dear friends. This is your business trainer, Mr. Vikas Jadhav. ಸೊ ಈ ಒಂದು ಟ್ರೈನಿಂಗಲ್ಲಿ ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರಿಗಾರ್ಡಿಂಗ್ ಅ ಬಿಸ್ನೆಸ್ ಪ್ಲಾನ್ ಆಫ್ ಅ ಫೆಂಟಾಬುಲಸ್ ಕಂಪನಿ ಕಾಲ್ಡ್ ಎಕ್ಸ್ಟಸಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಸೊ ಬೇಸಿಕಲಿ ಈ ಕಂಪನಿ ಬಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಇರುತ್ತೆ. ಸೊ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ದಿಸ್ ಆರ್ಗನೈಸೇಷನ್. ಸೊ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ February 2008. ಡೈರೆಕ್ಟರ್ Mr. Santosh Patke, Managing Director Mr. Bharatraj Ballal. Product portfolios bandi bioenergizers, bioceramics, far infrared products, natural products for human nutrition, well-being and beauty, home care products, tourism and properties. ಸೊ ನೆಕ್ಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಇದು ಆಕ್ಚುಲಿ ಎಕ್ಸ್ಟಸಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ವರ್ಕ್ ಆಗ್ತಿರೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋ ಒಂದು ಫೆಂಟಾಬ್ಲೆಸ್ ಪ್ಲ್ಯಾಟ್ಫಾರ್ಮ್ ಮೇಲೆ. ಸೊ ಈ ಪ್ಲ್ಯಾಟ್ಫಾರಮಿನ ಉದ್ದೇಶ ಏನು, ಈ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಸಿಗ್ತಕ್ಕಂಥ ಲಾಭ ಏನು ಅಂತ ಹೇಳಿದ್ರೆ, ಯಾರು ಓನ್ ಬಿಸ್ನೆಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಇದ್ದೀರಾ, ಸೊ ಯಾವುದೇ ಥರ ನಮಗೆ ಬುಕ್ ನಾಲೆಡ್ಜ್ ಸಿಗುತ್ತೆ, ಬಟ್ ಬುಕ್ ನಾಲೆಡ್ಜು ನಮಗೆ ಫೀಲ್ಡ್ ಅಂದರೆ ಮಾರ್ಕೆಟಲ್ಲಿ ರಿಯಾಲಿಟಿ ಏನು ಅನ್ನೋದು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ವೇರ್ ನೀವು ತಿಳ್ಕೊಂಡಿರ್ತಕ್ಕಂಥ ನಾಲೆಡ್ಜ್ ಆಗಿರಲಿ, ಐಡಿಯಾಸ್ ಆಗಿರಲಿ, ಅಥವಾ ಮಾರ್ಕೆಟಿಂಗ್ ಟ್ರಿಕ್ಸ್, ಐಡಿಯಾಸ್, ಸ್ಟ್ರಾಟಜೀಸ್ ಆಗಿರಲಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಅದರ ಔಟ್ಕಮ್ ಯಾವ ರೀತಿ ಇರಬಹುದು ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ನಿಮಗೆ ಗೊತ್ತಿರೋದ್ರ ಹಾಗೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಪ್ರಾಡಕ್ಟ್. ಅಲಾಂಗ್ ವಿತ್ ದಟ್ ನಮ್ಮ ಪ್ರಾಡಕ್ಟ್ ಏನಿದೆ ಮಾರ್ಕೆಟಿಗೆ ಏನು ತೊಗೊಂಡೋಗ್ತಾ ಇದ್ದೀರಿ ಅಲ್ಲಿ ಅದೇ ಥರನೇ ಡಿಮ್ಯಾಂಡು ಕೂಡ ಇರಬೇಕಾಗುತ್ತೆ. ಸೊ ಬೇಸಿಕಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪ್ರೋಸೆಸ್ ಏನಿರುತ್ತೆ ಇದರಲ್ಲಿ ಸುಮಾರು ಕಂಪ್ನೀಸ್ಗಳು ಇದೇ ಥರ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ತಂದಿರ್ತಾರೆ. ಸೊ ಅವರ ನಡುವೆ ನಾವು ನಮ್ಮ ಪ್ರಾಡಕ್ಟ್ಸ್ ಯಾವ ರೀತಿ ನಾವು ಅದನ್ನು ಮಾರ್ಕೆಟ್ ಮಾಡ್ತೀರಿ ವಿತ್ ಅಪ್ಲೈಯಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ಅಥವಾ ನಮ್ಮ ಓನ್ ಐಡಿಯಾಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದಲ್ದೇ ಯಾರು ಎಕ್ಸ್ಟ್ರಾ ಇನ್ಕಮ್ ಜನ್ರೇಟ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಆಲ್ರೆಡಿ ನೀವು ಸುಮಾರು ಜಾಬ್ಸ್ನ ನೀವು ಟ್ರೈ ಮಾಡಿರ್ತೀರಾ. ಸೊ ನಿಮ್ಗೆ ಅನಿಸಿರುತ್ತೆ ಜಾಬ್ ಬೋರ್ ಆಗಿರುತ್ತೆ, ಸಂವಾಟ್ ಏನಾರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ವೇರ್ ಯು ಕ್ಯಾನ್ ಗೆಟ್ ನಾಲೆಡ್ಜ್, ಪ್ರಾಕ್ಟಿಕಲ್ ನಾಲೆಡ್ಜ್ ರಿಗಾರ್ಡಿಂಗ್ ಹೌ ಬಿಸ್ನೆಸ್ ವರ್ಕ್ಸ್. ಆ್ಯಂಡ್ ಯಾವುದೇ ಥರ ಒಂದು ಹೈ ರಿಸ್ಕ್ ಇಲ್ದೇ ಹ್ಯಾಸಲ್ ಫ್ರೀ ಆಗಿ ನೀವೊಂದು ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡ್ಬೋದು. ಸೊ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ ಪಾರ್ಟ್ ಟೈಮಲ್ಲಿ, ಹ್ಯಾವಿಂಗ್ ಜಾಬ್ ಆನ್ ದಿ ಅದರ್ ಹ್ಯಾಂಡ್, ದಿಸ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ದೋಸ್ ಪೀಪಲ್ ಆಸ್ ವೆಲ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಿಸ್ ಬಿಸ್ನೆಸ್ ಪ್ಲಾನ್ ಆಫ್ ಎಕ್ಸ್ಟಸಿ. ಸೊ ಬೇಸಿಕಲಿ ಈ ಒಂದು ಬಿಸ್ನೆಸ್ ಮಾಡೋಕ್ಕೆ ಯಾವುದೇ ಥರ ಹ್ಯೂಜ್ ಕ್ಯಾಪಿಟಲ್ ಆಗಲಿ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದಿಲ್ಲ. ಸೊ ನೀವೇನು ಆಲ್ರೆಡಿ ಒಂದು ಜಾಬ್ ಮಾಡ್ತಾ ಇದ್ದೀರಾ, ಜಾಬ್ ಮಾಡೋ ಜೊತೆಗೆ ಆಲ್ಟರ್ನೇಟಿವ್ ಇನ್ಕಮ್ ಆಗಿ ಜನ್ರೇಟ್ ಮಾಡ್ಕೋಬೋದು ವಿತೌಟ್ ಅಕರಿಂಗ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಫಾರ್ ಯೋರ್ ಜಾಬ್. ಈ ಒಂದು ಬಿಸ್ನೆಸ್ನ ಈಸಿಲಿ ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡ್ಕೋಬೋದು ನೀವು. ಸೊ ನೆಕ್ಸ್ಟ್ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ನೀಡಿರೋದಿಲ್ಲ, ಹೈ ಕ್ವಾಲಿಫಿಕೇಷನ್ಸ್ ಏನು ನೀಡಿರೋದಿಲ್ಲ. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿದೆ ಆ ಲೋಕಲ್ ಲ್ಯಾಂಗ್ವೇಜ್ ಬಂದರೆ ನಿಮಗೆ ಸಾಕಾಗಿರುತ್ತೆ. ಸೊ ನೆಕ್ಸ್ಟ್ ಕ್ಯಾನ್ ಚೂಸ್ ವೆನ್ ಆ್ಯಂಡ್ ಹೌ ಮಚ್ ವರ್ಕ್ ಕ್ಯಾನ್ ಕಮಿಟ್. ಸೊ ಬೇಸಿಕಲಿ ಯಾವುದೇ ಥರ ಕಮಿಟ್ಮೆಂಟ್ ಎಕ್ಸಾಕ್ಟ್ ಇಷ್ಟೇ ಕಮಿಟೆಡ್ ಟೈಮ್ ಕೊಡಬೇಕು ಅನ್ನೋದೇನು ಇರೋದಿಲ್ಲ. ನೆಕ್ಸ್ಟ್ ಈ ಒಂದು ಬಿಸ್ನೆಸ್ಸಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯು ಕ್ಯಾನ್ ವರ್ಕ್ ಫ್ರಮ್ ಹೋಮ್ ಆರ್ ಯು ಕ್ಯಾನ್ ವರ್ಕ್ ಫ್ರಮ್ ಆಫೀಸ್. ಸೊ ನೆಕ್ಸ್ಟ್ ಈ ಒಂದು ಬಿಸ್ನೆಸ್ಸಲ್ಲಿ ನಿಮ್ಮ ಓನ್ ಟೀಮ್ನ ನೀವು ಫಾರ್ಮೇಷನ್ ಮಾಡ್ತೀರಾ, ಆ ಟೀಮ್ ಮೆಂಬರ್ಸ್ ಆಗಿರಲಿ ನೀವೇ ಅದನ್ನು ಚೂಸ್ ಮಾಡ್ಕೋಬೋದು. ಯು ಹ್ಯಾವ್ ಕಂಪ್ಲೀಟ್ ಅಥರೈಸೇಷನ್, ಕಂಪ್ಲೀಟ್ ಕಂಟ್ರೋಲ್ ಓವರ್ ಯು ಕ್ಯಾನ್ ಹ್ಯಾಂಡ್ ಪಿಕ್ ಯೋರ್ ಓನ್ ಟೀಮ್. ಸೊ ನೆಕ್ಸ್ಟ್ ಎ ಬ್ರೀಫ್ ಹಿಸ್ಟ್ರಿ ಆಫ್ ಎಕ್ಸ್ಟಸಿ. ಸೊ ಈ ವಿಡಿಯೋನ ಪಾಸ್ ಮಾಡಿ ಇದನ್ನು ಸ್ಟಡಿ ಮಾಡ್ಬೋದು ನೀವು, ಇದರದ್ದು ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದಿಸ್ ಆರ್ಗನೈಸೇಷನ್. ನೆಕ್ಸ್ಟ್ ಈ ಒಂದು ಕಂಪನಿಯಲ್ಲಿ ಸುಮಾರು ಬ್ರ್ಯಾಂಡ್ಸ್ ಬರುತ್ತೆ, ಸುಮಾರು ಬೇರೆ ಬೇರೆ ಪ್ರಾಡಕ್ಟ್ಸ್ ಬೇರೆ ಬೇರೆ ಬ್ರ್ಯಾಂಡ್ ಥ್ರೂ ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಟೂರಿಸಮ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲದು ಕೂಡ ಎಕ್ಸ್ಟ್ರೀಮ್ ಟೂರಿಸಮ್ ಅನ್ನೋ ಬ್ರ್ಯಾಂಡಲ್ಲಿ ಇದನ್ನು ಮೂವ್ಮೆಂಟ್ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ. ನೆಕ್ಸ್ಟ್ ಪ್ರಾಪರ್ಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲದು ಕೂಡ ಎಕ್ಸ್ಟಸಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ರ್ಯಾಂಡಲ್ಲಿ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ಸ್ ಮಯೋಮಿ ಅನ್ನೋ ಬ್ರ್ಯಾಂಡ್, ಹೋಮ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬ್ರೈಕ್ಲೀನ್ ಅನ್ನೋ ಬ್ರ್ಯಾಂಡಲ್ಲಿ ಇದನ್ನು ಮಾರ್ಕೆಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಟ್ರಿಸಿಲಾ, ಸೊ ಅಂದರೆ ನ್ಯೂಟ್ರಿಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲದು ಕೂಡ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಮಾರ್ಕೆಟಲ್ಲಿ ಪ್ರಮೋಟ್ ಮಾಡ್ತಿದ್ದಾರೆ.
ಸೊ ನೆಕ್ಸ್ಟ್ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಬಿಸ್ನೆಸ್ಸಲ್ಲಿ ಯು ಕ್ಯಾನ್ ಡೂ 3 ಟೈಪ್ ಆಫ್ ವರ್ಕ್. 3 ಥರ ವರ್ಕ್‌ನ ನೀವು ಮಾಡ್ಬೋದು. ರಿಟೇಲ್ ವರ್ಕ್ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್‌ನ ಹೋಲ್‌ಸೇಲರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ತರೋದು. ಅದನ್ನು ನೀವು MRP ದರದಲ್ಲಿ ನೀವು ಅದನ್ನು ಕಸ್ಟಮರ್ಸ್‌ಗೆ ಕೊಡೋದು. ನೆಕ್ಸ್ಟ್ ಫ್ರಾಂಚೈಸಿ ಅಂತ ಹೇಳಿದ್ರೆ ಕಂಪ್ನಿ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಆ ಒಂದು ಊರಲ್ಲಿ ಅಥವಾ ಆ ಒಂದು ಏರಿಯಾದಲ್ಲಿ ನಿಮ್ದು ಒಂದೇ ಶಾಪ್, ಆ ಪರ್ಟಿಕ್ಯುಲರ್ ಕಂಪ್ನಿಯಿಂದನೇ ಎಕ್ಸ್ಕ್ಲೂಸಿವ್ ಔಟ್ಲೆಟ್ ಅಂತಾನೆ ಮಾಡ್ಕೋಬೋದು. ಅದಕ್ಕೆ ಫ್ರಾಂಚೈಸಿ ವರ್ಕ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಈಸ್ ನೆಟ್ವರ್ಕಿಂಗ್ ವರ್ಕ್. ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ ಫ್ರಾಂಚೈಸಿ ಕೊಡೋ ಅಂಥದ್ದು. ಸೊ ಇಲ್ಲಿ ಫ್ರಾಂಚೈಸಿ ಕೊಡೋ ಅಂಥದ್ದು ಅನ್ಲಿಮಿಟೆಡ್ ಫ್ರಾಂಚೈಸೀಸ್ನ ಕೊಡ್ಬೋದು. ಈಚ್ ಆ್ಯಂಡ್ ಎವ್ರಿ ಫ್ರಾಂಚೈಸಿಯಿಂದ ಏನು ಟರ್ನ್ ಓವರ್ ಬರುತ್ತೆ ಆ ಟರ್ನ್ ಓವರಲ್ಲಿ ಇಷ್ಟಂತ ಪರ್ಸೆಂಟೇಜನ್ನು ಒಂದು ಇನ್ಕಮ್ ಆಗಲಿ ಕಮಿಷನ್ಸ್ ಆಗಲಿ ನಿಮಗೆ ಸಿಗುತ್ತೆ. ಸೊ ದೀಸ್ ಆರ್ ದ 3 ಟೈಪ್ ಆಫ್ ವರ್ಕ್ಸ್. ರಿಟೇಲ್ ವರ್ಕಲ್ಲಿ ಇಟ್ಸ್ ಅ ಲಿಮಿಟೆಡ್ ಇನ್ಕಮ್. ಸೊ ನೀವು ಆ ಒಂದು ದಿನದಲ್ಲಿ ಏನು ವರ್ಕ್ ಮಾಡ್ತೀರಾ ಆ ವರ್ಕಲ್ಲಿ ಎಷ್ಟು ಕಸ್ಟಮರ್ಸನ್ನು ನೀವು ಡೀಲ್ ಮಾಡ್ತೀರಾ ಅದರಿಂದ ಬರ್ತಕ್ಕಂಥ ಇನ್ಕಮ್ ಇಟ್ಸ್ ಅ ಲಿಮಿಟೆಡ್ ಇನ್ಕಮ್. ನೀವು ಅಂದ್ಕೊಂಡಿರೋ ಒಂದು ಇನ್ಕಮ್ ಮಾರ್ಕ್ನ ಅಂದರೆ ಯೂಜ್ ಇನ್ಕಮ್ನ ಈ ಒಂದು ರಿಟೇಲ್ ವರ್ಕಲ್ಲಿ ನೋಡೋದು ಭಾಳ ಕಷ್ಟ ಆಗಿರುತ್ತೆ. ನೋಡಿದ್ರೂ ಕೂಡ ಅದು ಸಸ್ಟೈನಬಿಲಿಟಿ ಭಾಳ ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ಇಸ್ ಫ್ರಾಂಚೈಸಿ ವರ್ಕ್. ಫ್ರಾಂಚೈಸಿ ವರ್ಕಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಏರಿಯಾದಲ್ಲಿ ಯಾವುದೇ ಥರ ಏನು ಕಾಂಪಿಟೇಷನ್ಸ್ ಇರೋದಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮತ್ತೆ ಜನಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ತೊಗೊಂಡಿರ್ತಕ್ಕಂಥ ಫ್ರಾಂಚೈಸಿಗೆ ಬರಬೇಕಾಗತ್ತೆ. ದೆನ್ ಟು ಇದು ಕೂಡ ಒಂದು ರಿಟೇಲ್ ವರ್ಕಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ಕಮ್ ಜಾಸ್ತಿ ಬರ್ಬೋದು. ಆ್ಯಂಡ್ ಅಗೇನ್ ಇದು ಕೂಡ ಲಿಮಿಟೆಡ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನೆಟ್ವರ್ಕಿಂಗ್ ವರ್ಕ್ ಅಂತ ಹೇಳಿದ್ರೆ ಈ ಒಂದು ವರ್ಕ್ ಮಾಡಬೇಕು ಅಂದರೆ ಹ್ಯೂಜ್ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಬೇಕಾ, ತುಂಬ ಇದನ್ನು ರಿಸ್ಕ್ ಇರುತ್ತಾ ಅಂತ ಕೇಳ್ತಾರೆ ಸ್ವಲ್ಪ ಜನ. ಬಟ್ ಯಾವುದೇ ಥರ ಏನು ರಿಸ್ಕ್ ಇರೋದಿಲ್ಲ. ರಿಟೇಲ್ ವರ್ಕ್ ಆ್ಯಂಡ್ ಫ್ರಾಂಚೈಸಿ ವರ್ಕಲ್ಲಿ ಇರೋವಂಥ ರಿಸ್ಕು ನಾಟ್ ಇವನ್ 50% ನೆಟ್ವರ್ಕಿಂಗ್ ವರ್ಕಲ್ಲಿ ಇರೋದಿಲ್ಲ. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಥರ ಲಿಮಿಟೇಷನ್ಸ್ ಇರೋದಿಲ್ಲ. ನೀವು ಎಷ್ಟು ಫ್ರಾಂಚೈಸೀಸ್ನ ನೀವು ಪ್ರೊವೈಡ್ ಮಾಡ್ತೀರಾ ಆ ಫ್ರಾಂಚೈಸಿಯಿಂದ ಏನು ಟರ್ನ್ ಓವರ್ಸ್ ಬರುತ್ತೆ ಆ ಟರ್ನ್ ಓವರಲ್ಲಿ ಇಷ್ಟು ಅಂತ ಪರ್ಸೆಂಟೇಜ್ ಕಮಿಷನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ನೆಟ್ವರ್ಕಿಂಗ್ ವರ್ಕಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ತೊಗೋಬೋದು. ಹಿಯರ್ ಇಸ್ ದ ಸ್ಕೈ ಇಸ್ ದ ಲಿಮಿಟ್. ಸೊ ನೀವು ಎಷ್ಟು ನೆಟ್ವರ್ಕಿಂಗ್ ನಿಮ್ಮ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸ್ನ ಯೂಸ್ ಮಾಡ್ಕೊಂಡು ಫ್ರಾಂಚೈಸೀಸ್ನ ಪ್ರೊವೈಡ್ ಮಾಡ್ತೀರಾ ಸೊ ಅಲ್ಲಿಂದ ಬರ್ತಕ್ಕಂಥ ಟರ್ನ್ ಓವರ್ ಮೇಲೆ ನಿಮಗೆ ಇನ್ಕಮ್ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ 3 ಟೈಪ್ ಆಫ್ ಇನ್ಕಮ್. ಸೊ ನೆಕ್ಸ್ಟ್ ಕಮ್ಸ್ ದಿ ಅಚೀವ್ಮೆಂಟ್ಸ್ ಲೆವೆಲ್. ಸೊ ಯಾವುದೇ ಒಂದು ವರ್ಕ್ ಆಗಲಿ ರೆಕಗ್ನಿಷನ್ ಪ್ಲೇಸ್ ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್ ಟು ಕೀಪ್ ಅವರ್ ಎನರ್ಜಿ ಹೈ. ಸೊ ಎನರ್ಜಿ ಆಗಲಿ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅಚೀವ್ಮೆಂಟ್ ರೆಕಗ್ನಿಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಲೆವೆಲ್ ಬೈ ಲೆವೆಲ್ ನಿಮಗೆ ಪ್ರಮೋಷನ್ಸ್ ಆಗಲಿ ಅಥವಾ ನಿಮಗೆ ರೆಕಗ್ನಿಷನ್ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದಿ ರೆಕಗ್ನಿಷನ್ ಸ್ಪೆಷಲ್ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ಸ್. ಸೊ ಮೊದಲನೇದಾಗಿ ಪಬ್ಲಿಕ್ ರಿಲೇಷನ್ ಕನ್ಸಲ್ಟೆಂಟ್ PRC, ಪ್ರೊಫಿಷಿಯಂಟ್ ಪಬ್ಲಿಕ್ ರಿಲೇಷನ್ ಕನ್ಸಲ್ಟೆಂಟ್ PPRC ಅಂತ ಶಾರ್ಟಾಗೆ ಅದನ್ನು ಹೇಳ್ತಾರೆ PPRC ಅಂತ. ನೆಕ್ಸ್ಟ್ ಕಮ್ಸ್ ದ ಟೀಮ್ ಲೀಡರ್ TL, ಇಲೈಟ್ ಲೀಡರ್ EL, ರಾಯಲ್ ಲೀಡರ್ RL, ಇಲೈಟ್ ಟೀಮ್ ಬಿಲ್ಡರ್ ETB, ರಾಯಲ್ ಟೀಮ್ ಬಿಲ್ಡರ್ RTB, ಕ್ರೌನ್ ಪಿನಾಕಲ್ CP, ರಾಯಲ್ ಪಿನಾಕಲ್ RP, ಪ್ರೆಸಿಡೆಂಟ್ ಆಫ್ ಕೋರ್ಸ್ ಇಟ್ಸ್ P. ಸೊ ನೆಕ್ಸ್ಟ್ ಬರುತ್ತೆ ಸಮ್ ಆಫ್ ದ ಕೀವರ್ಡ್ಸ್ ಭಾಳ ಇಂಪಾರ್ಟೆಂಟ್. ಈ ಬಿಸ್ನೆಸ್ ಪ್ಲ್ಯಾನ್ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೀವರ್ಡ್ಸ್ ನೆನ್ಪಿಟ್ಕೊಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಮೊದಲನೇದಾಗಿ BV, ದಟ್ ಈಸ್ ಬಿಸ್ನೆಸ್ ವಾಲ್ಯೂಮ್. ಸೊ ಈ ಒಂದು ಬಿಸ್ನೆಸ್ ವಾಲ್ಯೂಮ್ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಏನು ನೀವು ಬಿಲ್ಲಿಂಗ್ ಮಾಡಿಸ್ತೀರಾ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ BV ಅಂತೇಳಿ ಅಸೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಮಯೋಮಿ ಹೇರ್ ಆಯಿಲ್. ಸೊ ಹೇರ್ ಆಯಿಲ್ MRP ಬಂದು 364 rupees, DP ಬಂದು DP ಅಂದರೆ ಡೀಲರ್ ಪ್ರೈಸ್, ದಟ್ ಈಸ್ 280 rupees ಇರುತ್ತೆ. ಸೊ ಇದಕ್ಕೆ BV ಅಂತ ಅಸೈನ್ ಮಾಡಿರ್ತಾರೆ. ಬಿಸ್ನೆಸ್ ವಾಲ್ಯೂಮ್ 113 BV ಅಂತ ಕೊಟ್ಟಿರ್ತಾರೆ. ಈ ಪರ್ಟಿಕ್ಯುಲರ್ BV ಏನಿದೆ 113 ಏನಿದೆ BVs, ಈ BVs ಮೇಲೆ ನಮಗೆ ಕಮಿಷನ್ಸ್ ಆಗಲಿ ಇನ್ಸೆಂಟಿವ್ಸ್ ಆಗಲಿ ಅಲಾಟ್ ಮಾಡ್ತಾರೆ. ಸೊ ಪರ್ಸೆಂಟೇಜ್ ಪೇಔಟ್ ಆನ್ BV ಇಸ್ 84%. ಸೊ 1 BV ಈಕ್ವಲ್ಸ್ ₹0.84 ಅಂದರೆ 84 ಪೈಸಾ ಅಂತಲೇ ಹೇಳ್ಬೋದು. ಸೊ ವಾಟ್ ಅಬೌಟ್ ರಿಮೈನಿಂಗ್ 16%? ಈ 84%ಅಲ್ಲಿ ಇನ್ನು ರಿಮೈನಿಂಗ್ 16% ಏನಾಗ್ತಿದೆ ಅಂತ ನೀವು ಕೇಳ್ಬೋದು. ಸೊ ನೆಕ್ಸ್ಟ್ ಬರೋ ಸ್ಲೈಡ್ಸಲ್ಲಿ ನಿಮಗೆ ಅದನ್ನು 16% ಎಲ್ಲಿ ಯೂಸ್ ಆಗ್ತಿದೆ ಅಥವಾ ಎಲ್ಲಿ ಬೈಫರ್ಕೇಟ್ ಹೆಂಗೆ ಮಾಡಿದ್ದಾರೆ ಅನ್ನೋದು ನಿಮಗೆ ಫರ್ದರ್ ಸ್ಲೈಡ್ಸಲ್ಲಿ ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇಸ್ 8 ಟೈಪ್ಸ್ ಆಫ್ ಇನ್ಕಮ್. ದೇರ್ ಆರ್ 8 ಟೈಪ್ಸ್ ಆಫ್ ಇನ್ಕಮ್. ಈ ಒಂದು ನೆಟ್ವರ್ಕಿಂಗ್ ವರ್ಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ 8 ಟೈಪ್ಸ್ ಆಫ್ ಇನ್ಕಮ್ ವೇರ್ ಯು ಕ್ಯಾನ್ ಅರ್ನ್. ಮೊದಲನೇದಾಗಿ ರಿಟೇಲ್ ಇನ್ಕಮ್. MRP ಮೇಲೆ 23% ಇಂದ 35% ವರೆಗೂ ನಿಮಗೆ ಮಾರ್ಜಿನ್ ಇರುತ್ತೆ.
MRP ಮೇಲೆ, ದಟ್ ಈಸ್ ರಿಟೇಲ್ ವರ್ಕ್. ನೆಕ್ಸ್ಟ್ ಕಮ್ಸ್ ದಿ ಅಕ್ಯುಮುಲೇಟಿವ್ ಬೋನಸ್ ಇನ್ಕಮ್ 50% ಆನ್ BV. ಅಂದರೆ ಜಸ್ಟ್ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದೆ ನಿಮಗೆ, ಪ್ರತಿಯೊಂದು ಪ್ರಾಡಕ್ಟಿಗೆ BV ಅಂತ ಏನು ಅಸೈನ್ ಮಾಡಿರ್ತಾರೆ, ಆ BVs ಮೇಲೆ 50% ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಅಕ್ಯುಮುಲೇಟಿವ್ ಬೋನಸ್ ಇನ್ಕಮ್. ನೆಕ್ಸ್ಟ್ ಕಮ್ಸ್ ದ ಲೀಡರ್ಶಿಪ್ ಬೋನಸ್ 14%, travel fund 5%, car fund 3% on BVs, house fund 3%, honorary bonus 5%, and royal annual bonus, that is 4% on BV. So these are the 8 type of income where we are getting from this business. ನೆಕ್ಸ್ಟ್ ಕೀವರ್ಡ್ ಬಂದು PBV, ದಟ್ ಈಸ್ ಪರ್ಸ್ನಲ್ ಬಿಸ್ನೆಸ್ ವಾಲ್ಯೂಮ್. ಸಿಂಪಲ್ ಆಗಿ ಹೇಳೋದಾದರೆ, ನೀವು ಏನು ಪ್ರಾಡಕ್ಟ್ನ ಖರೀದಿ ಮಾಡ್ತೀರಾ, ನಿಮ್ಮ ಹೆಸರಲ್ಲಿ ಏನು ಪ್ರಾಡಕ್ಟ್ನ ಖರೀದಿ ಮಾಡ್ತೀರಾ, ಸೊ ಆ ಒಂದು ಪ್ರಾಡಕ್ಟ್ನ ಖರೀದಿ ಮಾಡಿದಾಗ ಏನು BV ಸಿಗುತ್ತೆ ಅದಕ್ಕೆ PBV ಅಂತ ಹೇಳ್ತಾರೆ. ದಟ್ ಈಸ್ ಪರ್ಸ್ನಲ್. ನೀವು ಸ್ವಂತ ಹೆಸರಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ, ದಟ್ ಈಸ್ ಯುವರ್ ಪರ್ಸ್ನಲ್ ಯೂಸಿಗೆ ಪರ್ಚೇಸ್ ಮಾಡ್ಕೊಂಡಿದ್ದಕ್ಕೆ, ನಿಮ್ಮ ಹೆಸರಲ್ಲೇ ಬಿಲ್ಲಿಂಗ್ ಮಾಡ್ಕೊಂಡಿರೋದಕ್ಕೆ ಪರ್ಸ್ನಲ್ ಬಿಸ್ನೆಸ್ ವಾಲ್ಯೂಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೀವರ್ಡ್ ಬಂದು ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್, ದಟ್ ಈಸ್ 0 to 50% ಇರುತ್ತೆ. ದಿಸ್ ಇಸ್ ನಾಟ್ ದ ಮೇನ್ ಇನ್ಕಮ್. ಸೊ ಇದು ಒಂದೇ ಸತಿ 50% ಹೋಗೋಕ್ಕಾಗೋದಿಲ್ಲ, ಲೆವೆಲ್ ಬೈ ಲೆವೆಲ್ ನಿಮಗೆ ಪ್ರಮೋಷನ್ ಸಿಗುತ್ತೆ. ಸೊ ಮೊದಲನೇದಾಗಿ ಸ್ಟಾರ್ಟಿಂಗ್ ದಟ್ ಈಸ್ 0%, ದಟ್ ಈಸ್ ಯುವರ್ ಏನು ಕಸ್ಟಮರ್ ಫೇಸಲ್ಲಿದ್ದೀರಾ. ನೆಕ್ಸ್ಟ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನೀವು ಡಿಸಿಷನ್ ತೊಗೊತೀರಾ ಅಂದರೆ, ಫಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್, ದಟ್ ಈಸ್ ಅಟ್ 10%. ನೆಕ್ಸ್ಟ್ ಕಮ್ಸ್ ದ ಡಿಸ್ಟ್ರಿಬ್ಯೂಟರ್ 1 at 20%, ಡಿಸ್ಟ್ರಿಬ್ಯೂಟರ್ 2 that is 25%. ಇನ್ಕಮ್ ಇದು 10, 0, 10, 20, 25, 30, 35 ಏನಿದೆ, ಈ ಪರ್ಸೆಂಟೇಜ್ BVs ಮೇಲೆ ಪರ್ಸೆಂಟೇಜ್ ಆಫ್ ಇನ್ಕಮ್ ನಿಮಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ದ ಡಿಸ್ಟ್ರಿಬ್ಯೂಟರ್, ದಟ್ ಈಸ್ 30%, ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್ 35%. ಸೊ ನೆಕ್ಸ್ಟ್ ಫರ್ದರ್ ಅಚೀವ್ಮೆಂಟ್ಸ್, ನಾನು ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದೆ ಅಚೀವ್ಮೆಂಟ್ PRC, PPRC, TL, EL ಅಂತ ಏನು ಹೇಳಿದೆ, ಇದೆಲ್ಲ ನೆಕ್ಸ್ಟ್ ಫರ್ದರ್ ಅಚೀವ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಮೂಲಕ ನಾವಿನ್ನೂ ಅರ್ಥ ಮಾಡ್ಕೊಳ್ಳೋಣ, ಯಾಕಿದು ಮೇನ್ ಇನ್ಕಮ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕಿದು ಹೆಂಗಿದು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ನೀವಿಲ್ಲಿದ್ದೀರಾ, ದಟ್ ಈಸ್ 30% ಸ್ಲ್ಯಾಬಲ್ಲಿದ್ದೀರಾ ನೀವು. ಸೊ ನಿಮ್ಮ ಡೌನ್ ಲೈನ್ ಅಂದರೆ ನಿಮ್ಮ ಟೀಮಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ನಿಮ್ಮ ಡೌನ್ ಲೈನ್ಸ್ ಅಂತ ಹೇಳ್ತಾರೆ. ನಿಮ್ಮನ್ನು ಯಾರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರಿಗೆ ನಿಮ್ಮ ಅಪ್ಲೈನ್ ಅಂತ ಹೇಳಿ ಕರೀತಾರೆ. ಸೊ ನಿಮ್ಮ ಡೌನಲ್ಲಿ ಮೊದಲನೇ ವ್ಯಕ್ತಿ ಎ ಪರ್ಸನ್ 20%ಅಲ್ಲಿದ್ದಾರೆ. ನೆಕ್ಸ್ಟ್ B ಪರ್ಸನ್, ಎ ಪರ್ಸನ್ನ ಡೌನ್ ಲೈನಲ್ಲಿ B ಪರ್ಸನ್ ಅಂತ ಇದ್ದಾರೆ, ಅವರು 10%ಅಲ್ಲಿದ್ದಾರೆ. B ಪರ್ಸನ್ನಿನ ಡೌನ್ ಲೈನ್ C ಪರ್ಸನ್ ಇಸ್ ಇನ್ 10%. ಲೆಟ್ ಅಸ್ ಅಸ್ಯೂಮ್ C ಪರ್ಸನ್ 1000 BV ಪ್ರಾಡಕ್ಟ್ನ ಬಿಲ್ಲಿಂಗ್ ಮಾಡ್ತಾರೆ. 1000 BVನ ಪ್ರಾಡಕ್ಟ್ನ ಬಿಲ್ಲಿಂಗ್ ಮಾಡಿದಾಗ C 10% ಸ್ಲ್ಯಾಬಲ್ಲಿ ಇರೋದ್ರಿಂದ 1000 BVಯಲ್ಲಿ 10% ಅಂತ ಹೇಳಿದ್ರೆ 100 ರೂಪೀಸ್ ಅವರಿಗೆ ಇನ್ಕಮ್ ಹೋಗುತ್ತೆ. ನೆಕ್ಸ್ಟ್ B ಹೋಗೋಣ. ಇದೇ 1000 BVಯಲ್ಲಿ B ಪರ್ಸನ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ. ಬಟ್ ಇಲ್ಲಿ ನೋಡ್ಬೋದು B ಪರ್ಸನ್ನು 10%ಅಲ್ಲಿದ್ದಾರೆ. ಇವ್ರಿಗೆ B ಪರ್ಸನಿಗೆ ಸಿಗಬೇಕಾಗಿರೋ 10% C ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ 10 minus 10 is 0. ಸೊ ಇನ್ಕಮ್ ಫಾರ್ B ಪರ್ಸನ್ is 0 rupees. ಸೊ ನೆಕ್ಸ್ಟ್ ಬರುತ್ತೆ A ಪರ್ಸನ್ is in 20% ಸ್ಲ್ಯಾಬ್. 20%ಅಲ್ಲಿ 10% B ಪರ್ಸನ್ ತಗೊಂಡಿರೋದ್ರಿಂದ 20 minus 10, ಸೊ 10% ಉಳಿತು. ಸೊ A ಪರ್ಸನಿಗೆ 10% ಇನ್ಕಮ್ ಸಿಗುತ್ತೆ ಆನ್ 1000 BV, ದಟ್ ಈಸ್ ₹100 rupees. ನೆಕ್ಸ್ಟ್ ನೀವು 30% ಸ್ಲ್ಯಾಬಲ್ಲಿ ಇದ್ದೀರಾ, ನಿಮಗೆ ಸಿಗಬೇಕಾಗಿರೋ 30% ಇನ್ಕಮ್ ಏನಿದೆ ಅದರಲ್ಲಿ 20% A ಪರ್ಸನ್ ತೊಗೊಂಡಿದ್ದಾರೆ. ಸೊ ರಿಮೈನಿಂಗ್ ಎಷ್ಟು, 30 minus 20, ಅಗೇನ್ 10% ಉಳಿತು. ಸೊ 1000 BV ಮೇಲೆ 10% ಅಂತ ಹೇಳಿದ್ರೆ ಅಗೇನ್ ಯುವರ್ ಇನ್ಕಮ್ ಇಸ್ 100 rupees. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ನನಗೆ ಮ್ಯಾಕ್ಸಿಮಮ್ ಪೀಪಲ್ ಸ್ಟಾರ್ಟರ್ಸ್ ಪ್ರಶ್ನೆ ಕೇಳೋದೇನು ಅಂದರೆ, ಸೊ ಲೆಟ್ ಅಸ್ ಅಸ್ಯೂಮ್ ನೀವು ಜಾನ್ವರಿಯಲ್ಲಿ ಬಿಸ್ನೆಸ್ನ ಜಾಯ್ನ್ ಆಗಿದ್ದೀರಾ. ಜಾನ್ವರಿ ಮಂತಲ್ಲೇ ನೀವು 5 ಜನನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀರಾ. ನೀವು ಬಿಸ್ನೆಸ್ಗೆ ಫ್ರ್ಯಾಂಚೈಸಿನ ಪ್ರೊವೈಡ್ ಮಾಡಿ ಬಿಸ್ನೆಸ್ನ ನೀವು ಮಾಡಿಸ್ತೀರಾ. ಲೆಟ್ ಅಸ್ ಅಸ್ಯೂಮ್ 5 ಜನ ಮಾಡಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ನಿಮಗೆ ಜಾನ್ವರಿ ಮಂತಲ್ಲಿ 2000 ರೂಪೀಸ್ ಇನ್ಕಮ್ ಬಂದಿದೆ. ಸೊ ಬಿಸ್ನೆಸ್ ಏನು ಮಾಡಿರ್ತಾರೆ ಜಾನ್ವರಿಯಲ್ಲಿ, ಸೊ ಅದೇ ಸೇಮ್ ಬಿಸ್ನೆಸ್ಸು ಫೆಬ್ರವರಿ ತಿಂಗಳಲ್ಲಿ ಅದೇ 5 ಜನ ಮಾಡ್ತಾರೆ. ಸೊ ನಿಮಗೆ ಜಾನ್ವರಿ ಮಂತಲ್ಲಿ 2000 ರೂಪೀಸ್ ಬಂತು. ಜಾನ್ವರಿ ಮಂತಲ್ಲಿ ಏನು ಬಿಸ್ನೆಸ್ ಮಾಡಿದ್ದಾರೆ ಅದೇ ಬಿಸ್ನೆಸ್ ಫೆಬ್ರವರಿಯಲ್ಲಿ ಮಾಡಿದಾಗ ನಿಮಗೆ ಇನ್ಕಮ್ ಬಂದಿತ್ತು ಜಸ್ಟ್ 800 ರೂಪೀಸ್. ಸೊ ನೀವು ಕೇಳ್ಬೋದು, ಸೇಮ್ ಬಿಸ್ನೆಸ್ ಜಾನ್ವರಿಯಲ್ಲಿ ಮಾಡಿದ್ರು 2000 ರೂಪೀಸ್ ಬಂತು, ಸೇಮ್ ಬಿಸ್ನೆಸ್ ಫೆಬ್ರವರಿಯಲ್ಲಿ ಮಾಡಿದ್ದಾರೆ, ಯಾಕೆ ನನಗೆ 800 ರೂಪೀಸ್ 1200 ರೂಪೀಸ್ ಯಾಕೆ ಕಡಿಮೆ ಆಯಿತು ಅಂತ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ನೀವು ಜಾನ್ವರಿಯಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿಸಿರ್ತೀರಾ, ಸೊ ಅವರು
ಪ್ರಮೋಟ್ ಆಗಿರ್ತಾರೆ. ನೆಕ್ಸ್ಟ್ 0 ಇಂದ 10ಗೆ ಬಂದಿರ್ತಾರೆ, 10 ಇರೋ 20 ಹೋಗಿರ್ತಾರೆ, 20 ಇರೋ 25 ಹೋಗಿರ್ತಾರೆ. ಸೊ ಈ ಥರ ಪ್ರಮೋಟ್ ಆಗ್ತಿದ್ದಂಗೆಲ್ಲ ನಿಮಗೆ ಬರಬೇಕಾಗಿರೋ ಪರ್ಸೆಂಟೇಜ್ ಇನ್ಕಮ್ ಅವ್ರಿಗೆ ಶಿಫ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು 0 ಇಂದ 50% ಏನಿದೆ, ದಟ್ ಈಸ್ ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್ ಏನಿದೆ, ಇದು ಮೇನ್ ಇನ್ಕಮ್ ಅಲ್ಲ. ಒನ್ ಆರ್ ದಿ ಅದರ್ ಡೇ ಇದು 0 ಆಗೇ ಆಗುತ್ತೆ. ಸೊ ಈ ಒಂದು ಇನ್ಕಮ್ ದಿಸ್ ಇಸ್ ನಾಟ್ ದ ಮೇನ್ ಇನ್ಕಮ್. ಸೊ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ keyword, that is PGBV, personal group business volume. ಸೊ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ನ ಒಂದು ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ನೀವಿದ್ದೀರಾ PPRC ಲೆವೆಲಲ್ಲಿ, ದಟ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಅಚೀವ್ಮೆಂಟ್. ಮೊದಲನೇ ವಿಂಗಲ್ಲಿ ಎ ಅನ್ನೋ ಪರ್ಸನ್ ಈಸ್ ಇನ್ PRC ಲೆವೆಲ್, ದಟ್ ಈಸ್ 35%. ಎರಡನೇ ವಿಂಗಲ್ಲಿ ಬಿ ಅನ್ನೋ ಪರ್ಸನ್ ಅಗೇನ್ PRC ಲೆವೆಲ್ 35%. ಮೂರನೇ ವಿಂಗಲ್ಲಿ ಸಿ ಅನ್ನೋ ಪರ್ಸನ್ ಈಸ್ ಇನ್ 10%. ನಾಲ್ಕನೇ ವಿಂಗಲ್ಲಿ ಡಿ ಅನ್ನೋ ಪರ್ಸನ್ ಈಸ್ ಇನ್ 30%. ಐದನೇ ವಿಂಗಲ್ಲಿ ಇ ಅನ್ನೋ ಪರ್ಸನ್ ಈಸ್ ಇನ್ 25%. ಸೊ PGBV ಅಂತ ಹೇಳಿದ್ರೆ 35%ಗಿಂತ ಕೆಳಗಿನ ಲೆವೆಲಲ್ಲಿ ಯಾರ್ಯಾರಿದ್ದಾರೆ, ಬೇರೆ ಬೇರೆ ವಿಂಗ್ಸಲ್ಲಾಗಲಿ, ನಿಮ್ಮ ಡೈರೆಕ್ಟ್ ಲೆಗ್ಸಲ್ಲಾಗಿರಬೇಕು, 35%ಗಿಂತ ಕೆಳಗಡೆ ಲೆವೆಲಲ್ಲಿ ಯಾರ್ಯಾರಿದ್ದಾರೆ ಅವರು ಮಾಡಿರ್ತಕ್ಕಂಥ ಓವರ್ ಆಲ್ BV ಟರ್ನ್ ಓವರ್ ಏನಿದೆ, ಆ BV ಟರ್ನ್ ಓವರ್ನ ಪರ್ಸ್ನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂತ ಹೇಳ್ತಾರೆ. ಸೊ ಯಾಕಿದು ಅಂತ ಹೇಳಿದ್ರೆ, PRC ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್. ಸೊ ಇವ್ರನ್ನ ಫಸ್ಟ್ ಲೆವೆಲಲ್ಲಿ ಇದ್ದಾರೆ, ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಮಾಡ್ಕೊಂಡಿರೋದ್ರಿಂದ, ಸೊ ಬಿಲೋ 35% ಲೆವೆಲಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನೀವು ನೀವು ಮ್ಯಾನೇಜ್ ಮಾಡ್ತಿರ್ತೀರ. ನಿಮ್ಮ ಒಂದು ಗೈಡೆನ್ಸ್ ಮೂಲಕ ಇವರೆಲ್ಲ ಇವರೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸೊ ಇವರು ಮಾಡಿರ್ತಕ್ಕಂಥ ಓವರ್ ಆಲ್ BV ಟರ್ನ್ ಓವರ್ನ ನಿಮಗೆ PGBV ಅಂದರೆ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್, ಅಂದರೆ ಪರ್ಸ್ನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್, ಪರ್ಸ್ನಲಿ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಈ ಓವರ್ ಆಲ್ ಗ್ರೂಪಿಂದ ಬಂದಿರತಕ್ಕಂಥ BVಸ್ನ ಪರ್ಸ್ನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ PGBV. ಸೊ ಈ PGBV ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಅಚೀವ್ಮೆಂಟ್ ಮಾಡ್ಕೊಳೋ ಟೈಮಲ್ಲಿ. ಸೊ ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲಿಗೆ ನೀವು ಪ್ರಮೋಟ್ ಆಗೋ ಟೈಮಲ್ಲಿ ಈ PGBV ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದರ ಜೊತೆಗೆ ರಾಯಲ್ಟೀಸ್ ತೊಗೊಳೋ ಟೈಮಲ್ಲಿ ಎವ್ರಿ ಮಂತ್ ಪರ್ಟಿಕ್ಯುಲರ್ ಲೆವೆಲಲ್ಲಿ ನೀವಿದ್ದಾಗ ಪರ್ಟಿಕ್ಯುಲರ್ PGBV ಮಾಡಬೇಕು ಅನ್ನೋದು ಒಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ನ ಫುಲ್ಫಿಲ್ ಮಾಡಿಕೊಂಡಾಗ, ಪರ್ಟಿಕ್ಯುಲರ್ PGBVನ ಫುಲ್ಫಿಲ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಮಂತಲ್ಲಿ ಕಂಪ್ನಿಯ ಟರ್ನ್ ಓವರಿಂದ ನಿಮಗೆ ಬೋನಸ್ಸಸ್ ಸಿಗುತ್ತೆ ಅಥವಾ ನಿಮಗೆ ರಾಯಲ್ಟಿ ಅನ್ನೋದು ಸಿಗುತ್ತೆ. ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್. ಇನ್ನೊಂದು ಬರುತ್ತೆ, ಟೋಟಲ್ BVs ಫ್ರಮ್ CDE are considered as PGBV, of course. Next keyword ಬಂದು ರಾಯಲ್ಟಿ. ಸೊ ರಾಯಲ್ಟಿ ಅಂತ ಹೇಳಿದ್ರೆ ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ಇನ್ಕಮ್ ಪೇಡ್ ಬೈ ಕಂಪನಿ ಒನ್ಸ್ ಯು ರೀಚ್ ರಾಯಲ್ಟಿ ಝೋನ್. ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಇನ್ಕಮ್ ಅಂತಲೇ ಹೇಳ್ಬೋದು ಇದು. ಸೊ ರಾಯಲ್ಟಿ, ಓವರ್ ಆಲ್ ರಾಯಲ್ಟಿ ಬಂದು 20%. ಈ ರಾಯಲ್ಟಿ ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂಥ ನಿಮ್ಮ ನೆಟ್ವರ್ಕ್ ಆಫ್ ಫ್ರ್ಯಾಂಚೈಸಿಯಿಂದ ಬಂದಿರತಕ್ಕಂಥ ಬಿಸ್ನೆಸ್, ಓವರ್ ಆಲ್ ಬಿಸ್ನೆಸ್ ಟರ್ನ್ ಓವರ್ ಮೇಲೆ ನಿಮಗೆ ರಾಯಲ್ಟಿ ಅಷ್ಟೇ ಸಿಗೋದಿಲ್ಲ. ಓವರ್ ಆಲ್ ಕಂಪ್ನಿ ಟರ್ನ್ ಓವರ್ ಏನಾಗಿರುತ್ತೆ, ಕಂಪ್ನಿಯ BV ಟರ್ನ್ ಓವರ್ ಏನಾಗಿರುತ್ತೆ, ಆ BV ಟರ್ನ್ ಓವರ್ ಮೇಲೆ ನಿಮಗೆ 20% ರಾಯಲ್ಟಿ ಸಿಗುತ್ತೆ. ಒಂದೇ ಸತಿ 20% ರಾಯಲ್ಟಿ ಅಟ್ ಎ ಟೈಮ್ ಒನ್ ಶಾಟಲ್ಲಿ ಸಿಗೋದಿಲ್ಲ, ಹಂತವಾಗಿ ಸಿಗ್ತಾ ಹೋಗುತ್ತೆ. ಸೊ ಈ 20% ರಾಯಲ್ಟಿನ 5 ಫಂಡ್ಸ್ ಮೂಲಕ ನಿಮಗೆ ಕೊಡ್ತಾರೆ. ಮೊದಲನೇದು ಬಂದು ಟ್ರಾವೆಲ್ ಫಂಡ್, ಎರಡನೇದು ಬಂದು ಕಾರ್ ಫಂಡ್, ಮೂರನೇದು ಹೌಸ್ ಫಂಡ್, ನಾಲ್ಕನೇದು ಬಂದು ಹಾನರರಿ ಬೋನಸ್, ಐದನೇದು ಬಂದು ರಾಯಲ್ ಆ್ಯನ್ಯುವಲ್ ಬೋನಸ್. ಸೊ ಭಾಳ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೇನ್ ಇನ್ಕಮ್. ಸೊ ನೆಕ್ಸ್ಟ್ ಕೀವರ್ಡ್ ಬಂದು GBV, ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿತ್ ಅನ್ ಸ್ಟ್ರಕ್ಚರ್. ಸೊ ನೀವಿದ್ದೀರಾ, ನಿಮ್ಮ ಡೌನ್ಲೈನಲ್ಲಿ 5 ಡಿಫ್ರೆಂಟ್ ವಿಂಗಲ್ಲಿ ABCDE ಪರ್ಸನ್ಸ್ ಇದ್ದಾರೆ. ಎ ಪರ್ಸನ್ ಬಂದು PRC ಲೆವೆಲ್, B ಪರ್ಸನ್ ಬಂದು ಡಿಸ್ಟ್ರಿಬ್ಯೂಟರ್ ಟು, ದಟ್ ಈಸ್ 25% ಲೆವೆಲಲ್ಲಿದ್ದಾರೆ. C person is in EL, that is elite leader. D person is in TL, that is team leader. E person ಬಂದು ಯಾರು, that is royal leader. ಸೊ PRC A ಪರ್ಸನ್ ಬಂದು 60,000 BVs ಟರ್ನ್ ಓವರ್ ಮಾಡಿರ್ತಾರೆ ಪರ್ಟಿಕ್ಯುಲರ್ ಮಂತಲ್ಲಿ. ಅದೇ ಪರ್ಟಿಕ್ಯುಲರ್ ಮಂತಲ್ಲಿ ಡಿಸ್ಟ್ರಿಬ್ಯೂಟರ್ 2 ಇಂದ ನಿಮಗೆ 40,000 BV ಬಂದಿರುತ್ತೆ. EL ಇಂದ 3 lakh BVs ಬಂದಿರುತ್ತೆ. TL ಪರ್ಸನಿಂದ ನಿಮಗೆ 2 lakh BVs ಬಂದಿರುತ್ತೆ. RL ಪರ್ಸನಿಂದ ನಿಮಗೆ 10 lakh BV ಬಂದಿರುತ್ತೆ.
ಸೊ ಈ ಎಲ್ಲ ಲೆಗ್ ಏನಿದೆ, ಎಲ್ಲ 5 ವಿಂಗ್ಸಿಂದ ಏನು ಬಂದಿರುತ್ತೆ, ಈ 5 ವಿಂಗ್ಸಲ್ಲಿ ಬಂದಿರತಕ್ಕಂಥ ಎಲ್ಲ ಬಿ ವಿಸ್ನ ಆ್ಯಡ್ ಮಾಡಿದಾಗ ಬರೋದು ನಿಮಗೆ ಜಿ ಬಿ ವಿ, ದಟ್ ಈಸ್ 16 lakh ಬಿ ವಿಸ್ ನಿಮ್ಮ ಟೋಟಲ್ ಫ್ರ್ಯಾಂಚೈಸಿ ನೆಟ್ವರ್ಕಿಂದ ಬಂದಿರತಕ್ಕಂಥ ಬಿ ವಿಸ್ ಬಿ ವಿ ಟರ್ನ್ ಓವರ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಸಮ್ ಅಪ್ ಮಾಡಿದಾಗ ಅಥವಾ ಎಲ್ಲದು ಟೋಟಲ್ ಮಾಡಿದಾಗ ಬರ್ತಕ್ಕಂಥ ಬಿ ವಿಸೇ ಜಿ ಬಿ ವಿ, ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. ಓವರ್ ಆಲ್ ಎಲ್ಲ ಗ್ರೂಪಿಂದ ಬಂದಿರತಕ್ಕಂಥ ಬಿ ವಿಸ್ನ ಅಕ್ಯುಮುಲೇಟ್ ಮಾಡಿದಾಗ ಅಥವಾ ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ಬಿ ವಿ ಟರ್ನ್ ಓವರೇ ಜಿ ಬಿ ವಿ. ಫಾರ್ ಸ್ಟಾರ್ಟರ್ಸ್, he or she who builds the team or network will earn most in direct selling industry. ಸೊ ಸ್ವಲ್ಪ ಜನ ಕೇಳ್ತಾರೆ, ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಫ್ರ್ಯಾಂಚೈಸಿ ಯಾರು ನಾನು ಕೊಡಿಸಿದ್ದೀನಿ ಅವ್ರ ಬಿ ವಿಸ ನನಗೆ ಕೌಂಟ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಒಂದು ಸ್ಟ್ರಕ್ಚರ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಅಗೇನ್. ಸೊ ನೀವಿದ್ದೀರಾ ಎ ಬಿ ಸಿ ಡಿ ಇ ಪರ್ಸನ್ನು, ನೀವು 5 ಜನಕ್ಕೆ ಫ್ರ್ಯಾಂಚೈಸೀಸ್ನ ಪ್ರೊವೈಡ್ ಮಾಡಿಸಿದ್ದೀರಾ. ಎ ಪರ್ಸನ್ನು ಪರ್ಟಿಕ್ಯುಲರ್ ಮಂತಲ್ಲಿ 2000 ಬಿ ವಿ ಮಾಡ್ತಾರೆ, ಬಿ ಪರ್ಸನ್ನು 0 ಬಿ ವಿ ಏನೂ ವರ್ಕ್ ಮಾಡಿರಲ್ಲ, ಸಿ ಪರ್ಸನ್ನು ನಿಮಗೆ 4000 ಬಿ ವಿಸ್ನ ಮಾಡಿರ್ತಾರೆ, ಡಿ ಪರ್ಸನ್ 1000 ಬಿ ವಿಸ್ ಮಾಡಿರ್ತಾರೆ, ಇ ಪರ್ಸನ್ 500 ಬಿ ವಿ ಮಾಡಿರ್ತಾರೆ. ಸೊ ಇದನ್ನು ಸಮ್ ಅಪ್ ಮಾಡಿದಾಗ ಓವರ್ ಆಲ್ ಎಲ್ಲ ಬಿ ವಿಸ್ನ ಎಲ್ಲ ಲೆಗ್ಗಿಂದ ಬಂದಿರತಕ್ಕಂಥ ಅಥವಾ ಎಲ್ಲ ವಿಂಗಿಂದ ಬಂದಿರತಕ್ಕಂಥ ಬಿ ವಿಸ್ನ ಸಮ್ ಅಪ್ ಮಾಡಿದಾಗ ಟೋಟಲ್ ಬಿ ವಿ ಬಂದು 7500 ಜಿ ಬಿ ವಿ ಅಂತ ಹೇಳ್ತೀರಿ. ಸೊ ಟೋಟಲ್ ಟೀಮ್ ಎಫರ್ಟಿಂದ ಇದು ನಿಮಗೆ ಆ್ಯಡ್ ಆಗೇ ಆಗುತ್ತೆ. ಸೊ ನೀವು ಅವರು ಸೇಮ್ ಪೊಸಿಷನಲ್ಲಿ ಇದ್ದರೂ ಕೂಡ ಪ್ರತಿಯೊಬ್ಬರು ಬಿ ವಿಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸೊ ಆ ಕಾಂಟ್ರಿಬ್ಯೂಷನ್ ನಿಮ್ಮ ಟೋಟಲ್ ಓವರ್ ಆಲ್ ಬಿ ವಿ ಕಾಂಟ್ರಿಬ್ಯೂಷನ್ಗೆ ಆ್ಯಡ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಕೀವರ್ಡ್ ಬಂದು ಲೀಡರ್ಶಿಪ್ ಬೋನಸ್, ದಟ್ ಈಸ್ 14% ಸಿಗುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಇನ್ಕಮ್ ಅಂತಲೇ ಹೇಳ್ಬೋದು. 6 ಲೆವೆಲ್ ಡೆಪ್ತ್ ಇನ್ಕಮ್ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೀಡರ್ಶಿಪ್ ಬೋನಸ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ಇನ್ಕಮ್ ಪೇಯ್ಡ್ ಓನ್ಲಿ ಆನ್ ಯೋರ್ ಓವರ್ ಆಲ್ ಪಿ ಆರ್ ಸಿ ಟೀಮ್ಸ್ ಪಿ ಜಿ ಬಿ ವಿ ಟರ್ನ್ ಓವರ್. ಅರ್ಥ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಲೀಡರ್ಶಿಪ್ ಬೋನಸ್ ಸಿಗೋದು ಯಾವಾಗ ಅಂದರೆ, ನಿಮ್ಮ ಟೀಮಲ್ಲಿ ಪಿ ಆರ್ ಸಿ ಮೆಂಬರ್ ಅಂದರೆ ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಯಾರು ಮಾಡ್ಕೊಂಡಿರ್ತಾರೆ ಅವರ ಟೀಮಿಂದ ಪಿ ಜಿ ಬಿ ವಿ ಅಷ್ಟೇ ನಿಮಗೆ ಲೀಡರ್ಶಿಪ್ ಬೋನಸ್ ಆಗಿ ಸಿಗುತ್ತೆ. ಸೊ ಅದು 6 ಲೆವೆಲ್ಸಲ್ಲಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಲೀಡರ್ಶಿಪ್ ಬೋನಸ್ ಸ್ಟಾರ್ಟ್ಸ್ ಫ್ರಮ್ ಪಿ ಪಿ ಆರ್ ಸಿ ಲೆವೆಲ್, ದಟ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಅಚೀವ್ಮೆಂಟ್ 38%. ಪಿ ಪಿ ಆರ್ ಸಿ ಲೆವೆಲಿಂದ ಸ್ಟಾರ್ಟ್ ಆಗುತ್ತೆ ಲೀಡರ್ಶಿಪ್ ಬೋನಸ್. ಸೊ ಲೆಟ್ ಅಸ್ ಅಸ್ಯೂಮ್ a structure that is you are in PPRC level, that is 38% ಅಲ್ಲಿ ಇದ್ದೀರಾ ನೀವು. ಸೊ 6 ಲೆವೆಲ್ಸ್ ಅಂತ ಹೇಳ್ತಾರೆ, 6 ಲೆವೆಲ್ ಡೆಪ್ತ್ ಅಂತ ಹೇಳ್ತಾರೆ, ಅಂದರೆ ಒಂದರ ಕೆಳಗಡೆ ಒಂದು, ಅದೇ ಥರ 6 ಲೆವೆಲ್ಸ್ ಹೋಗುತ್ತೆ. ಸೊ ಮೊದಲನೇ ಲೆವೆಲಲ್ಲಿ ಫಸ್ಟ್ ಪರ್ಸನ್ ಇದ್ದಾರೆ, ಅವರು ಕೂಡ ಪಿ ಆರ್ ಸಿ ಆಕ್ಟಿವ್ ಪಿ ಆರ್ ಸಿ ಆಗಿರುತ್ತೆ, ದಟ್ ಈಸ್ 35% ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್. ಸೊ ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಲೆವೆಲ್, ಅವರು ಕೂಡ ಪಿ ಆರ್ ಸಿ ಆಗಿರ್ತಾರೆ 35%. ಸೊ ಇನ್ನೊಂದ್ಸತಿ ನಿಮಗೆ ರಿಮೈಂಡ್ ಮಾಡ್ತೀನಿ, ಲೀಡರ್ಶಿಪ್ ಬೋನಸ್ ಸಿಗೋದು ಯಾವಾಗ ಅಂದರೆ ನಿಮ್ಮ ಟೀಮಲ್ಲಿ ಪಿ ಆರ್ ಸಿ ಅಚೀವರ್ಸ್ ಇದ್ದಾಗ ಅಷ್ಟೇ. ಸೊ ಈ 6 ಲೆವೆಲ್ ಡೆಪ್ತ್ ಏನಿದ್ದಾರೆ, 6 ಲೆವೆಲ್ ಡೆಪ್ತ್ ಏನಿದೆ, ಎಲ್ಲರೂ ಕೂಡ ಪಿ ಆರ್ ಸಿ ಲೆವೆಲಲ್ಲಿ ಇದ್ದಾರೆ ಅಂತ ಅಸ್ಯೂಮ್ ಮಾಡೋಣ. ಸೊ ಥರ್ಡ್ ಲೆವೆಲಲ್ಲಿ ಇರ್ತಕ್ಕಂಥ ಪರ್ಸನ್ ಅವರು ಕೂಡ ಆಕ್ಟಿವ್ ಪಿ ಆರ್ ಸಿ ಆಗಿರ್ತಾರೆ, ದಟ್ ಈಸ್ 35%. ಫೋರ್ತ್ ಪರ್ಸನ್, ದಟ್ ಈಸ್ ಫೋರ್ತ್ ಲೆವೆಲಲ್ಲಿ ಅವರು ಕೂಡ ಪಿ ಆರ್ ಸಿ ಲೆವೆಲ್ ಅಚೀವರ್ ಆಗಿರ್ತಾರೆ. ನೆಕ್ಸ್ಟ್ ಫಿಫ್ತ್ ಲೆವೆಲ್ ಸೇಮ್ ಆಕ್ಟಿವ್ ಪಿ ಆರ್ ಸಿ 35% ಲೆವೆಲಲ್ಲಿ ಇರ್ತಾರೆ. ನೆಕ್ಸ್ಟ್ ಲಾಸ್ಟ್ ಬಂದು ಸಿಕ್ಸ್ತ್ ಪರ್ಸನ್, ದಟ್ ಈಸ್ ಅವರು ಕೂಡ 35% ಆಕ್ಟಿವ್ ಪಿ ಆರ್ ಸಿ ಲೆವೆಲಲ್ಲಿ ಇರ್ತಾರೆ. ಸೊ ದೀಸ್ ಆರ್ ದ 6 ಲೆವೆಲ್ ಡೆಪ್ತ್ ಇನ್ಕಮ್ ಇರುತ್ತೆ, 6 ಲೆವೆಲ್ಸ್ ಇದೆ. ಸೊ 14% ಏನಿದೆ, 14% ಈಚ್ ಆ್ಯಂಡ್ ಎವ್ರಿ ಲೆವೆಲಿಂದ ನಿಮಗೆ ಸಿಗೋದಿಲ್ಲ, 14%ನ ಡಿವೈಡ್ ಮಾಡ್ತಾರೆ. ಸೊ ಡಿವೈಡ್ ಇನ್ ದ ಸೆನ್ಸ್ ಈಕ್ವಲ್ ಆಗಿ ಡಿವೈಡ್ ಮಾಡೋದಿಲ್ಲ. ಸೊ ಫಸ್ಟ್ ಲೆವೆಲ್ ಅಂದರೆ ಫಸ್ಟ್ ಪರ್ಸನ್ನಿಂದ ನಿಮಗೆ ಅವರ ಪಿ ಆರ್ ಸಿ ಟೋಟಲ್ ಏನು ಬಿಸ್ನೆಸ್ ಮಾಡಿರ್ತಾರಲ್ಲ ಆ ಟೋಟಲ್ ಬಿಸ್ನೆಸ್ಸಲ್ಲಿ ಬರೀ ಪಿ ಜಿ ಬಿ ವಿ ಅಷ್ಟೇ ಕೌಂಟ್ ಮಾಡ್ತಾರೆ. ಅಂದರೆ 35%ಗಿಂತ ಕೆಳಗಡೆ ಲೆವೆಲಲ್ಲಿ ಯಾರು ಇರ್ತಾರೆ ಅಂದರೆ ಡೈರೆಕ್ಟ್ ಮೆಂಬರ್ ಆಗಿರಬೇಕು, ಡೈರೆಕ್ಟ್ ಅಸೋಸಿಯೇಟ್ ಆಗಿರಬೇಕು ಈ ಮೊದಲನೇ ವ್ಯಕ್ತಿಗೆ. ಸೊ ಅಂಥ ವ್ಯಕ್ತಿಗಳು ಬಿಲೋ 35%ಅಲ್ಲಿ ಯಾರು ಇರ್ತಾರೆ ಅವರು ಮಾಡಿರ್ತಕ್ಕಂಥ ಬಿ ವಿಸ್ನೆಲ್ಲ ಪಿ ಜಿ ಬಿ ವಿ ಅಂತ ಕರೀತಾರೆ. ಸೊ ಅವರು ಟೋಟಲ್ ಬಿಸ್ನೆಸ್ ಏನಾಗಿರುತ್ತೆ, ಟೋಟಲ್ ಪಿ ಜಿ ಬಿ ವಿ ಟರ್ನ್ ಓವರಲ್ಲಿ 5% ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಂದರೆ ಸೆಕೆಂಡ್ ಪರ್ಸನ್ನಿಂದ ಅವರ ಟೋಟಲ್ ಪಿ ಜಿ ಬಿ ವಿ ಟರ್ನ್ ಓವರಲ್ಲಿ 3% ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಥರ್ಡ್ ಲೆವೆಲಲ್ಲಿ ಇರ್ತಕ್ಕಂಥ ಪರ್ಸನ್, ಸೊ ಅವ್ರು ಮಾಡಿರ್ತಕ್ಕಂಥ ಪಿ ಜಿ ಬಿ ವಿ ಟರ್ನ್ ಓವರ್ ಮೇಲೆ 2% ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಲೆವೆಲ್, ದಟ್ ಈಸ್ ಫೋರ್ತ್ ಪರ್ಸನ್ ಪಿ ಜಿ ಬಿ ವಿ ಟರ್ನ್ ಓವರ್ ಮೇಲೆ 2% ನಿಮಗೆ ಇನ್ಕಮ್ ಸಿಗುತ್ತೆ. ಸೊ ನೆಕ್ಸ್ಟ್
ಫಿಫ್ತ್ ಪರ್ಸನ್ PGBV ಟರ್ನ್ ಓವರ್ ಮೇಲೆ BV ಟರ್ನ್ ಓವರ್ ಮೇಲೆ 1% ಸಿಗುತ್ತೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಲೆವೆಲ್ ಇರ್ತಕ್ಕಂಥ ಪರ್ಸನ್ ಏನಿದೆ ಅವರ PGBV ಟರ್ನ್ ಓವರ್ ಮೇಲೆ 1% ಸಿಗುತ್ತೆ. ಸೊ ಆಲ್ ಟುಗೆದರ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಲೆವೆಲ್ ಎಲ್ಲ ಆ್ಯಡ್ ಮಾಡಿದಾಗ ಓವರ್ ಆಲ್ 14% ಇನ್ ಟೋಟಲ್ ನಿಮಗೆ ಲೀಡರ್ಶಿಪ್ ಬೋನಸ್ ಸಿಗುತ್ತೆ. ಇವಾಗ ನಾವು ಎರಡು ವಿಷಯನ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಟ್ರೀ ವ್ಯೂ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಈ 6 ಲೆವೆಲ್ ಡೆಪ್ತ್ ಇನ್ಕಮ್ ಯಾವ ರೀತಿ ಸಿಗುತ್ತೆ ಒಂದು ಟ್ರೀ ವ್ಯೂ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಎರಡನೇದು ಬಂದು PGBV ಯಾವ ರೀತಿ ಕನ್ಸಿಡರ್ ಆಗುತ್ತೆ ಅಂತ. ಸೊ ದಟ್ ನಿಮಗೆ 2 ಸತಿ 3 ಸತಿ ಕೇಳಿದಾಗ ಒಂದೇ ವಿಷಯನ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದಟ್ ಲೆಟ್ ಅಸ್ ಅಸ್ಯೂಮ್ ದಟ್ ಯು ಆರ್ ಹಿಯರ್ ಇನ್ ಎನ್ PRC ಲೆವೆಲ್, ದಟ್ ಈಸ್ 38% ಅಲ್ಲಿ ಇದ್ದೀರಾ ನೀವು. ಮೊದಲನೇ ವಿಂಗಲ್ಲಿ ಅಥವಾ ಮೊದಲನೇ ಲೆಗ್ಗಲ್ಲಿ ಪರ್ಸನ್ 1 ಇರ್ತಾರೆ. ಅವ್ರು ಬಂದು PRC ಲೆವೆಲಲ್ಲಿ 35% ಅಲ್ಲಿ ಇರ್ತಾರೆ. ಅವರ ಡೆಪ್ತಲ್ಲಿ 6 ಲೆವೆಲ್ಸ್, ಪರ್ಸನ್ 1 ಏನಿದ್ದಾರೆ ಅವರು ಮೊದಲನೇ ಲೆವೆಲಲ್ಲಿ ಇದ್ದಾರೆ, ಪರ್ಸನ್ 2 ಎರಡನೇ ಲೆವೆಲ್, ಅದೇ ರೀತಿ 6 ಲೆವೆಲ್ಸ್ ಹೋಗುತ್ತೆ. ಸೊ ನೀವು ಲೆಫ್ಟ್ ಸೈಡಲ್ಲಿ ನೋಡಿರ್ಬೋದು 14% ಲೀಡರ್ಶಿಪ್ ಬೋನಸ್ ಬ್ರೇಕಪ್ಸ್ ಆಗಿದೆ. ಯಾವ ರೀತಿ ಮೊದಲನೇ ಲೆವೆಲಿಂದ 5%, ಎರಡನೇ ಲೆವೆಲಿಂದ 3%, ಫಾಲೋಯಿಂಗ್ ದಟ್ 2%, 3%, 1 ಆ್ಯಂಡ್ 1%. ಟೋಟಲ್ ಆಲ್ ಟುಗೆದರ್ 14% 6 ಲೆವೆಲ್ಸಲ್ಲಿ ಬ್ರೇಕಪ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಎರಡನೇ ವಿಂಗಲ್ಲಿ ಬಂದು ಪರ್ಸನ್ ಎ, ಅವರು ಕೂಡ PRC ಲೆವೆಲಲ್ಲಿ ಇದ್ದಾರೆ 35%. ಇವರ 6 ಲೆವೆಲ್ ಡೆಪ್ತಲ್ಲಿ ನಿಮಗೆ 14% ಲೀಡರ್ಶಿಪ್ ಬೋನಸ್ ಸಿಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಲೀಡರ್ಶಿಪ್ ಬೋನಸ್. ಇವಾಗ ನಾವು ಇದೇ ಒಂದು ಸ್ಟ್ರಕ್ಚರಲ್ಲಿ ಅಥವಾ ಇದೇ ಒಂದು ಟ್ರೀ ವ್ಯೂ ಅಲ್ಲಿ ನಾವು PGBV ಯಾವ ರೀತಿ ನಿಮಗೆ ಕನ್ಸಿಡರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನಿಮ್ಮ ಇಬ್ಬರು PRC, ಪರ್ಸನ್ ಎ ಮತ್ತು ಪರ್ಸನ್ ಬಿ, ಇವರಿಬ್ಬರು ಕೂಡ PRC 35% ಅಲ್ಲಿ ಇರೋದ್ರಿಂದ ಇವರ ಟೋಟಲ್ BV ಟರ್ನ್ ಓವರ್ ನಿಮ್ಮ PGBV ಆಗಿ ನಿಮಗೆ ಕನ್ಸಿಡರ್ ಆಗೋದಿಲ್ಲ. ಇವರ ಟೋಟಲ್ BVs ಏನು ಬಂದಿರುತ್ತೆ, ಇವರ ಟೋಟಲ್ BVs ನಿಮ್ಮ PGBV ಆಗಿ ಕನ್ಸಿಡರ್ ಆಗೋದಿಲ್ಲ. 35%ಗಿಂತ ಕೆಳಗಡೆ ಲೆವೆಲಲ್ಲಿ ಯಾರಿದ್ದಾರೆ ಅವರ ಟೋಟಲ್ BV ಟರ್ನ್ ಓವರ್ ಅಷ್ಟೇ ನಿಮ್ಮ PGBV ಆಗಿ ಕನ್ಸಿಡರ್ ಆಗುತ್ತೆ. ಆ್ಯಂಡ್ 35% ಬಿಲೋ ಅವರ ನಿಮ್ಮ ಡೈರೆಕ್ಟ್ ವಿಂಗಲ್ಲಿರಬೇಕು ಅಥವಾ ಡೈರೆಕ್ಟ್ ಲೆಗ್ಗಲ್ಲಿರಬೇಕು. ಯಾವ ರೀತಿ? ಸೊ ಮೂರನೇ ವಿಂಗಲ್ಲಿ ಬಿ ಅನ್ನೋ ಪರ್ಸನ್ ಇದ್ದಾರೆ, ಅವರು 10%ಅಲ್ಲಿದ್ದಾರೆ. ನಾಲ್ಕನೇ ವಿಂಗ್ ಅಥವಾ ನಾಲ್ಕನೇ ಲೆಗ್ಗಲ್ಲಿ ಸಿ ಅನ್ನೋ ಪರ್ಸನ್ನು 30%ಅಲ್ಲಿದ್ದಾರೆ. ನೆಕ್ಸ್ಟ್ ಐದನೇ ವಿಂಗಲ್ಲಿ ಡಿ ಅನ್ನೋ ಪರ್ಸನ್ ಈಸ್ ಇನ್ 25% ಲೆವೆಲ್. ಸಿನ್ಸ್ ನಿಮ್ಮ ಬಿ, ಸಿ ಆ್ಯಂಡ್ ಡಿ ಪರ್ಸನ್ ಏನಿದ್ದಾರೆ ಇವರು ಮೂರೂ ಜನ ಕೂಡ 35% ಕೆಳಗಡೆ ಲೆವೆಲಲ್ಲಿ ಇರೋದಕ್ಕೋಸ್ಕರ ಇವರ ಟೋಟಲ್ BV ಟರ್ನ್ ಓವರ್, ಪರ್ಸನ್ ಬಿ, ಪರ್ಸನ್ ಸಿ, ಪರ್ಸನ್ ಡಿ, ಇವರು ಮೂರೂ ಜನ BV ಟರ್ನ್ ಓವರ್ ಏನು ಮಾಡಿರ್ತಾರೆ ಆ ಟೋಟಲ್ BV ಟರ್ನ್ ಓವರ್ ನಿಮ್ಮ PGBV ಆಗಿ ಕನ್ಸಿಡರ್ ಆಗುತ್ತೆ. ಸೊ ಟೋಟಲ್ BVs ಫ್ರಮ್ ಬಿ, ಸಿ ಆ್ಯಂಡ್ ಡಿ ಆರ್ ಕನ್ಸಿಡರ್ಡ್ ಆಸ್ PGBV. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ದಟ್ ಈಸ್ ಲೀಡರ್ಶಿಪ್ ಬೋನಸ್ ಕೀವರ್ಡ್ 14% 6 ಲೆವೆಲ್ ಡೆಪ್ತ್ ಇನ್ಕಮ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಿಸ್ನೆಸ್ ಪ್ಲಾನ್. ಈ ಒಂದು ಬಿಸ್ನೆಸ್ ಪ್ಲಾನ್ ಇವಾಗ ನಾನೇನು ಸ್ಟ್ರಕ್ಚರ್ ನಾನು ತೋರಿಸ್ತೀನಿ ನಾನು. ಇದು ಸ್ಟಾರ್ಟ್ ಅಂದರೆ ಯಾರು ಹೊಸದಾಗಿ ಈ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ನಾನು ಇದನ್ನು ಫ್ರಾಂಚೈಸಿ ಅಥವಾ ಡಿಸ್ಟ್ರಿಬ್ಯೂಷನ್ಶಿಪ್ ತಗೋಬೇಕು ಅಂತ ಇರೋರಿಗೆ ಇದನ್ನು ನೀವು ಒಂದು ಸ್ಲೈಡಲ್ಲಿ ಅಥವಾ ಒಂದು ಪೀಸ್ ಆಫ್ ಪೇಪರಲ್ಲಿ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಬೋದಾಗಿರ್ತಕ್ಕಂಥ ಒಂದು ಪ್ಯಾಟ್ರನ್ ಇದು. ಸೊ ಲೆಟ್ ಅಸ್ ಟೇಕ್ ಅ ಪ್ರಾಡಕ್ಟ್ MRP ಆಫ್ 1000 rupees. 1000 rupees MRP ವರ್ತ್ ಪ್ರಾಡಕ್ಟ್ನ ಅವರು ಬೈ ಮಾಡಿದ್ದಾರೆ. ಸೊ ಆ 1000 rupees ಯಾವ ರೀತಿ ಬೈಫರ್ಕೇಟ್ ಆಗುತ್ತೆ? ಒಂದು 23%, ದಟ್ ಈಸ್ 230 rupees ರೀಟೇಲ್ ಪ್ರಾಫಿಟ್ ಆಗಿ ಹೋಗುತ್ತೆ. ಈ ಒಂದು 1000 rupees ಪ್ರಾಡಕ್ಟ್ನ ಯಾರು ಪ್ರಮೋಟ್ ಮಾಡಿರ್ತಾರೆ, MRP ವರ್ತ್ ಪ್ರಾಡಕ್ಟ್ ಯಾರು ಪ್ರಮೋಟ್ ಮಾಡಿರ್ತಾರೆ, ಪ್ರಮೋಟರಿಗೆ ದಟ್ ಈಸ್ ರೀಟೇಲ್ ಪ್ರಾಫಿಟ್ 23% ಸಿಗುತ್ತೆ. DP ದಟ್ ಈಸ್ ಡೀಲರ್ ಪ್ರೈಸ್ 77%, 770 rupees ಕಂಪ್ನಿ ಅಕೌಂಟ್ಗೆ ಹೋಗುತ್ತೆ. ಸೊ ಕಂಪ್ನಿ 770 rupees 77%ನ ಮತ್ತೆ ಬೈಫರ್ಕೇಟ್ ಮಾಡುತ್ತೆ. 60% ಮ್ಯಾನೇಜ್ಮೆಂಟ್ ಇಟ್ಕೊಳುತ್ತೆ, ದಟ್ ಈಸ್ 462 rupees ಮ್ಯಾನೇಜ್ಮೆಂಟ್ ಇಟ್ಕೊಳುತ್ತೆ. 40% ದಟ್ ಈಸ್ 308 rupees ಡಿಸ್ಟ್ರಿಬ್ಯೂಟರ್ ಬೆನಿಫಿಟ್ ಆಗಿ ಮತ್ತೆ ಇದು ವಾಪಸ್ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಪ್ರಮೋಟರ್ಸ್ಗೆ ಸಿಗುತ್ತೆ ಅಥವಾ ಫ್ರಾಂಚೈಸಿ ಓನರ್ಸ್ಗೆ ಸಿಗುತ್ತೆ ಇದು. ಸೊ ಈ ಟೋಟಲ್ 308 rupees ಏನಿದೆ ಇದನ್ನು ಮತ್ತೆ ಬೈಫರ್ಕೇಟ್ ಆಗುತ್ತೆ. ಒನ್ ಇಸ್ ಪೇಔಟ್ ದಟ್ ಈಸ್ 84%. ನಾನು ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ನಿಮಗೆ ಟೋಟಲ್ BV ಟರ್ನ್ ಓವರ್ ಮೇಲೆ 84% ಪೇಔಟ್ ಆಗುತ್ತೆ ಅಂತ. ನಿಮ್ಗೆ ಅದ್ರ ಜೊತೆಗೆ 16% ರಿಮೈನಿಂಗ್ 16% ಏನಾಯಿತು ಅನ್ನೋದು ನಿಮಗೆ ಅಲ್ಲಿ ನಾನು ಕ್ವಶನ್ ಮಾರ್ಕ್ ಹಾಕಿಟ್ಟಿದ್ದೆ ನಾನು. ಸೊ ನೆಕ್ಸ್ಟ್ ಬರೋ ಸ್ಲೈಡಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿದೆ ನಾನು. ಇವಾಗ ಅದನ್ನು ಯಾವ ರೀತಿ ಅದನ್ನು ಸಂಸ್ಥೆ ಪ್ರೊವೈಡ್ ಮಾಡ್ತಿದೆ ಅಂತ ಹೇಳ್ತೀನಿ. 16%ಅಲ್ಲಿ ಮೊಬೈಲ್ ಫ್ರಾಂಚೈಸಿಗೆ ಅಂತ ಹೇಳಿ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಅಲಾಟ್ ಮಾಡಿರುತ್ತೆ. ಈ ಮೊಬೈಲ್ ಫ್ರಾಂಚೈಸಿ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ ಅಥವಾ ನೆಟ್ವರ್ಕರ್ ಎಸ್ಪೆಷಲಿ ಸ್ಟಾರ್ಟರ್ಸ್ ಯಾರು ಇರ್ತಾರೆ ಅವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅವರ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ
ಆ್ಯಕ್ಟಿವಿಟೀಸಲ್ಲಿ. ಸೊ ಈಚ್ ಆ್ಯಂಡ್ ಎವ್ರಿ ಡೇ ಏನು ಡಿಮ್ಯಾಂಡ್ ರೈಸ್ ಆಗುತ್ತೆ, ಡಿಮ್ಯಾಂಡ್ ರೈಸ್ ಆದಾಗ ಇಮಿಡಿಯೇಟ್ ಫುಲ್ಫಿಲ್ ಮಾಡಿದಾಗ ಅಥವಾ ಡಿಮ್ಯಾಂಡಿಗೆ ಇಮಿಡಿಯೇಟ್ ನೀವು ಸಪ್ಲೈ ಮಾಡಿದಾಗ ಸೊ ಏನಾಗುತ್ತೆ, ನಿಮ್ಮ ಹತ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಒಂದು ಕಸ್ಟಮರ್ ಫ್ಲೋ ಆಗಿರಲಿ ಅಥವಾ ನಿಮ್ಮ ಟೋಟಲ್ ನೆಟ್ವರ್ಕಲ್ಲಿ ಎವ್ರಿ ಡೇ ಇಷ್ಟು ಟರ್ನ್ ಓವರ್ ಆಗಲಿ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಸೊ ಅದಕ್ಕಂತಲೇ ಹೇಳಿ ಈ ಮೊಬೈಲ್ ಫ್ರ್ಯಾಂಚೈಸಿ ಯಾರು ತೊಗೊತಾರೆ ಅವ್ರಿಗೆ ಸಪ್ರೇಟ್ ಪರ್ಸೆಂಟೇಜ್ ಆಫ್ ಕಮಿಷನ್ ಅಥವಾ ಇನ್ಸೆಂಟಿವ್ಸ್ ಕೊಡುತ್ತೆ ಬೇಸ್ಡ್ ಆನ್ BV. ಸೊ ಇನ್ನು ರಿಮೈನಿಂಗ್ 16% ಒಂದು ಸೆಟ್ ಆಫ್ ಮೊಬೈಲ್ ಫ್ರ್ಯಾಂಚೈಸಿಗೆ ಹೋಯ್ತು ಅಂದರೆ ಇನ್ನು ರಿಮೈನಿಂಗ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಲೈಕ್ ಕಸ್ಟಮರ್ಸಿಗಾಗಿರ್ಬೋದು, ಮಂತ್ಲಿ ಆಫರ್ಸ್ ಫಾರ್ ದಿ ರೆಗ್ಯುಲರ್ ಕಸ್ಟಮರ್ಸ್ ಆಗಿರ್ಬೋದು, ಅಥವಾ ಮಂತ್ಲಿ ಎವ್ರಿ ಮಂತ್ ಯಾರು ನೆಟ್ವರ್ಕರ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ಗೋಸ್ಕರ ಅಥವಾ ಮೋಟಿವೇಶನ್ಗೋಸ್ಕರ ಹಾಲಿಡೇ ಪ್ಯಾಕೇಜಸ್ ಆಗಿರ್ಬೋದು ಅಥವಾ ಮರ್ಚೆಂಡೈಸ್ ಆಗಿರ್ಬೋದು. ಸೊ ಅವ್ರಿಗೆ ಈ ಒಂದು ಸ್ಪೆಷಲ್ ಆಫರ್ಸ್ ಕಂಪ್ನಿ ಈ ರಿಮೈನಿಂಗ್ 16% ಏನು ಫ್ರ್ಯಾಂಚೈಸಿಗೆ ಬಿಟ್ಟು ರಿಮೈನಿಂಗ್ ಪರ್ಸೆಂಟೇಜ್ ಉಳಿಯುತ್ತೆ, ಆ ಪರ್ಸೆಂಟೇಜಲ್ಲಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸಿಗೆ ಯೂಸ್ ಮಾಡ್ಕೊಳತ್ತೆ. ಸೊ 84% ತಗೋಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫಾಲೋ ಟೂ ಥಿಂಗ್ಸ್. ಒನ್ ಈಸ್ ಟು ಯೂಸ್ ದಿ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಈಸ್ ಟು ರೆಕಮೆಂಡ್ ದಿ ಪ್ರಾಡಕ್ಟ್. ನಾವೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಿ, ಓನ್ ಪರ್ಸ್ನಲ್ ಯೂಸಿಗೆ ಏನು ಯೂಸ್ ಮಾಡ್ತೀರಾ, ಯೂಸ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಫೀಲ್ ದ ಪ್ರಾಡಕ್ಟ್. ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆ ಎಕ್ಸ್ಪೀರಿಯನ್ಸ್ನ ನಾವು ಜನಕ್ಕೆ ಶೇರ್ ಮಾಡ್ಕೊಂಡಾಗ ಸೊ ವಿ ಆರ್ ಗೋಯಿಂಗ್ ಟು ಗಿವ್ ಎ ಹಾನೆಸ್ಟ್ ರಿವ್ಯೂ ಅಬೌಟ್ ದಿ ಪ್ರಾಡಕ್ಟ್ ಆ್ಯಂಡ್ ಒಂದು ಹಾನೆಸ್ಟ್ ಒಪಿನಿಯನ್ ಕೊಡ್ತೀರಿ ಪ್ರಾಡಕ್ಟ್ ಬಗ್ಗೆ. ಸೊ ಅವಾಗ ಏನಾಗುತ್ತೆ, ರೆಕಮೆಂಡೇಶನ್ ವೆನ್ ದ ರೆಕಮೆಂಡೇಶನ್ ಈಸ್ ವೆರಿ ಮಚ್ ಹಾನೆಸ್ಟ್, ತೊಗೊಳೋರು ಕೂಡ ಒಂದು ಎಕ್ಸೈಟ್ಮೆಂಟಲ್ಲಿ ತೊಗೊತಾರೆ. ಫ್ರಮ್ ದೇರ್ ಯುವರ್ ನೆಟ್ವರ್ಕ್ ಈಸ್ ಗೋಯಿಂಗ್ ಟು ಬಿಲ್ಡ್, ಸ್ಲೋಲಿ ಬಿಲ್ಡ್ ಆಗುತ್ತೆ. ಡೇ ಬೈ ಡೇ, ಒನ್ ಆರ್ ದಿ ಅದರ್ ಡೇ ಇಟ್ ಈಸ್ ಗೋಯಿಂಗ್ ಟು ಗ್ರೋ ಹ್ಯೂಮಂಗಸ್ಲಿ. 84% ದಟ್ ಈಸ್ 258.70 ರೂಪೀಸ್ ಏನಿದೆ, ಇದು ಒಂದೇ ಸತಿ ಕೊಡೋದಿಲ್ಲ. ಆ್ಯಂಡ್ ಅಗೇನ್ ಇದು ಬೈಫರ್ಕೇಟ್ ಆಗುತ್ತೆ 3 ಫಂಡ್ಸಲ್ಲಿ. ಸೊ ಮೊದಲನೇ ಫಂಡ್ ಬಂದು ನಿಮಗೆ ದಟ್ ಈಸ್ ಅಕ್ಯುಮುಲೇಟಿವ್ ಬೋನಸ್ ಅಂತ ಹೇಳ್ತಾರೆ. ಎರಡನೇದು ಬಂದು ಲೀಡರ್ಶಿಪ್ ಬೋನಸ್ ದಟ್ ಈಸ್ 14%, 20% ರಾಯಲ್ಟಿ ಅಂತ ಹೇಳ್ತಾರೆ. ಅಕ್ಯುಮುಲೇಟಿವ್ ಬೋನಸ್ ನಾನು ನಿಮಗೆ ಪ್ರೀವಿಯಸ್ ಸ್ಲೈಡ್ಸ್ ಹೇಳ್ದಂಗೆ ಇದು ಒಂದೇ ಸತಿ ಅಲ್ಲ, ಸ್ಟಾರ್ಟಿಂಗ್ ಫ್ರಮ್ 0 ಕಸ್ಟಮರ್ ಅಥವಾ ನೆಕ್ಸ್ಟ್ 10% ಬರುತ್ತೆ, ನೆಕ್ಸ್ಟ್ 20%, ಫಾಲೋಯಿಂಗ್ ದಟ್ 25-30% ಈ ಥರ ಅಪ್ ಟು 50%ವರೆಗೂ ಹೋಗುತ್ತೆ. ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್, ಜಸ್ಟ್ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ನಿಮಗೆ ಇದನ್ನು ಹೇಳಿದ್ದೀನಿ ಲೀಡರ್ಶಿಪ್ ಬೋನಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ರಾಯಲ್ಟಿ ದಟ್ ಈಸ್ 20%, ಕಂಪನಿಯ ಓವರ್ ಆಲ್ ಟರ್ನ್ ಓವರ್ ಮೇಲೆ 20% ರಾಯಲ್ಟಿ ಸಿಗುತ್ತೆ. ಸೊ ಇದು ಯಾವ ರೀತಿ, ಸೊ 50% ಒಂದೇ ಸತಿ ಸಿಗೋದಿಲ್ಲ, ಹಂತವಾಗಿ ಸ್ಟಾರ್ಟಿಂಗ್ ಫ್ರಮ್ 10, 20, 25, 30, 35, 38, 41, 44, 47, 50%. ಸೊ ಇದು ಬೆನಿಫಿಟ್ಸ್ ಲೆವೆಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ಸ್ಟಾರ್ಟ್ ಆಗೋದು 38%ಇಂದ, ದಟ್ ಈಸ್ PPRC ಲೆವೆಲಿಂದ. ಸೊ ದಟ್ ಈಸ್ 14% ಸಿಗುತ್ತೆ, ಒಂದೇ ಸತಿ ಸಿಗೋದಿಲ್ಲ 14%, ಅದು 6 ಲೆವೆಲ್ ಡೆಪ್ತಲ್ಲಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬರೋದು 38%ಇಂದ ರಾಯಲ್ಟಿ ಝೋನ್ ಓಪನ್ ಆಗುತ್ತೆ, ರಾಯಲ್ಟಿ ಝೋನ್ ಸ್ಟಾರ್ಟ್ ಆಗುತ್ತೆ. ಸೊ 38%ಇಂದ ನಿಮಗೆ ಟೋಟಲ್ 20% ರಾಯಲ್ಟಿಯಲ್ಲಿ 5% ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ 41%ಅಲ್ಲಿ ಲೀಡರ್ಶಿಪ್ ಬೋನಸ್ 14% ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ರಾಯಲ್ಟಿ 5% ಇರೋದು 8% ಆಗುತ್ತೆ. 44%ಅಲ್ಲಿ 14% ಲೀಡರ್ಶಿಪ್ ಸೇಮ್ ಇರುತ್ತೆ. ನೆಕ್ಸ್ಟ್ ರಾಯಲ್ಟಿ ಕೂಡ 8% ಸೇಮ್ ಇರುತ್ತೆ. ನೆಕ್ಸ್ಟ್ 47%ಅಲ್ಲಿ ಲೀಡರ್ಶಿಪ್ ಬೋನಸ್ ಸೇಮ್ ಇರುತ್ತೆ. ನೆಕ್ಸ್ಟ್ ರಾಯಲ್ಟಿ 11% ಆಗಿ ಹೈಕ್ ಆಗುತ್ತೆ. ನೆಕ್ಸ್ಟ್ 50% ಲೆವೆಲಿಗೆ ಬಂದಾಗ 14% ಲೀಡರ್ಶಿಪ್ ಬೋನಸ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ನೆಕ್ಸ್ಟ್ 20% ಓವರ್ ಆಲ್ 20% ರಾಯಲ್ಟಿ ಕಂಪ್ಲೀಟ್ ನಿಮಗೆ ಸಿಗುತ್ತೆ. ಆಲ್ ಟುಗೆದರ್ 50 + 14 + 20 ಆಲ್ ಟುಗೆದರ್ ನಿಮಗೆ 84%, ಲಾಸ್ಟಿಗೆ ನೀವು ನೋಡ್ಬೋದು 84% ನಿಮಗೆ ಒಂದು ಟೋಟಲ್ ಇನ್ಕಮ್ ನಿಮಗೆ ಎಲಿಜಿಬಿಲಿಟಿ ಗೇನ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಒಂದು ಸಿಂಪಲ್ ಪ್ರೆಸೆಂಟೇಷನ್. ಯಾವುದೇ ಒಂದು ಬಿಸ್ನೆಸ್ ನೀವು ಯಾರಿಗಾರ ಹೇಳಬೇಕು ಅಂದರೆ ಇದನ್ನು ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಇನ್ಕಮ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂತ ಹೇಳಿದಾಗ ಸಿಂಪಲ್ ಒಂದು ಚಾರ್ಟಲ್ಲಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಇದನ್ನು ಒಂದು ಸತಿ ಅವರು ಬಿಸ್ನೆಸ್ನ ತೊಗೊಂಡಾಗ ಟ್ರೈನಿಂಗಿಗೆ ಬಂದು ಕೂತ್ಕೊಂಡಾಗ ಡೀಟೇಲ್ ಎಕ್ಸ್ಪ್ಲನೇಷನ್ ಈ ವಿಡಿಯೋ ಮೂಲಕ ಅವ್ರಿಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸೊ ಈ ಒಂದು ಡೀಟೇಲ್ ಮಾರ್ಕೆಟಿಂಗ್ ಪ್ಲಾನ್ ಅಥವಾ ಬಿಸ್ನೆಸ್ ಪ್ಲಾನ್ ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಮೊದಲನೇ ಒಂದು ರೋಲ್ ಬರೋದಾದರೆ ಅಚೀವ್ಮೆಂಟ್ ಲೆವೆಲ್ಸ್ ಅಂತ ಹೇಳ್ತೀರಿ. ನೆಕ್ಸ್ಟ್ ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್ ದಟ್ ಈಸ್ 0, 10, 20, 25, 30 ಅಂತ ಏನು ಹೇಳಿದೆ ಅದಕ್ಕೆ ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ BV ರ್ಯಾಂಕಿಂಗ್, ಲೀಡರ್ಶಿಪ್ ಬೋನಸ್, ರಾಯಲ್ಟಿ, ಕಂಪಲ್ಸರಿ ಮಂತ್ಲಿ PBV ಅಂದರೆ ಕಂಪಲ್ಸರಿ ಮಂತ್ಲಿ ನಿಮ್ಮ ಹೆಸರಲ್ಲೇ ಇಷ್ಟು ಅಂತ ಬಿಲ್ ಎಷ್ಟು ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ PGBV ಹೇಳ್ದಂಗೆ ಬಿಲೋ 35% ಲೆವೆಲಲ್ಲಿ ಯಾರ್ಯಾರು ಇರ್ತಾರೆ ಅವರ ಟೋಟಲ್ ಡೈರೆಕ್ಟ್
ಮೆಂಬರ್ಸ್ ಆಗಿರಬೇಕು ನಿಮಗೆ. ಅವರು ಟೋಟಲ್ ಬಿ ವಿಸ್ ಏನು ಮಾಡಿರ್ತಾರೆ ಅದೆಲ್ಲ ನಿಮಗೆ ಪಿ ಜಿ ಬಿ ವಿ ಆಗಿ ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಪೇಔಟ್ ಅರ್ನ್ಡ್ ಇನ್ 84% ಪೇಔಟ್ ಲೆವೆಲ್. 84% ಒಂದೇ ಸತಿ ಸಿಗೋದಿಲ್ಲ, ಹಂತ ಹಂತವಾಗಿ ಹೋಗ್ತಾ ಹೋಗ್ತಾ ಲಾಸ್ಟ್ ರ್ಯಾಂಕಿಂಗಲ್ಲಿ 84% ಪೇಔಟ್ ಯಾವ ರೀತಿ ಕೊಡ್ತಾರೆ ಅನ್ನೋದು ನಾವು ತಿಳ್ಕೊಳ್ಳೋಣ ಇವಾಗ. ಅಚೀವ್ಮೆಂಟ್ ಲೆವೆಲ್ ಮೊದಲನೇದು ಬಂದು ಕಸ್ಟಮರ್ ಆಗಿ ನೀವು ಬರ್ತೀರಾ ಆಸ್ ಅನ್ ಎಂಟ್ರಿ. 0% ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್ 0 ಇರುತ್ತೆ. ಬಿ ವಿ ರ್ಯಾಂಕಿಂಗ್ ಬಂದು 0 to 902 ಬಿ ವಿ, ಅಂದರೆ ನಿಮ್ಮ ಟೋಟಲ್ ಸ್ಟಾರ್ಟಿಂಗಲ್ಲಿ ನೀವೇ ಪರ್ಚೇಸ್ ಮಾಡಿರ್ಬೋದು ಅಥವಾ ನಿಮ್ಮ ಸ್ಟಾರ್ಟಿಂಗಲ್ಲಿ ಯಾರಿಗೂ ಫ್ರಾಂಚೈಸಿಸ್ನ ಕೊಡಿಸಿದಾಗ ಅವರ ಒಂದು ಡಿಸ್ಟ್ರಿಬ್ಯೂಷನ್ ಮೂಲಕ 902 ಬಿ ವಿ ವರೆಗೂ ನಿಮಗೆ 0%ಅಲ್ಲಿ 902 ಬಿ ವಿ ಬಿಲ್ಲಿಂಗ್ ಆಗೋವರೆಗೂ ನೀವು 0%ಅಲ್ಲಿ ಇರ್ತೀರಾ. ಸೊ ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ಏನೂ ಸಿಗೋದಿಲ್ಲ, ರಾಯಲ್ಟಿ ನಿಲ್, ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ಏನು ಅದೇ ಥರ ಕಂಪಲ್ಸರಿ ಇರೋದಿಲ್ಲ, ಪಿ ಜಿ ಬಿ ವಿ ನಿಲ್, ಆ್ಯಂಡ್ 84%ಅಲ್ಲಿ ಏನೂ ಇರೋದಿಲ್ಲ, ಯಾಕಂದರೆ ಕಂಪ್ಲೀಟ್ ಏನು ಪ್ರಾಫಿಟ್ ನಿಮಗೆ ಸಿಗೋದಿಲ್ಲ. ಯಾವಾಗ ನಿಮ್ಮ ರ್ಯಾಂಕಿಂಗ್ 902 ಬಿ ವಿಗಿಂತ ಜಾಸ್ತಿ ಆಗುತ್ತೆ, ಅಂದರೆ 903 ಬಿ ವಿ ಆಗುತ್ತೆ, ಆವಾಗ ನಿಮ್ಮ ರ್ಯಾಂಕಿಂಗ್ ಬಂದು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ 10% ನಿಮಗೆ ಅಕ್ಯುಮುಲೇಟಿವ್ ಬೋನಸಲ್ಲಿ 10% ಸಿಗುತ್ತೆ. ಈ 10% ಸ್ಲ್ಯಾಬಲ್ಲಿ ನೀವು ಎಲ್ಲಿವರೆಗೂ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಬಿ ವಿ ಟರ್ನ್ ಓವರ್, ಅಂದರೆ ಜಿ ಬಿ ವಿ ಟರ್ನ್ ಓವರ್ 903 ಬಿ ವಿಯಿಂದ 7004 ಬಿ ವಿ ಒಳಗಡೆಗಿದ್ದಾಗ ನಿಮಗೆ 10% ಡಿಸ್ಟ್ರಿಬ್ಯೂಟರ್ ಲೆವೆಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಿಮಗೆ ಲೀಡರ್ಶಿಪ್ ಬೋನಸ್ ಏನೂ ಸಿಗೋದಿಲ್ಲ, ರಾಯಲ್ಟಿ ಏನೂ ಸಿಗೋದಿಲ್ಲ, ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ನಿಲ್, ಪಿ ಜಿ ಬಿ ವಿ ನಿಲ್, ನಿಮಗೆ ಟೋಟಲ್ 84% ಪೇಔಟಲ್ಲಿ 10% ಸಿಗುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಒನ್ನಲ್ಲಿ 20%ಗೆ ನೀವು ಜಂಪ್ ಆಗ್ತೀರಾ. ನೀವು 20% ಸ್ಲ್ಯಾಬ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 7005 ಬಿ ವಿಯಿಂದ 25001 ಬಿ ವಿ. ಈ ಒಂದು ಬಿ ವಿ ರೇಂಜಲ್ಲಿ ಯಾರು ಇರ್ತಾರೆ 7005 ಬಿ ವಿ ಆ್ಯಂಡ್ ಅಬವ್ 25001 ಬಿ ವಿ ಬಿಲೋ ಯಾರು ಇರ್ತಾರೆ ಅವ್ರನ್ನ 20% ಸ್ಲ್ಯಾಬಲ್ಲಿ ಇರ್ತಾರೆ. ಆ್ಯಂಡ್ ಅಗೇನ್ ಲೀಡರ್ಶಿಪ್ ಬೋನಸ್ ನಿಲ್, ರಾಯಲ್ಟಿ ನಿಲ್, ಕಂಪಲ್ಸರಿ ಪಿ ಬಿ ವಿ ನಿಲ್, ಪಿ ಬಿ ವಿ ನಿಲ್, ಆ್ಯಂಡ್ 84% ಟೋಟಲ್ ಪೇಔಟಲ್ಲಿ 20%ಅಲ್ಲಿ ಇರ್ತಾರೆ ಅವರು. 20% ಅವರು ಎಲಿಜಿಬಿಲಿಟಿ ಗೇನ್ ಮಾಡಿರ್ತಾರೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ 2 ಅಲ್ಲಿ 25% ಲೆವೆಲಿಗೆ ಬಂದಿರ್ತಾರೆ. 25% ಲೆವೆಲ್ ಸ್ಟಾರ್ಟ್ ಆಗೋದು 25002 ಬಿ ವಿ ಅಬವ್ 74999 ಬಿಲೋ. ಸೊ ಈ ಒಂದು ರೇಂಜಲ್ಲಿರೋರಿಗೆಲ್ಲ ನಾವು 25%ಅಲ್ಲಿ ಇರ್ತಾರೆ, ದಟ್ ಈಸ್ ಡಿಸ್ಟ್ರಿಬ್ಯೂಟರ್ 2. ಲೀಡರ್ಶಿಪ್ ಬೋನಸ್ ನಿಲ್, ರಾಯಲ್ಟಿ ನಿಲ್, ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ಏನು ಇಲ್ಲಿಂದ ಕಂಪಲ್ಸರಿ ಪಿ ಬಿ ವಿ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ 150 ಬಿ ವಿ ನಿಮ್ಮ ಹೆಸರಲ್ಲೇ ಪಿ ಬಿ ವಿನ ಪರ್ಚೇಸ್ ಮಾಡಬೇಕಾಗತ್ತೆ, ಪಿ ಬಿ ವಿ ಬಿಲ್ಲಿಂಗ್ ಮಾಡಿಸ್ಲೇಬೇಕಾಗತ್ತೆ. ಪಿ ಜಿ ಬಿ ವಿ ಏನೂ ಇರೋದಿಲ್ಲ ನಿಮಗೆ. 84% ಟೋಟಲ್ ಪೇಔಟಲ್ಲಿ 25% ಗೇನ್ ಮಾಡಿರ್ತೀರ. ಡಿಸ್ಟ್ರಿಬ್ಯೂಟರ್ 3ಅಲ್ಲಿ 30% ಸ್ಲ್ಯಾಬ್ ಸ್ಟಾರ್ಟ್ ಆಗೋದು 75,000ಇಂದ 1,49,999. ಸೊ ಈ ಒಂದು ರೇಂಜಲ್ಲಿರೋರಿಗೆಲ್ಲ ನಾವು ಡಿಸ್ಟ್ರಿಬ್ಯೂಟರ್ ದಟ್ ಈಸ್ 30%ಅಲ್ಲಿ ನಾವು ಅಂದರೆ ಐಡೆಂಟಿಫೈ ಮಾಡ್ತೀರಿ. ಲೀಡರ್ಶಿಪ್ ಬೋನಸ್ ಏನೂ ಸಿಗೋದಿಲ್ಲ, ರಾಯಲ್ಟಿ ಏನೂ ಸಿಗೋದಿಲ್ಲ. ಮಂತ್ಲಿ ಪಿ ಬಿ ವಿ ಬಂದು 150 ಬಿ ವಿ ಮಂತ್ಲಿ ರೀಪರ್ಚೇಸ್ ಮಾಡಲೇಬೇಕಾಗತ್ತೆ. ಅವರ ಹೆಸರಲ್ಲೇ ಮಂತ್ಲಿ ಪಿ ಬಿ 150 ಬಿ ವಿ ಪರ್ಚೇಸ್ ಮಾಡಬೇಕಾಗತ್ತೆ. ಪಿ ಜಿ ಬಿ ವಿ ಬಂದು ನಿಲ್, 84% ಟೋಟಲ್ ಪೇಔಟಲ್ಲಿ ನಿಮಗೆ 30% ಸಿಗುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಬಂದು 35%, ದಟ್ ಈಸ್ ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್. ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್ ರೇಂಜ್ ಸ್ಟಾರ್ಟ್ ಆಗೋದು 1,50,000 ಬಿ ವಿ ಆ್ಯಂಡ್ ಅಬವ್. 1,50,000 ಬಿ ವಿ ಮೇಲೆ ನೀವು ಬಂದಾಗ ಅಥವಾ 1,50,000 ಬಿ ವಿ ನೀವು ಟಚ್ ಆದಾಗ ನಿಮಗೆ ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು ಯಾವುದೇ ಥರ ಇಲ್ಲಿವರೆಗೂ 0ಇಂದ 35% ಯಾವುದೇ ಥರ ಟೈಮ್ ಲಿಮಿಟ್ ಇಲ್ಲ. ನಿಮಗೆ ಎಷ್ಟ ಬಂದ ಟೈಮ್ 1 ಮಂತ್, 2, 3, 4, 5, 6 ಮಂತ್ಸ್, 7 ಮಂತ್ಸ್, 1 ಇಯರಲ್ಲಿ ನೀವು ಯಾವಾಗ ಬೇಕಿದ್ರೂ ಮಾಡ್ಕೋಬೋದು. ಸೊ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಲೀಡರ್ಶಿಪ್ ಬೋನಸ್ ಏನೂ ಸಿಗೋದಿಲ್ಲ, ರಾಯಲ್ಟಿ ಏನೂ ಸಿಗೋದಿಲ್ಲ. ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ಅಗೇನ್ 150 ಬಿ ವಿನ ಅವರು ವರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಿ ಜಿ ಬಿ ವಿ ಏನೂ ಇರೋದಿಲ್ಲ. 84% ಪೇಔಟಲ್ಲಿ 35% ಎಲಿಜಿಬಿಲಿಟಿ ತೊಗೊಂಡಿರ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ಈಗ 35% ಏನಿದೆ 0 ಬಿ ವಿಯಿಂದ 1,50,000 ಬಿ ವಿ. ಸೊ ಇಲ್ಲಿವರೆಗೂ ಬಂದಾಗ 35%ಗೆ ಅವ್ರು ಬರ್ತಾರೆ. ಸೊ ಸ್ವಲ್ಪ ಜನ ಫಾಸ್ಟ್ ಮೂವರ್ಸ್ ಅಂತ ಕರಿತೀರಿ ಅವ್ರಿಗೆಲ್ಲ. ಸೊ ಅವರೆಲ್ಲ ಏನು ಅಂತ ಹೇಳಿದ್ರೆ 1 ಮಂತಲ್ಲೇ ಒಂದು ಲಂಸಮ್ ಬಿಸ್ನೆಸ್ನ ಮಾಡಿದಾಗ ನಾನು ಡೈರೆಕ್ಟ್ 0ಇಂದ 10% ಬೇಡ, 20% ಬೇಡ, 25% ಬೇಡ, 30% ಬೇಡ, 0ಇಂದ 35% ಡೈರೆಕ್ಟ್ ಬರಬೇಕು ಅಂದರೆ ಏನಾರ ವೇ ಇದೆ, ಬೇರೆ ಏನಾರು ಆಲ್ಟರ್ನೇಟ್ ಇದೆ ಅಂತ ಕೇಳ್ತಾರೆ. ಎಸ್, ಅಫ್ಕೋರ್ಸ್ ಅವ್ರಿಗೂ ಕೂಡ ಆಲ್ಟರ್ನೇಟ್ ವೇ ಇದೆ. 0ಇಂದ ಡೈರೆಕ್ಟ್ 35%ಗೆ ಪ್ರಮೋಷನ್ ತೊಗೋಬೋದು ಅವರು. ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ನಾವೆಲ್ಲ ಸೂಪರ್
ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳ್ತೀರಿ. ಅಂದರೆ ಒನ್ ಸಿಂಗಲ್ ಮಂತಲ್ಲಿ ಸ್ಟ್ರೈಟ್ ಅವೇ 0 ಇಂದ 75,000 ಬಿ ವಿಸ್ನ 1 ಮಂತಲ್ಲೇ ಬಿಲ್ಲಿಂಗ್ ಮಾಡಿಸ್ಬೇಕು ಅವರು. ಅಟ್ ಅ ಸ್ಟ್ರೆಚ್ 1 ಮಂತಲ್ಲಿ 75,000 ಬಿ ವಿಸ್ನ ಅವರು ಒಂದೇ ಮಂತಲ್ಲಿ ಅವ್ರು ಬಿಲ್ಲಿಂಗ್ ಮಾಡಿಸಿದ್ರೆ ಅವರು 0ಇಂದ 35%ಗೆ ಡೈರೆಕ್ಟ್ ಪ್ರಮೋಟ್ ಆಗ್ತಾರೆ. ಸೊ ಅಂಥ ವ್ಯಕ್ತಿಗಳಿಗೆ ಲೀಡರ್ಶಿಪ್ ಬೋನಸ್ ಏನೂ ಸಿಗೋದಿಲ್ಲ, ರಾಯಲ್ಟಿ ಏನೂ ಸಿಗೋದಿಲ್ಲ. ಮಂತ್ಲಿ ಮಂತ್ಲಿ ಪಿ ಬಿ ವಿ, ದಟ್ ಈಸ್ ಅವರ ಹೆಸರಲ್ಲೇ ಕಂಪಲ್ಸರಿ ಬಿಲ್ಲಿಂಗ್ ಮಾಡ್ಕೋಬೇಕಾಗಿರೋದು 150 ಬಿ ವಿ. ಪಿ ಜಿ ಬಿ ವಿ ಏನೂ ಇರೋದಿಲ್ಲ. ನೆಕ್ಸ್ಟ್ ಟೋಟಲ್ 84% ಪೇಔಟಲ್ಲಿ 35% ಎಲಿಜಿಬಿಲಿಟಿ ತೊಗೊಂಡಿರ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್, ದಟ್ ಈಸ್ ಪಬ್ಲಿಕ್ ರಿಲೇಷನ್ ಕನ್ಸಲ್ಟೆಂಟ್, PRC ಅಂತ. ಸೊ ಇಲ್ಲಿ ನಿಮಗೇನಾಗಿರುತ್ತೆ 35% ಆಲ್ರೆಡಿ ನೀವು 35% ಲೆವೆಲಲ್ಲಿ ಆಲ್ರೆಡಿ ಇರ್ತೀರ ನೀವು. ಯಾವಾಗ 1,50,000 ಬಿ ವಿ ಅಥವಾ 75,000 ಬಿ ವಿನ ಸಿಂಗಲ್ ಮಂತಲ್ಲಿ ನೀವು ಯಾವಾಗ ಮಾಡ್ಕೊತೀರಾ, ನೆಕ್ಸ್ಟ್ ಮಂತಲ್ಲಿ ಒಂದೇ ತಿಂಗಳಲ್ಲಿ 27,000 ಪಿ ಜಿ ಬಿ ವಿ ಮಾಡ್ಕೋಬೇಕು ನೀವು. ಅಂದರೆ ಒನ್ ಸಿಂಗಲ್ ಮಂತಲ್ಲಿ 27,000 ಪಿ ಜಿ ಬಿ ವಿ ಮಾಡ್ಕೊಂಡಾಗ ಆವಾಗ ಆ ಮಂತಲ್ಲಿ ನಿಮಗೆ PRC ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. ಸೊ ಅಂಥವರಿಗೆ ಮಂತ್ಲಿ ಲೀಡರ್ಶಿಪ್ ಬೋನಸ್ ಎಷ್ಟಿರುತ್ತೆ, ಲೀಡರ್ಶಿಪ್ ಬೋನಸ್ ಏನೂ ಇರೋದಿಲ್ಲ, ರಾಯಲ್ಟಿನೂ ಏನೂ ಸಿಗೋದಿಲ್ಲ. ಕಂಪಲ್ಸರಿ ರೀಪರ್ಚೇಸ್ ಅಥವಾ ಪಿ ಬಿ ವಿ ಬಂದು 150 ಬಿ ವಿ ಸೇಮ್ ಇರುತ್ತೆ. ಪಿ ಜಿ ಬಿ ವಿ ಏನೂ ಇರೋದಿಲ್ಲ. ನೆಕ್ಸ್ಟ್ 84% ಟೋಟಲ್ ಪೇಔಟಲ್ಲಿ 35% ಗೇನ್ ಮಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಬಂದು ಪ್ರೊಫಿಷಿಯಂಟ್ ಪಬ್ಲಿಕ್ ರಿಲೇಷನ್ ಕನ್ಸಲ್ಟೆಂಟ್, ದಟ್ ಈಸ್ PPRC. ಸೊ 38%, ಇಲ್ಲಿ 3% ಹೈಕ್ ಆಗುತ್ತೆ. ಇಲ್ಲಿ 38%ಗೆ ಬರಬೇಕು ಅಂತ ಹೇಳಿದ್ರೆ ಕಂಡೀಷನ್ ಏನು ಅಂತ ಹೇಳಿದ್ರೆ 1 ಆ್ಯಕ್ಟಿವ್ PRC ಲೆವೆಲ್. ಅಂದರೆ ನೀವು ಪ್ರೀವಿಯಸ್ PRC 35%ಗೆ ಏನು ಬಂದಿರ್ತೀರ, ಅದೇ ರೀತಿ ನಿಮ್ಮ ಟೀಮಲ್ಲಿ ವಿಂಗ್ಸ್ ಅಂತ ಏನು ಹೇಳ್ತೀರಾ ಅಥವಾ ಲೆಗ್ಸ್ ಅಂತ ಏನು ಹೇಳ್ತೀರ, ಆ ಥರ ನಿಮ್ಮ ಡೈರೆಕ್ಟ್ ಪರ್ಸನ್ ಅಥವಾ ನಿಮ್ಮ ಯಾವ್ದಾರ ಒಂದು ವಿಂಗಲ್ಲಿ ಒಂದು ಆ್ಯಕ್ಟಿವ್ PRCನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಯಾವ ಮಂತಲ್ಲಿ PRCನ ಕ್ರಿಯೇಟ್ ಆಗ್ತಾರೆ ಅದೇ ಮಂತಲ್ಲಿ ನೀವು ಆ PRC ಆಗಿರೋರು ಬಿಟ್ಟು ಬೇರೆ ವಿಂಗಿಂದ 27,000 ಪಿ ಜಿ ಬಿ ವಿ ಮಾಡಬೇಕಾಗತ್ತೆ. ಇದು ಎರಡು ಯಾವಾಗ ಸಿಂಗಲ್ ಮಂತಲ್ಲಿ ಆಗುತ್ತೆ ಆವಾಗ ನಿಮಗೆ PPRC ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. ಸಪೋಸ್ ನೀವು ಒನ್ ಆ್ಯಕ್ಟಿವ್ PRC ಕ್ರಿಯೇಟ್ ಮಾಡಿರೋ ಮಂತಲ್ಲಿ 27,000 ಪಿ ಜಿ ಬಿ ವಿ ಮಾಡೋಕ್ಕಾಗಲಿಲ್ಲ ಅಂದಾಗ ನೆಕ್ಸ್ಟ್ ಮಂತ್ ಬೇಕಿದ್ರೆ ಮತ್ತೆ ನೀವು ಟ್ರೈ ಮಾಡ್ಬೋದು 27,000 ಪಿ ಜಿ ಬಿ ವಿ ಮಾಡೋಕ್ಕೆ. ಆದರೆ ನೀವು ನೆಕ್ಸ್ಟ್ ಮಂತ್ 27,000 ಪಿ ಜಿ ಬಿ ವಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಪ್ರೀವಿಯಸ್ ಮಂತಲ್ಲಿ ಯಾರು PRCನ ನೀವು ಕ್ರಿಯೇಟ್ ಮಾಡಿರ್ತೀರಾ, ಸೊ ನೀವು ನೆಕ್ಸ್ಟ್ ಮಂತಲ್ಲಿ 27,000 ಪಿ ಜಿ ಬಿ ವಿ ಮಾಡ್ತಿರೋದು ಕಾರಣಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಮಂತಲ್ಲಿ ಆ PRC ಕ್ರಿಯೇಟ್ ಮಾಡಿರೋರು 10,000 ಪಿ ಜಿ ಬಿ ವಿ ಮಾಡ್ಕೊಳ್ಳೇಬೇಕಾಗತ್ತೆ. ಐ ಮೀನ್ ಟು ಸೇ, ಸಪೋಸ್ ನೀವು ಜಾನ್ವರಿಯಲ್ಲಿ 1 PRC ಕ್ರಿಯೇಟ್ ಮಾಡಿರ್ತೀರಾ, ಜಾನ್ವರಿ ಮಂತಲ್ಲಿ ನೀವು 27,000 ಪಿ ಜಿ ಬಿ ವಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೀವು ಫೆಬ್ರವರಿಯಲ್ಲಿ 27,000 ಪಿ ಜಿ ಬಿ ಮಾಡ್ಕೊತೀರಾ. ಆದರೆ ಜನವರಿ ಮಂತಲ್ಲಿ ಯಾರು PRC ಆಗಿರ್ತಾರೆ ಅವರು ಫೆಬ್ರವರಿ ಮಂತಲ್ಲಿ 10,000 ಪಿ ಜಿ ಬಿ ವಿ ಮಾಡ್ಕೊಂಡು ಅವರು ಆ್ಯಕ್ಟಿವ್ PRC ಅಂತೇಳಿ ತೋರಿಸ್ಕೋಬೇಕಾಗತ್ತೆ. ಯಾವಾಗ ಈ ಎರಡೂ ಕಂಡೀಷನ್ ಮೀಟ್ ಆಗುತ್ತೆ, ಸೊ ಆ ಪರ್ಟಿಕ್ಯುಲರ್ ಮಂತಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಅಚೀವರ್ PPRC ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ. PPRC ಆಗಿದ ತಕ್ಷಣ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದಂಗೆ PPRCಯಿಂದ ನಿಮಗೆ ಬೋನಸ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಬೋನಸ್ ಆಗಲಿ ರಾಯಲ್ಟಿ ಆಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಲೆವೆಲಿಗೆ ಬಂದಾಗ ನಿಮಗೆ ಲೀಡರ್ಶಿಪ್ ಬೋನಸ್ 14% ಸ್ಟಾರ್ಟ್ ಆಗುತ್ತೆ. ರಾಯಲ್ಟಿಯಲ್ಲಿ ಟ್ರಾವೆಲ್ ಫಂಡ್ 5% ಟ್ರಾವೆಲ್ ಫಂಡ್ ಸಿಗುತ್ತೆ. ಈ ಒಂದು 5% ಟ್ರಾವೆಲ್ ಫಂಡ್ ತೊಗೋಬೇಕು ಅಂದರೆ ಒಂದು ಸ್ಮಾಲ್ ಕಂಡೀಷನ್ ಇದೆ. 5% ಟ್ರಾವೆಲ್ ಫಂಡ್ ತೊಗೋಬೇಕು ಅಂದರೆ ನೀವು 27,000 ಪಿ ಜಿ ಬಿ ವಿ ಏನು ಮಾಡಿರ್ತೀರಾ, ಇದು 3 ಕನ್ಸಿಕ್ಯೂಟಿವ್ ಮಂತ್ಸಲ್ಲಿ ನೀವು ಇದನ್ನು ಮಾಡಬೇಕಾಗತ್ತೆ. ಇದು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಮಾಡಿದಾಗಷ್ಟೇ ನಿಮಗೆ ಟ್ರಾವೆಲ್ ಫಂಡ್ 5% ರಿಲೀಸ್ ಆಗುತ್ತೆ. ಅಂದರೆ ಥರ್ಡ್ ಮಂತ್ ಮಾಡಿದಾಗ ಥರ್ಡ್ ಮಂತಿಂದ ನಿಮಗೆ ಟ್ರಾವೆಲ್ ಫಂಡ್ 5% ರಿಲೀಸ್ ಆಗುತ್ತೆ. ಲೆಟ್ ಅಸ್ ಅಸ್ಯೂಮ್ ನಿಮಗೆ ಫಸ್ಟ್ ಮಂತಲ್ಲಿ ನೀವು 27,000 ಪಿ ಜಿ ಬಿ ವಿ ಮಾಡಿದ್ರಿ, ಸೆಕೆಂಡ್ ಮಂತಲ್ಲಿ 27,000 ಪಿ ಜಿ ಬಿ ವಿ ಮಾಡಿದ್ರಿ, ಥರ್ಡ್ ಮಂತಲ್ಲಿ ನೀವು 27,000 ಪಿ ಜಿ ಬಿ ವಿ ಮಾಡಿಲ್ಲ. ಸೊ ಅವಾಗ ನನಗೆ ಪರ್ಮನೆಂಟಾಗಿ ಏನಾರ ಟ್ರಾವೆಲ್ ಫಂಡ್ ಕ್ಲೋಸ್ ಆಗುತ್ತಾ ಅಥವಾ ನೆಕ್ಸ್ಟ್ ಫ್ಯೂಚರ್ ಡೇಸೆಲ್ಲ ನೀವು ಬರೋದಿಲ್ವಾ? ಆ ಥರ ಏನಿರೋದಿಲ್ಲ. ಸಪೋಸ್ ನೀವು ಫಸ್ಟ್ ಸೈಕಲಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಥರ್ಡ್ ಮಂತಲ್ಲಿ ನೀವೇನು ಮಾಡ್ಕೊಂಡಿರ್ತೀರ ಪಿ ಜಿ ಬಿ ವಿ ಮಾಡ್ಕೊಂಡಿರಲ್ಲ, ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 3 ಮಂತ್ಸಲ್ಲಿ ಎವ್ರಿ ಮಂತ್ 27,000 ಪಿ ಜಿ ಬಿ ವಿ ಕನ್ಸಿಕ್ಯೂಟಿವ್ ಆಗಿ ಮಾಡಬೇಕಾಗತ್ತೆ. ಸೊ ಥರ್ಡ್ ಮಂತ್ ಯಾವಾಗ ನೀವು 27,000 ಪಿ ಜಿ ಬಿ ವಿ ಮಾಡ್ತೀರಾ ಆ ಮಂತಿಂದ ನಿಮಗೆ 5% ಟ್ರಾವೆಲ್ ಫಂಡ್ ರಿಲೀಸ್ ಆಗುತ್ತೆ. ಸೊ ಫಾಲೋಯಿಂಗ್ ದಟ್ ಯಾವಾಗ ನೀವು 27,000 ಪಿ ಜಿ ಬಿ ವಿ ಮಾಡ್ಕೊತ ಹೋಗ್ತೀರಾ ಆ ತಿಂಗಳೆಲ್ಲ ನಿಮಗೆ 5% ಟ್ರಾವೆಲ್ ಫಂಡ್ ಆನ್ ಕಂಪ್ನೀಸ್ ಓವರ್ ಆಲ್ ಟರ್ನ್ ಓವರ್, ನೀವು ನಿಮ್ಮ ಟೋಟಲ್ ಫ್ರ್ಯಾಂಚೈಸಿ ನೆಟ್ವರ್ಕಿಂದ ಬಿಸ್ನೆಸ್ ಅಷ್ಟೇ ಅಲ್ಲ,
ಕಂಪ್ನಿಯ ಓವರಾಲ್ ಟರ್ನ್ ಓವರಿಂದ 5% ಡಿವೈಡ್ ಆಗುತ್ತೆ. ಅಂದರೆ ಎಲ್ಲ PPRC ಅಚೀವರ್ಸ್ ಎಷ್ಟು ಜನ ಇರ್ತಾರೆ ಎಲ್ಲರಿಗೂ, ಯಾರು ಇದನ್ನು ಕಂಡೀಷನ್ನ ಮೀಟ್ ಮಾಡಿರ್ತಾರೆ ಅವ್ರು ಎಲ್ಲರಿಗೂ ಇದನ್ನು 5% ಕಂಪ್ನಿ ಡಿವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಂಪಲ್ಸರಿ PBV ಬಂದು 150 ಇರೋದು 210 ಆಗುತ್ತೆ. ನಿಮ್ಮ ಹೆಸರಲ್ಲೇ 210 BV ಅಷ್ಟು ಪ್ರಾಡಕ್ಟ್ನ ಬಿಲ್ಲಿಂಗ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ PGV ಬಂದು 27,000 PGBV ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಟೋಟಲ್ ರಾಯಲ್ಟಿ ಟೋಟಲ್ 84% ಪೇಔಟಲ್ಲಿ 38% ನಿಮಗೆ ಅಕ್ಯುಮುಲೇಟಿವ್ ಬೋನಸಿಂದ ಬಂದಿರುತ್ತೆ. ಲೀಡರ್ಶಿಪ್ ಬೋನಸ್ 14 ಆ್ಯಡ್ ಆಗುತ್ತೆ. ನೆಕ್ಸ್ಟ್ ರಾಯಲ್ಟಿ 5%, ಆಲ್ ಟುಗೆದರ್ 57% ನೀವು ಅಚೀವ್ಮೆಂಟ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಬರೋದು ಟೀಮ್ ಲೀಡರ್, ದಟ್ ಈಸ್ TL. 41% ಅಂದರೆ ಅಕ್ಯುಮುಲೇಟಿವ್ ಬೋನಸಲ್ಲಿ 41%ಗೆ ನೀವು ಹೈಕ್ ಆಗಿರ್ತೀರ. ಸೊ ನೆಕ್ಸ್ಟ್ ಈ ಒಂದು 41% ಟೀಮ್ ಲೀಡರ್ ಆಗಬೇಕು ಅಂದರೆ ಕಂಡೀಷನ್ ಏನು ಅಂದರೆ 2 PRC. ನೀವೇನು ಪ್ರೀವಿಯಸ್ ಲೆವೆಲಲ್ಲಿ ಒಂದು PRC ಏನು ಕ್ರಿಯೇಟ್ ಮಾಡಿರ್ತೀರ, ಅದೇ ರೀತಿ ನೆಕ್ಸ್ಟ್ 2 PRCನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಡಿಫ್ರೆಂಟ್ ಲೆಗ್ಗಲ್ಲಿ. ಅಂದರೆ ನಿಮ್ಮ ಡೈರೆಕ್ಟ್ ಪರ್ಸನ್ ಆಗಿರಬೇಕು ಅಥವಾ ಅದರ್ ಲೆಗ್ಸಲ್ಲಿ ಆಗಿರ್ಬೇಕು. ಒಂದೇ ಲೆಗ್ಗಲ್ಲಿ PRCಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನಿಮಗೆ ರೆಕಗ್ನಿಷನ್ ಸಿಗೋದಿಲ್ಲ, ಅಂದರೆ ನಿಮಗೆ ನೆಕ್ಸ್ಟ್ ಪ್ರಮೋಷನ್ ಸಿಗೋದಿಲ್ಲ. ಟೀಮ್ ಲೀಡರ್ ಆಗಿರಬೇಕಂದ್ರೆ ಡಿಫ್ರೆಂಟ್ ಲೆಗ್ಸ್ ಅಂದರೆ ಡೈರೆಕ್ಟ್ ಲೆಗ್ಸಲ್ಲಿಂದನೇ ಬಂದಿರಬೇಕು. 2 PRC ಆ್ಯಕ್ಟಿವ್ PRC, ಅದ್ರ ಜೊತೆಗೆ 24,000 PGBV. ಅಂದರೆ ನೀವು ಪ್ರೀವಿಯಸ್ ಮಂತಲ್ಲಿ 27,000 PGBV ಏನು ಮಾಡ್ಕೊಂಡ್ರಿ ಅದು ಕಡಿಮೆ ಆಗುತ್ತೆ. ಈಗ 27,000 ಇರೋದು 24,000 PGBV ಆಗುತ್ತೆ. ಸೊ 3,000 BV ಕಡಿಮೆ ಆಯಿತು. ಸೊ ಆ್ಯಸ್ ಯೂಶುವಲ್ ಈ ಒಂದು ಲೆವೆಲ್ ಅಚೀವ್ಮೆಂಟ್ ಮಾಡಿಕೊಂಡಾಗ ನಿಮಗೆ ಲೀಡರ್ಶಿಪ್ ಬೋನಸ್ 14% ಸೇಮ್ ಇರುತ್ತೆ. ಆ್ಯಂಡ್ ಇಲ್ಲಿ ಅಡಿಷ್ನಲ್ 5% ಟ್ರಾವೆಲ್ ಫಂಡ್ ಇದ್ದಿದ್ದು ಅಡಿಷ್ನಲ್ ಕಾರ್ ಫಂಡ್ 3% ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಈ ಕಾರ್ ಫಂಡ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಕಂಡೀಷನ್ ಇದೆ. ಆ್ಯಂಡ್ ಅಗೇನ್ 24,000 PGBV 3 ಕನ್ಸಿಕ್ಯೂಟಿವ್ ಮಂತ್ಸಲ್ಲಿ ನೀವು ಇದನ್ನು ಮೇಂಟೈನ್ ಮಾಡ್ಕೊತ ಬರಬೇಕು. ಯಾವಾಗ ಥರ್ಡ್ ಮಂತಲ್ಲಿ 24,000 PGBV ಮಾಡ್ತೀರಾ, ಥರ್ಡ್ ಮಂತಿಂದ ನಿಮಗೆ ಕಾರ್ ಫಂಡ್ 3% ರಿಲೀಸ್ ಆಗುತ್ತೆ ಆನ್ ಕಂಪ್ನೀಸ್ ಓವರ್ ಆಲ್ ಟರ್ನ್ ಓವರ್. ಯಾರ್ಯಾರು ಈ ಒಂದು ಕ್ರೈಟೀರಿಯಾನ ಮೀಟ್ ಮಾಡಿರ್ತಾರೋ ಎಲ್ಲರಿಗೂ ಕೂಡ ಈ 3% ಕಾರ್ ಫಂಡ್ ಏನಿದೆ ಡಿವೈಡ್ ಮಾಡ್ತಾರೆ ಆನ್ ಕಂಪ್ನೀಸ್ BV ಟರ್ನ್ ಓವರ್. ಸೊ ನೆಕ್ಸ್ಟ್ ಕಂಪಲ್ಸರಿ ಮಂತ್ಲಿ PBV ಬಂದು 210 BV ಇರುತ್ತೆ. PGBV ಬಂದು 24,000 PGBV ಇರುತ್ತೆ. ಓವರ್ ಆಲ್ 84% ಪೇಔಟ್ ಔಟ್ಪುಟ್ಟಲ್ಲಿ 63% ನೀವು ತೊಗೊಂಡಿರ್ತೀರ. ಸೊ ನೆಕ್ಸ್ಟ್ ಬರುತ್ತೆ ಇಲೈಟ್ ಲೀಡರ್, ದಟ್ ಈಸ್ EL, 44%. ಇದಕ್ಕೆ ಅಚೀವ್ಮೆಂಟ್ ಕ್ರೈಟೀರಿಯಾ ಬಂದು 3 ಆ್ಯಕ್ಟಿವ್ PRC ಡಿಫ್ರೆಂಟ್ ಲೆಗ್ಸಲ್ಲಿ ಆಗಿರಬೇಕು. ಒಂದೇ ಲೆಗಲ್ಲ, 3 ಡೈರೆಕ್ಟ್ ಲೆಗ್ಸಲ್ಲಿ ಆಗಿರಬೇಕು ಅವರು. ಸೊ 3 ಆ್ಯಕ್ಟಿವ್, ಇಲ್ಲಿ ಆಪ್ಷನ್ ಇದೆ. 3 ಆ್ಯಕ್ಟಿವ್ PRC ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಟೋಟಲ್ ಒಂದೇ ಲೆಗ್ಗಲ್ಲಾರ ತೊಗೊಳ್ಳಿ ಅಥವಾ ಓವರ್ ಆಲ್ ಟೀಮಿಂದ ತೊಗೊಳ್ಳಿ 9 lakh GBV. ಟೋಟಲ್ ಟೀಮಿಂದ ನೀವು 1 ಲೆಗ್ಗಾರ ತೊಗೊಳ್ಳಿ, 5 ಲೆಗ್ಗಾರ ತೊಗೊಳ್ಳಿ ಅಥವಾ ಎಷ್ಟೇ ಲೆಗ್ಗಾರ ತೊಗೊಳ್ಳಿ, ನಿಮ್ಮ ಟೋಟಲ್ ನೆಟ್ವರ್ಕಿಂದ 9 lakh GBV ಆಗಿರಬೇಕು 1 ಮಂತಲ್ಲಿ. 9 lakh GBV ಒಂದೇ ಮಂತಲ್ಲಿ ಆದಾಗ ನಿಮಗೆ ಇಲೈಟ್ ಲೀಡರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲೈಟ್ ಲೀಡರ್ ಆಗಿ ನೀವು ಕನ್ಸಿಡರ್ ಆಗಬೇಕು ಅಂದರೆ ಅದೇ ಮಂತಲ್ಲಿ 19,000 PGBVನೂ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಲೆವೆಲಲ್ಲಿ 24,000 PGBV ಇರೋದು ಈ ಮಂತ್ ಇಲೈಟ್ ಲೀಡರ್ ಆದಾಗ 19,000 PGBV ಬಂತು. ಸೊ 3 ಆ್ಯಕ್ಟಿವ್ PRC ಆರ್ 9 lakh GBV ಇನ್ 1 ಸಿಂಗಲ್ ಮಂತ್ ಪ್ಲಸ್ ಈ ಎರಡರಲ್ಲಿ ಯಾವ್ದಾರ ಒಂದು ಮಾಡ್ಕೊತೀರಾ, ಅದರ ಜೊತೆಗೆ 19,000 PGBV ಮಾಡಲೇಬೇಕಾಗತ್ತೆ ಇನ್ 1 ಸಿಂಗಲ್ ಮಂತ್. ಇದರ ಜೊತೆಗೆ ಲೀಡರ್ಶಿಪ್ ಬೋನಸ್ 14% ಸಿಗುತ್ತೆ ನಿಮಗೆ, ಸೇಮ್ ಮೇಂಟೈನ್ ಆಗಿರುತ್ತೆ ಅದು. ನೆಕ್ಸ್ಟ್ ಕಾರ್ ಫಂಡ್ 3% ಸೇಮ್ ಇರುತ್ತೆ, ಎಕ್ಸ್ಟ್ರಾ ಏನೂ ಸಿಗೋದಿಲ್ಲ, ಅಷ್ಟೇ ಇರುತ್ತೆ. ಪ್ರೀವಿಯಸ್ ಲೆವೆಲ್ ಏನಿತ್ತು ಅದೇ ಇತ್ತು, ಅದಕ್ಕೋಸ್ಕರ ಫ್ಲವರ್ ಬ್ರ್ಯಾಕೆಟ್ ಹಾಕಿದ್ದೀನಿ ಅಲ್ಲಿ. ಸೊ ನೆಕ್ಸ್ಟ್ ಬರುತ್ತೆ ಕಂಪಲ್ಸರಿ PBV, ದಟ್ ಈಸ್ 210 BV ಸಿಗುತ್ತೆ. PGBV 19,000 PGBV ಆಗಿರುತ್ತೆ. ಸೊ ನೆಕ್ಸ್ಟ್ ಓವರ್ ಆಲ್ 84% ಪೇಔಟ್ ಔಟ್ಪುಟ್ಟಲ್ಲಿ 66% ಎಲಿಜಿಬಿಲಿಟಿ ತೊಗೊಂಡಿರ್ತೀರ. ಸೊ ನೆಕ್ಸ್ಟ್ ರಾಯಲ್ ಲೀಡರ್ RL 47%. ಕ್ರೈಟೀರಿಯಾ ಬಂದು ಈ ಒಂದು ಕಂಡೀಷನ್ ಈ ಒಂದು ಲೆವೆಲಿಗೆ ನೀವು ರೀಚ್ ಆಗಬೇಕು ಅಂದರೆ ಕಂಡೀಷನ್ ಏನಂದರೆ 4 ಆ್ಯಕ್ಟಿವ್ PRC ಇನ್ ಡಿಫ್ರೆಂಟ್ ಲೆಗ್ಸ್, ಡೈರೆಕ್ಟ್ ಲೆಗ್ಸ್ ಅಥವಾ ಡಿಫ್ರೆಂಟ್ ಲೆಗ್ಸಲ್ಲಿ ಆಗಿರಬೇಕು. ಈ 4 ಆ್ಯಕ್ಟಿವ್ PRC ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಬಂದು 2 ಆ್ಯಕ್ಟಿವ್ EL ಅಂದರೆ ಇಲೈಟ್ ಲೀಡರ್, ಅಂದರೆ ಜಸ್ಟ್ ಪ್ರೀವಿಯಸ್ ರಾಯಲ್ ಲೀಡರ್ಗಿಂತ ಹಿಂದಿನ ಲೆವೆಲ್, ದಟ್ ಈಸ್ ಇಲೈಟ್ ಲೀಡರ್ ಏನಾಗಿರ್ತೀರ, ಸೊ ಆ ಥರ ನಿಮ್ಮ ಟೀಮಲ್ಲಿ 2 ಆ್ಯಕ್ಟಿವ್ ELನ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗತ್ತೆ 2 ಡಿಫ್ರೆಂಟ್ ಲೆಗ್ಸಲ್ಲಿ, ಸೇಮ್ ಲೆಗಲ್ಲ 2 ಡಿಫ್ರೆಂಟ್ ಲೆಗ್ಸಲ್ಲಿ ಆಗಿರಬೇಕು. ಇನ್ನೊಂದು ಆಪ್ಷನ್ ಬಂದು 12 lakh GBV ಇನ್ 1 ಸಿಂಗಲ್ ಮಂತ್, 1 ಮಂತಲ್ಲೇ 12 lakh GBV ಅಷ್ಟಾಯಿತು ಅಂತ ಹೇಳಿದ್ರೆ ನಿಮಗೆ ರಾಯಲ್ ಲೀಡರ್ ಆಗಿ
ಕನ್ಸಿಡರ್ ಮಾಡ್ತಾರೆ. ಬಟ್ ಅದಕ್ಕೆ ಇನ್ನೊಂದು ಕಂಡೀಷನ್ ಇದೆ ಇಲ್ಲಿ. 15,000 ಇಲ್ಲಿ 3 ಆಪ್ಷನ್ ಇದೆ. 4 ಆಕ್ಟಿವ್ ಪಿ ಆರ್ ಸಿ ಆರ್ 2 ಆಕ್ಟಿವ್ ಇ ಎಲ್ ಆರ್ 12 ಲ್ಯಾಕ್ ಜಿ ಬಿ ವಿ. ಈ ಮೂರಲ್ಲಿ ಯಾವ್ದಾರ ಒಂದನ್ನ ನೀವು ಕನ್ಸಿಡರ್ ಮಾಡ್ಕೋಬೋದು. ಯಾವುದೇ ಕನ್ಸಿಡರ್ ಮಾಡ್ಕೊಂಡ್ರು ಕೂಡ ಅದೇ ಸೇಮ್ ಮಂತಲ್ಲಿ 15,000 ಪಿ ಜಿ ಬಿ ವಿ ಮಾಡಬೇಕು. ಈ ಒಂದು ಎರಡು ಕಂಡೀಷನ್ ಮೀಟ್ ಆದಾಗ ನಿಮಗೆ ರಾಯಲ್ ಲೀಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ಬಂದು 14% ಸೇಮ್ ಇರುತ್ತೆ. ಹೌಸ್ ಫಂಡ್, ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫಂಡ್ ರಾಯಲ್ಟಿ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಹೌಸ್ ಫಂಡ್, ದಟ್ ಈಸ್ 3%. ಸಿಮಿಲರ್ಲಿ 3% ಹೌಸ್ ಫಂಡ್ ತಗೋಬೇಕು ಅಂದರೆ ಆಕ್ಟಿವ್ ಫಾರ್ 3 ಮಂತ್ಸ್ ಅಂದರೆ 15,000 ಪಿ ಜಿ ಬಿ ವಿ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಮಾಡ್ಕೋಬೇಕು. ಥರ್ಡ್ ಮಂತಿಂದ ನಿಮ್ಮ 3% ಹೌಸ್ ಫಂಡ್ ರಿಲೀಸ್ ಆಗುತ್ತೆ. ಹೌಸ್ ಫಂಡ್ 3% ಕಂಪ್ನಿಯ ಓವರ್ ಆಲ್ ಬಿ ವಿ ಟರ್ನ್ ಓವರಿಂದ ಯಾರ್ಯಾರು ರಾಯಲ್ ಲೀಡರ್ ಆಗಿರ್ತಾರೆ, ಈ ಒಂದು 15,000 ಪಿ ಜಿ ಬಿ ವಿ ಆಡ್ ಮಾಡ್ಕೊಂಡಿರ್ತಾರೆ, ಎಲ್ಲರಿಗೂ ಈ 3%ನ ಡಿವೈಡ್ ಮಾಡ್ತಾರೆ. ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ಬಂದು 500 ಟು 10 ಇರೋದು 500 ಬಿ ವಿ ನಿಮ್ಮ ಹೆಸರಲ್ಲೇ ಬಿಲ್ಲಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಪಿ ಜಿ ಬಿ ವಿ 15,000 ಪಿ ಜಿ ಬಿ ವಿ ಆಗಿರುತ್ತೆ. ನೀವು ಇಲ್ಲಿ ನೋಟಿಸ್ ಮಾಡ್ಬೋದು, ಗ್ರ್ಯಾಜುಯಲಿ ನಿಮ್ಮ ಪಿ ಜಿ ಬಿ ವಿ ಮಂತ್ಲಿ ಪಿ ಜಿ ಬಿ ವಿ ರಾಯಲ್ಟೀಸ್ ತಗೋಬೇಕು ಅಂದರೆ ಈ ಪಿ ಜಿ ಬಿ ವಿ ಮಾಡಲೇಬೇಕಾಗತ್ತೆ. ನೀವು ಯಾವ ಮಂತು ಪಿ ಜಿ ಬಿ ವಿ ಮಾಡ್ಕೊಳೋದಿಲ್ಲ ಆ ಪರ್ಟಿಕ್ಯುಲರ್ ಮಂತಲ್ಲಿ ಕಂಪ್ನಿಯ ಓವರ್ ಆಲ್ ಟರ್ನ್ ಓವರ್ ಮೇಲೆ ನಿಮಗೆ ರಾಯಲ್ಟಿ ಯಾವುದೂ ರಾಯಲ್ಟಿ ಸಿಗಲ್ಲ. ಕಾರ್ ಫಂಡ್, ಟ್ರಾವೆಲ್ ಫಂಡ್, ಹೌಸ್ ಫಂಡ್ ಯಾವ ಫಂಡು ಸಿಗೋದಿಲ್ಲ. ಟೋಟಲ್ ಕಂಪ್ನಿ ರಾಯಲ್ಟಿ ಕೊಡ್ತಿರೋದು 20%. ಈ 20%ಅಲ್ಲಿ ಯಾವುದೂ ರಾಯಲ್ಟಿ ನಿಮಗೆ ಸಿಗೋದು, ಎಷ್ಟು ರಾಯಲ್ಟಿ ಸಿಗೋದಿಲ್ಲ. ಸೊ ಮೇಕ್ ಶೋರ್ ಪಿ ಜಿ ಬಿ ವಿ ಭಾಳ ಇಂಪಾರ್ಟೆಂಟ್. ಪಿ ಜಿ ಬಿ ವಿ ಎವ್ರಿ ಮಂತ್ ಆಗಲೇಬೇಕು ಒನ್ಸ್ ಯು ಎಂಟರ್ ಇನ್ ಟು ರಾಯಲ್ಟಿ ಝೋನ್. ನೋಡ್ತಿರ್ಬೋದು ನೀವು 27,000 ಪಿ ಜಿ ಬಿ ವಿ ಇದ್ದಿದ್ದು ಪಿ ಪಿ ಆರ್ ಸಿ ಲೆವೆಲಲ್ಲಿ ಗ್ರ್ಯಾಜುಯಲಿ 24,000 ಆಯಿತು, 19,000 ಆಯಿತು, 15,000 ಆಯಿತು. ಸೊ ನೀವು ಪ್ರಮೋಟ್ ಆಗ್ತಾಗೆಲ್ಲ ನಿಮ್ಮ ಪಿ ಜಿ ಬಿ ವಿ ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಎಕ್ಸ್ಟರ್ಸಿ ಬಿಸ್ನೆಸ್ಸಲ್ಲಿ. ಸೊ ನೆಕ್ಸ್ಟ್ ಬರುತ್ತೆ ನಿಮ್ಮ ಟೋಟಲ್ 84% ಪೇಔಟಲ್ಲಿ ನೀವು 74%ವರೆಗೆ ಎಲಿಜಿಬಿಲಿಟಿ ತೊಗೊಂಡಿರ್ತೀರ. ನೆಕ್ಸ್ಟ್ ಇಲೈಟ್ ಟೀಮ್ ಬಿಲ್ಡರ್ ಇ ಟಿ ಬಿ, ದಟ್ ಈಸ್ 50% ಅಕ್ಯುಮುಲೇಟಿವ್, 50% ರೀಚ್ ಆಗ್ಬಿಟ್ರಿ ನೀವು. ಸೊ ಈ ಒಂದು ಅಕ್ಯುಮುಲೇಟಿವ್ 50% ಲೆವೆಲಿಗೆ ಬಂದಾಗ ನಿಮ್ಮ ಇಲೈಟ್ ಟೀಮ್ ಬಿಲ್ಡರ್ ಆಗಬೇಕು ಅಂದರೆ ಕ್ರೈಟೀರಿಯಾ ಏನು ಅಂದರೆ 6 ಆಕ್ಟಿವ್ ಪಿ ಆರ್ ಸಿ ಫ್ರಮ್ ಡಿಫ್ರೆಂಟ್ ಲೆಗ್ಸ್. ಒಂದೇ ಲೆಗ್ ಅಲ್ಲ, ಡಿಫ್ರೆಂಟ್ ಲೆಗ್ಸ್. ಇದು ಭಾಳ ಇಂಪಾರ್ಟೆಂಟ್. 6 ಆಕ್ಟಿವ್ ಪಿ ಆರ್ ಸಿ ಇನ್ನೊಂದು ಆಪ್ಷನ್ ಇದೆ, ಇಲ್ಲ ಅಂದರೆ 3 ಆಕ್ಟಿವ್ ಇ ಎಲ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಇನ್ನೊಂದು ಆಪ್ಷನ್ ಇದೆ, ಅಥವಾ 15 ಲ್ಯಾಕ್ ಜಿ ಬಿ ವಿ ಇನ್ ಒನ್ ಸಿಂಗಲ್ ಮಂತ್. ಅಂದರೆ ನಿಮ್ಮ ಟೋಟಲ್ ನೆಟ್ವರ್ಕ್ ಏನಿದೆ, ನೆಟ್ವರ್ಕ್ ಆಫ್ ಫ್ರಾಂಚೈಸೀಸ್, ಸೊ ಎಲ್ಲ ಟೋಟಲ್ ನೆಟ್ವರ್ಕಿಂದ 15 ಲ್ಯಾಕ್ ಜಿ ಬಿ ವಿ ಆಗಿರಬೇಕು. ಈ 3 ಆಪ್ಷನಲ್ಲಿ ಯಾವ್ದಾರ ಒಂದು ಆಪ್ಷನ್ನ ನೀವು ಕನ್ಸಿಡರ್ ಮಾಡಿದ್ರೆ ಅದರ ಜೊತೆಗೆ 10,000 ಪಿ ಜಿ ಬಿ ವಿ ಮಾಡಲೇಬೇಕಾಗತ್ತೆ. ಫ್ರಮ್ ಬಿಲೋ 35% ಲೆವೆಲಲ್ಲಿ ಯಾರು ಇರ್ತಾರೆ ಅವ್ರನ್ನೆಲ್ಲ ಕನ್ಸಿಡರ್ ಮಾಡಿದಾಗ 10,000 ಪಿ ಜಿ ಬಿ ವಿ ಆಗಿರಬೇಕು. ಸೊ ಇದಿಷ್ಟು ಕ್ರೈಟೀರಿಯಾ ನೀವು ರೀಚ್ ಆದಾಗ ನಿಮಗೆ ಇಲೈಟ್ ಟೀಮ್ ಬಿಲ್ಡರ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಇಲ್ಲಿ ನಿಮಗೆ ಸಿಗೋವಂಥದ್ದು ಅಡ್ವಾಂಟೇಜಸ್, ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ಲೀಡರ್ಶಿಪ್ ಬೋನಸ್ ಸೇಮ್ 14% ಇರುತ್ತೆ. ಹಾನರರಿ ಬೋನಸ್ 2% ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಇಲ್ಲಿಂದ ಒಂದು ಎಕ್ಸ್ಟ್ರಾ ರಾಯಲ್ಟಿ ಅಂತ ಹೇಳ್ಬೋದು. ಈ ಹಾನರರಿ ಬೋನಸ್ 2% ಸಿಗಬೇಕು ಅಂತ ಹೇಳಿದ್ರೆ 4 ಮಂತ್ ಆಕ್ಟಿವ್ ಅಂತ ಹೇಳಿ ನೀವು ಐಡೆಂಟಿಫೈ ಆಗಬೇಕಾಗುತ್ತೆ. 4 ಮಂತ್ಸ್ ಆಕ್ಟಿವ್ ಅಂತ ಹೇಳಿದ್ರೆ ಈ 10,000 ಪಿ ಜಿ ಬಿ ವಿ ಏನಿರುತ್ತೆ, ಈ 10,000 ಪಿ ಜಿ ಬಿ ವಿ ಕನ್ಸಿಕ್ಯೂಟಿವ್ ಆಗಿ 4 ಮಂತ್ಸ್ ನೀವು ಮೇಂಟೈನ್ ಮಾಡ್ಕೊತೋಗ್ಬೇಕು. ಎವ್ರಿ ಮಂತ್ 10,000 ಪಿ ಜಿ ಬಿ ವಿ ಮಾಡ್ಕೊತಾನೆ ಹೋಗಬೇಕು. ಫೋರ್ತ್ ಮಂತಲ್ಲಿ ಯಾವಾಗ 10,000 ಪಿ ಜಿ ಬಿ ಮಾಡ್ತೀರಾ, ಆ 4th ಮಂತಿಂದ 2% ಹಾನರರಿ ಬೋನಸ್ ನಿಮಗೆ ರಿಲೀಸ್ ಆಗುತ್ತೆ. ಅಂದರೆ ಕಂಪ್ನಿಯ ಓವರ್ ಆಲ್ ಟರ್ನ್ ಓವರಿಂದ 2%ನ ತೆಗೆದು ಇಲೈಟ್ ಟೀಮ್ ಬಿಲ್ಡರಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ 10,000 ಪಿ ಜಿ ಬಿ ವಿ ಏನು ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ 2% ಆನ್ ಕಂಪ್ನೀಸ್ ಓವರ್ ಆಲ್ ಬಿ ವಿ ಟರ್ನ್ ಓವರ್ ಡಿವೈಡ್ ಮಾಡ್ತಾರೆ. ಪ್ಲಸ್ ರಾಯಲ್ ಆ್ಯನ್ಯುವಲ್ ಬೋನಸ್ 1% ಆ್ಯಡ್ ಆಗುತ್ತೆ. ಈ ರಾಯಲ್ ಆ್ಯನ್ಯುವಲ್ ಬೋನಸ್ ಇಂದು ಕಂಡೀಷನ್ಸ್ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದನ್ನು ತಿಳಿಸ್ತೀನಿ. ನೆಕ್ಸ್ಟ್ ಕಂಪಲ್ಸರಿ ಮಂತ್ಲಿ ಪಿ ಬಿ ವಿ ಬಂದು 500 ಇರುತ್ತೆ. ಪಿ ಜಿ ಬಿ ವಿ ಟು ಗೆಟ್ ರಾಯಲ್ಟೀಸ್ 10,000 ಪಿ ಜಿ ಬಿ ವಿ. 84% ಪೇಔಟ್ ಔಟ್ಪುಟ್ಟಲ್ಲಿ ನಿಮಗೆ ಅಪ್ ಟು 78% ನೀವು ಅಚೀವ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಬರುತ್ತೆ ರಾಯಲ್ ಟೀಮ್ ಬಿಲ್ಡರ್, ದಟ್ ಈಸ್ 50%. ರಾಯಲ್ ಟೀಮ್ ಬಿಲ್ಡರ್ ಆಗಬೇಕು ಅಂದರೆ ಕ್ರೈಟೀರಿಯಾ ಇಸ್ 4 ಆಕ್ಟಿವ್ ಇ ಎಲ್ ಅಂದರೆ ಇಲೈಟ್ ಟೀಮ್ ಬಿಲ್ಡರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗತ್ತೆ ಇನ್ ಡಿಫ್ರೆಂಟ್ ಲೆಗ್ಸ್. ಇನ್ನೊಂದು ಸೆಕೆಂಡ್ ಆಪ್ಷನ್ ಬಂದು 18 ಲ್ಯಾಕ್ ಜಿ ಬಿ ವಿ ಮಾಡ್ಕೋಬೇಕಾಗತ್ತೆ. ಅಂದರೆ ಟೋಟಲ್ ಟೀಮಿಂದ, ಅಂದರೆ 1 ಲೆಗ್ಗಲ್ಲಾಗಲಿ 2 ಲೆಗ್ಗಲ್ಲಾಗಲಿ ಅಥವಾ 10 ಲೆಗ್ಗಲ್ಲಾಗಲಿ ಎಲ್ಲ ಟೋಟಲ್ ನಿಮ್ಮ ಸೆಟ್ ಆಫ್ ಗ್ರೂಪ್ ಆಫ್ ಫ್ರಾಂಚೈಸಿ ಡಿಸ್ಟ್ರಿಬ್ಯೂಟರ್ಸಿಂದ 18 ಲ್ಯಾಕ್ ಜಿ ಬಿ ವಿ ಇನ್ ಸಿಂಗಲ್ ಮಂತ್ ಆಗಿರಬೇಕು. ಅದರ ಜೊತೆಗೆ 10,000 ಪಿ ಜಿ ಬಿ ವಿ ಆಗಿರಬೇಕು.
ಸೊ ಇದೆರಡು ಕ್ರೈಟೀರಿಯಾ ಮೀಟ್ ಆದಾಗ ನಿಮಗೆ ರಾಯಲ್ ಟೀಮ್ ಬಿಲ್ಡರ್ ಅಂತೇಳಿ ರೆಕಗ್ನೈಸ್ ಮಾಡ್ತಾರೆ. ಇದರ ಜೊತೆಗೆ ನಿಮಗೆ ಸಿಗೋವಂಥ ಬೆನಿಫಿಟ್ಸ್ ಏನು ಅಂದರೆ 14% ಲೀಡರ್ಶಿಪ್ ಬೋನಸ್, ರಾಯಲ್ಟಿ ನಿಮಗೆ ಹಾನರರಿ ಬೋನಸ್ 1% ಎಕ್ಸ್ಟ್ರಾ ಆಗುತ್ತೆ. ಈ 1% ಎಕ್ಸ್ಟ್ರಾ ತಗೋಬೇಕು ಅಂದರೆ ಆಕ್ಟಿವ್ ಫಾರ್ 4 ಮಂತ್ಸ್, ಅಂದರೆ ಎವ್ರಿ ಮಂತ್ 10,000 PGBV ಮೇಂಟೈನ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. 4th ಮಂತಿಂದ ನಿಮಗೆ ಹಾನರರಿ ಬೋನಸ್ 1% ಆ್ಯಡ್ ಅಪ್ ಆಗುತ್ತೆ. ಪ್ಲಸ್ ರಾಯಲ್ ಆನ್ಯುವಲ್ ಬೋನಸ್ ದಟ್ ಈಸ್ 1%. ಈ ರಾಯಲ್ ಆನ್ಯುವಲ್ ಬೋನಸ್ಸು ಇಲೈಟ್ ಟೀಮ್ ಬಿಲ್ಡರಿಂದನೇ ಸ್ಟಾರ್ಟ್ ಆಗುತ್ತೆ. ಈ ರಾಯಲ್ ಆನ್ಯುವಲ್ ಬೋನಸ್ಗೂ ಕೂಡ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವುದು ರಾಯಲ್ ಟೀಮ್ ಬಿಲ್ಡರಲ್ಲಿ ಕಂಪಲ್ಸರಿ PBV ಬಂದು 500 ಇರುತ್ತೆ, PGBV ಬಂದು 10,000 PGBV ಇರುತ್ತೆ. ನೆಕ್ಸ್ಟ್ 84% ಔಟ್ಪುಟ್ಟಲ್ಲಿ ಪೇಔಟ್ ಔಟ್ಪುಟ್ಟಲ್ಲಿ 80%ವರೆಗೂ ನೀವು ಅಚೀವ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಬರುತ್ತೆ ಕ್ರೌನ್ ಪಿನಾಕಲ್ ದಟ್ ಈಸ್ CP 50% ಅಕ್ಯುಮುಲೇಟಿವ್ ಬೋನಸ್ ಲೆವೆಲ್. ಕ್ರೌನ್ ಪಿನಾಕಲ್ ಆಗಬೇಕು ಅಂತ ಹೇಳಿದ್ರೆ 5 ಆಕ್ಟಿವ್ EL ಇನ್ ಡಿಫ್ರೆಂಟ್ ಲೆಗ್ಸ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಬಂದು 21 lakh GBV. ನಿಮ್ಮ ಟೋಟಲ್ ಸೆಟ್ ಆಫ್ ಫ್ರಾಂಚೈಸಿ ಅಥವಾ ಡಿಸ್ಟ್ರಿಬ್ಯೂಟರ್ಸಿಂದ 21 lakh GBV ಆಗಿರಬೇಕು. ಅದರ ಜೊತೆಗೆ 10,000 PGBV ಆಗಿರಬೇಕು. ಇದರಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ಸ್ 14% ಲೀಡರ್ಶಿಪ್ ಬೋನಸ್, ಹಾನರರಿ ಬೋನಸ್ 1% ಆ್ಯಡಪ್ ಆಗುತ್ತೆ. 1% ಎಕ್ಸ್ಟ್ರಾ ಸಿಗಬೇಕು ಅಂದರೆ 4 ಕನ್ಸಿಕ್ಯೂಟಿವ್ ಮಂತ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, 10,000 PGBV. 4th ಮಂತಿಂದ ನಿಮಗೆ ಆನರರಿ ಬೋನಸ್ 1% ಎಕ್ಸ್ಟ್ರಾ ಆಗುತ್ತೆ. ನೆಕ್ಸ್ಟ್ ರಾಯಲ್ ಆನ್ಯುವಲ್ ಬೋನಸ್ 1% ಸಿಗುತ್ತೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ರಾಯಲ್ ಆನ್ಯುವಲ್ ಬೋನಸ್ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಸ್ ಎಲ್ಲ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಕಂಪಲ್ಸರಿ ಮಂತ್ಲಿ PBV ದಟ್ ಈಸ್ 1000 BV ಆಗಿರುತ್ತೆ. 500 BV ಇದ್ದಿದ್ದು 1000 BV ಇರುತ್ತೆ, ನಿಮ್ಮ ಹೆಸರಲ್ಲೇ ಬಿಲ್ಲಿಂಗ್ ಮಾಡ್ಕೋಬೇಕು. ನೆಕ್ಸ್ಟು PGBV ಬಂದು 10,000 PGBV ಇರುತ್ತೆ. 84% ಪೇಔಟ್ ಔಟ್ಪುಟ್ಟಲ್ಲಿ 82%ವರೆಗೂ ನೀವು ಅಚೀವ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಲೆವೆಲ್ ಬಂದು ರಾಯಲ್ ಪಿನಾಕಲ್ RP 50% ಅಕ್ಯುಮುಲೇಟಿವ್ ಬೋನಸ್. ರಾಯಲ್ ಪಿನಾಕಲ್ ಆಗಬೇಕು ಅಂದರೆ 6 ಆಕ್ಟಿವ್ EL ಫ್ರಮ್ 6 ಡಿಫ್ರೆಂಟ್ ಲೆಗ್ಸ್ ಅಥವಾ ನಿಮ್ಮ ಡೈರೆಕ್ಟ್ ಲೆಗ್ಸ್ ಆಗಿರಬೇಕು. ಅಥವಾ 6 ಆಕ್ಟಿವ್ EL ಆಗಲಿಲ್ಲ ಅಂತ ಹೇಳಿದ್ರೆ ಎರಡನೇ ಆಪ್ಷನ್ ಬಂದು 24 lakh GBV ಇನ್ ಒನ್ ಸಿಂಗಲ್ ಮಂತ್, ಒಂದೇ ಮಂತಲ್ಲಿ 24 lakh GBV ಆಗಿರಬೇಕು. ಈ ಎರಡರಲ್ಲಿ ಯಾವ್ದಾರ ಒಂದು ಕಂಡೀಷನ್ನ ನೀವು ಆಯ್ಕೆ ಮಾಡ್ಕೊತೀರ ಅಂದರೆ ಅದರ ಜೊತೆಗೆ 10,000 PGBV ಮಾಡ್ಕೊಂಡಿರಬೇಕು. ಇಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ 14% ಲೀಡರ್ಶಿಪ್ ಬೋನಸ್, ರಾಯಲ್ಟಿ, ಹಾನರರಿ ಬೋನಸ್ 0.5% ಆ್ಯಡ್ ಆಗುತ್ತೆ. ಈ 0.5% ತಗೋಬೇಕು ಅಂದರೆ ಆಕ್ಟಿವ್ ಫಾರ್ 4 ಮಂತ್ಸ್ ಅಂದರೆ 10,000 PGBV ಕಂಟಿನ್ಯೂಸ್ ಆಗಿ 4 ಮಂತ್ಸ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. 4th ಮಂತಿಂದ ನಿಮ್ಮ ಹಾನರರಿ ಬೋನಸ್ 0.5% ಸ್ಟಾರ್ಟ್ ಆಗುತ್ತೆ. ಕಂಪಲ್ಸರಿ ಮಂತ್ಲಿ PBV ಬಂದು 1000 BV ಇರುತ್ತೆ. ಇದರ ಜೊತೆಗೆ PGBV 10,000 PGBV ಇರುತ್ತೆ. ರಾಯಲ್ಟೀಸ್ ತಗೋಬೇಕು ಅಂದರೆ 10,000 PGBV ಇಸ್ ಮ್ಯಾಂಡೇಟರಿ, ಭಾಳ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಟೋಟಲ್ 84% ಪೇಔಟಲ್ಲಿ 83%ವರೆಗೂ ಅಚೀವ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಲಾಸ್ಟ್ ಲೆವೆಲ್ ಬಂದು ದಟ್ ಈಸ್ ಪ್ರೆಸಿಡೆಂಟ್ 50%. ಪ್ರೆಸಿಡೆಂಟ್ ಲೆವೆಲ್ಗೆ ಹೋಗಬೇಕು ಅಂದರೆ 8 ಆಕ್ಟಿವ್ ಇಲೈಟ್ ಲೀಡರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. 8 ಡಿಫ್ರೆಂಟ್ ಲೆಗ್ಸಲ್ಲಿ 8 ಆಕ್ಟಿವ್ EL ಆಗಲಿಲ್ಲ ಅಂದರೆ ಎರಡನೇ ಆಪ್ಷನ್ ಬಂದು 30 lakh GBV. ಈ ಎರಡರಲ್ಲಿ ಯಾವ್ದಾರ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಕೊಂಡಾಗ ಅದರ ಜೊತೆಗೆ 10,000 PGBV ಮಾಡ್ಕೋಬೇಕು. ಇಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ 14% ಲೀಡರ್ಶಿಪ್ ಬೋನಸ್, ರಾಯಲ್ಟಿ, ಹಾನರರಿ ಬೋನಸ್ 0.5% ಆ್ಯಡ್ ಆಗುತ್ತೆ. ಆಕ್ಟಿವ್ ಫಾರ್ 4 ಮಂತ್ಸ್ ಅಂದರೆ ಕಂಟಿನ್ಯೂಸ್ ಆಗಿ 4 ಮಂತ್ಸ್ 10,000 PGBV ಮೇಂಟೈನ್ ಮಾಡಬೇಕು. 4th ಮಂತಿಂದ ನಿಮ್ಮ ಹಾನರರಿ ಬೋನಸ್ 0.5% ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಯಲ್ ಆನ್ಯುವಲ್ ಬೋನಸ್ 0.5% ಎಕ್ಸ್ಟ್ರಾ ಸಿಗುತ್ತೆ. ಸೊ ನೆಕ್ಸ್ಟ್ ಬರೋದು ನಿಮಗೆ ಕಂಪಲ್ಸರಿ ಮಂತ್ಲಿ PBV 1000 BVs ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ PGBV ಬಂದು 10,000 PGBV ಇರುತ್ತೆ. ಟೋಟಲ್ 84% ಔಟ್ಪುಟ್ಟಲ್ಲಿ 84% ಅಚೀವ್ ಮಾಡ್ಕೊಂಡಿರ್ತೀರ. ಸೊ ಕಂಡೀಷನ್ ಟು ಅರ್ನ್ ರಾಯಲ್ ಆನ್ಯುವಲ್ ಬೋನಸ್ RAB 4% ಅಂತ ಹೇಳ್ತಾರೆ. 4% ಒಂದೇ ಸತಿ ಕೊಡೋದಿಲ್ಲ ಸ್ಟ್ರೆಚಲ್ಲಿ. ಟೋಟಲಿ ನಿಮಗೆ 5 ಲೆವೆಲ್ಸ್ ಆಫ್ ಅಚೀವ್ಮೆಂಟ್ ಲೆವೆಲಲ್ಲಿ ನಿಮಗೆ ಇದು 4% RAB ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲೈಟ್ ಟೀಮ್ ಬಿಲ್ಡರ್ ETB RAB ಬಂದು 1%, ರಾಯಲ್ ಟೀಮ್ ಬಿಲ್ಡರ್ RAB ಬಂದು 1%, ಕ್ರೌನ್ ಪಿನಾಕಲ್ RAB 1%, ರಾಯಲ್ ಪಿನಾಕಲ್ RAB 0.5%, ಪ್ರೆಸಿಡೆಂಟ್ 0.5%. ಸೊ ಫಸ್ಟ್ ನೋಡೋಣ ನಾವು ಇಲೈಟ್ ಟೀಮ್ ಬಿಲ್ಡರ್ RAB ಬಂದು 1%. ಸೊ ಕಂಡೀಷನ್ ಬಂದು ಈ ಒಂದು 1% ಬೋನಸ್ ತೊಗೋಬೇಕು ಅಂತ ಹೇಳಿದ್ರೆ PBV 500 BV ಮಾಡಬೇಕಾಗತ್ತೆ, PGBV 10,000 BV.
ರಾಯಲ್ ಆ್ಯನ್ಯುವಲ್ ಬೋನಸ್ ಮಂತ್ಲಿ GBV 18 lakh, ಆ್ಯನ್ಯುವಲ್ PBV 9% ಆನ್ RAB ಅರ್ನ್ಡ್ ಅಂತ ಇದೆ. ಸೊ ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ರಾಯಲ್ ಆ್ಯನ್ಯುವಲ್ ಬೋನಸ್ ಇದು ಇಯರ್ಲಿ ಒನ್ಸ್ ಸಿಗೋ ಅಂಥ ಬೋನಸ್ಸು. ಸೊ ಇಯರ್ಲಿ 12 ಮಂತ್ಸ್ ಇರೋದ್ರಿಂದ ಯಾವ ಮಂತು ನೀವು ಪರ್ಫಾರ್ಮೆನ್ಸ್ 18 lakh BV ಮಾಡ್ತೀರಾ ಆ ಪರ್ಟಿಕ್ಯುಲರ್ ಮಂತಲ್ಲಿ ನಿಮಗೆ ರಾಯಲ್ ಆ್ಯನ್ಯುವಲ್ ಬೋನಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಜಾನ್ವರಿಯಲ್ಲಿ ನೀವು 18 lakh GBV ಪ್ಲಸ್ PBV ಪ್ಲಸ್ PGBVನೂ ಮಾಡ್ಕೊತೀರಾ. ಲೆಟಸ್ ಅಸ್ಯೂಮ್ 12 ತಿಂಗಳು ಕೂಡ ಆಲ್ 12 ಮಂತ್ಸ್ ನೀವು ಈಗ ಒಂದು ಕ್ರೈಟೀರಿಯಾನ ಮೀಟ್ ಮಾಡ್ತೀರಾ. ಸೊ ಈ ಒಂದು ಕ್ರೈಟೀರಿಯಾ ಟಚ್ ಮಾಡಿದಾಗ ನಿಮಗೆ ಲೆಟಸ್ ಅಸ್ಯೂಮ್ ಕಂಪನೀಸ್ ಟರ್ನ್ ಓವರ್ ಆ್ಯಸ್ 10 crore BV ಇನ್ ಎ ಇಯರ್. ಸೊ ನಾನು ಸಣ್ಣ ಒಂದು ಟರ್ನ್ ಓವರ್ನ ತೊಗೊಂಡಿದ್ದೀನಿ, BV ಟರ್ನ್ ಓವರ್. ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ನಂಬರ್ ದೊಡ್ಡದಾದಷ್ಟು ಕ್ಯಾಲ್ಕುಲೇಷನ್ಸಿಗೆ ಸ್ವಲ್ಪ ಕಾಂಪ್ಲಿಕೇಟ್ ಅನಿಸ್ಬೋದು ನಿಮಗೆ ನೋಡೋದ್ರಲ್ಲಿ. ಸೊ ಅದಕ್ಕೋಸ್ಕರ ಹ್ಯಾವ್ ಟೇಕನ್ ಅ ಸ್ಮಾಲ್ ನಂಬರ್ ವಿಚ್ ಇಸ್ 10 crore BV ಇನ್ ಇಯರ್ ಓವರ್ ಆಲ್ ಕಂಪನೀಸ್ BV ಟರ್ನ್ ಓವರ್. ಸೊ 10 ಲ್ಯಾಕಲ್ಲಿ 10 crore BVಯಲ್ಲಿ 1% ಅಂತ ಹೇಳಿದ್ರೆ 10 lakh ಆಗುತ್ತೆ. ಸೊ ಲೆಟಸ್ ಅಸ್ಯೂಮ್ ದೇರ್ ಆರ್ 10 ETB ಅಚೀವರ್ಸ್, ಅಂದರೆ ಇಲೈಟ್ ಟೀಮ್ ಬಿಲ್ಡ್ರಲ್ಲಿ RAB ಅಚೀವರ್ಸ್ RAB ಅರ್ನ್ ಮಾಡಿರ್ತಾರೆ 10 ETB ಅಚೀವರ್ಸ್. ಸೊ ಈ ಒಂದು 10 lakh ಏನಿದೆ ಇದು 10 ಜನಕ್ಕೆ ಡಿವೈಡ್ ಆಗುತ್ತೆ. ಸೊ 10 lakh ಡಿವೈಡೆಡ್ ಬೈ 10 ಜನ ಅಂತ ಹೇಳಿದ್ರೆ 1 lakh ಈಚ್ ETB ಅಚೀವರ್ಸ್ ವಿಲ್ ಬಿ ಗೆಟಿಂಗ್ 1 lakh ಆ್ಯಸ್ ಎನ್ ರಾಯಲ್ ಆ್ಯನ್ಯುವಲ್ ಬೋನಸ್. ಇದು ಇಯರ್ಲಿ ಒನ್ಸ್ ಸಿಗೋ ಅಂಥ ಬೋನಸ್ ಅಮೌಂಟ್ ಆಗಿರುತ್ತೆ. ಆದರೆ ಈ 1 lakh ಇನ್ಕಮ್ ತೊಗೋಬೇಕು ಅಂತ ಹೇಳಿದ್ರೆ ಅಥವಾ 1 lakh ಬೋನಸ್ ತೊಗೋಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ಆನ್ ಟೋಟಲ್ RAB ಅರ್ನ್ಡ್ 9% ರೀಪರ್ಚೇಸ್ ಆರ್ PBV ಟು ಬಿ ಮೇಡ್. ಅಂದರೆ 1 lakh ರುಪೀಸ್ ಬೇಕು ಅಂದರೆ 1 lakhಲ್ಲಿ 9% ಅಂದರೆ 9,000 rupees ವರ್ತ್ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ದಟ್ ಈಸ್ ರೀಪರ್ಚೇಸ್, ನಿಮ್ಮ ಹೆಸರಲ್ಲೇ ರೀಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದು ಯಾವಾಗ ರೀಪರ್ಚೇಸ್ ಮಾಡ್ತೀರಾ 1 lakh rupees ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ 1 lakh rupees ನಿಮಗೆ ಆ್ಯಸ್ ಎ ಬೋನಸ್ ನಿಮಗೆ ಸಿಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಲೈಟ್ ಟೀಮ್ ಬಿಲ್ಡರ್. ನೆಕ್ಸ್ಟ್ ನಾವು ರಾಯಲ್ ಆ್ಯನ್ಯುವಲ್ ಬೋನಸ್ ಫಾರ್ ರಾಯಲ್ ಟೀಮ್ ಬಿಲ್ಡರ್ ಆ್ಯಂಡ್ ಕ್ರೌನ್ ಪಿನಾಕಲ್ ನೋಡೋಣ. ಸೊ ರಾಯಲ್ ಟೀಮ್ ಬಿಲ್ಡರ್ಗೆ RAB ಬಂದು 1% ಸಿಗುತ್ತೆ. ಸೊ ಕಂಡೀಷನ್ ಟು ಅರ್ನ್ 1% ಇಸ್ PBV 500 BV, PGBV 10,000 BVನ ಮಾಡ್ಕೋಬೇಕಾಗತ್ತೆ. ಟು ಅರ್ನ್ ರಾಯಲ್ ಆ್ಯನ್ಯುವಲ್ ಬೋನಸ್ ಮಂತ್ಲಿ GBV ಬಂದು 21 lakh. ಸೊ ಸೇಮ್ ಟೋಟಲ್ ರಾಯಲ್ ಆ್ಯನ್ಯುವಲ್ ಬೋನಸ್ 1 ಇಯರಲ್ಲಿ ಏನು ಅರ್ನ್ ಮಾಡಿರ್ತಾರೆ ಅದರಲ್ಲಿ 9% ರೀಪರ್ಚೇಸ್ ಮಾಡಬೇಕು. 9% ವರ್ತ್ ಪ್ರಾಡಕ್ಟ್ನ ಅವರು ರೀಪರ್ಚೇಸ್ ಮಾಡಬೇಕಾಗತ್ತೆ. ಪ್ರೀವಿಯಸ್ ಎಕ್ಸಾಂಪಲ್ ಏನು ತೊಗೊಂಡೆ ಅದೇ ಥರ ಅಲ್ಲಿ 18 lakh ಅಂತ ಇತ್ತು, ಇಲ್ಲಿ 21 lakh ಆಗುತ್ತೆ. ಎವ್ರಿ ಮಂತ್ GBV ಕಂಪಲ್ಸರಿ ಮಾಡಬೇಕು ಅವರು. ಸೊ ನೆಕ್ಸ್ಟ್ ಕ್ರೌನ್ ಪಿನಾಕಲ್ ಬಂದು RAB ಬಂದು 1%, ಕಂಡೀಷನ್ ಬಂದು PBV 1000 BV, PGBV 10,000 BV ಮಾಡಬೇಕು. ಟು ಅರ್ನ್ ರಾಯಲ್ ಆ್ಯನ್ಯುವಲ್ ಬೋನಸ್ ಮಂತ್ಲಿ GBV ಬಂದು 24 lakhs, ಆ್ಯನ್ಯುವಲ್ PBV ಬಂದು 9%. ಸೊ 21 lakhs ಎವ್ರಿ ಮಂತ್ ಪ್ರೀವಿಯಸ್ ಅಚೀವ್ಮೆಂಟ್ ಅಂದರೆ ರಾಯಲ್ ಟೀಮ್ ಬಿಲ್ಡರ್ ಯಾವ ರೀತಿ ಇತ್ತು, ಇಲ್ಲಿ ಕ್ರೌನ್ ಪಿನಾಕಲಲ್ಲಿ 24 lakh GBV ಎವ್ರಿ ಮಂತ್ ಇರುತ್ತೆ. ಸೊ ಯಾವ್ಯಾವ ಮಂತ್ನ ನೀವು 24 lakh GBV ಪ್ಲಸ್ PGBV ಪ್ಲಸ್ PBV ಮಾಡ್ಕೊತೀರಾ, ಸೊ ಆ ಪರ್ಟಿಕ್ಯುಲರ್ ಮಂತ್ ಕಂಪ್ನಿ ಟರ್ನ್ ಓವರ್ನ ಕನ್ಸಿಡರ್ ಮಾಡಿ ಅದರಲ್ಲಿ 1% ಯಾರ್ಯಾರು ಕ್ರೌನ್ ಪಿನಾಕಲ್ ಲೆವೆಲಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಡಿವೈಡ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ರಾಯಲ್ ಟೀಮ್ ಬಿಲ್ಡರ್ ಆ್ಯಂಡ್ ಕ್ರೌನ್ ಪಿನಾಕಲ್ ರಾಯಲ್ ಆ್ಯನ್ಯುವಲ್ ಬೋನಸ್. ಸೊ ನೆಕ್ಸ್ಟ್ ಈಸ್ ರಾಯಲ್ ಆ್ಯನ್ಯುವಲ್ ಬೋನಸ್ ಫಾರ್ ರಾಯಲ್ ಪಿನಾಕಲ್ ಆ್ಯಂಡ್ ಪ್ರೆಸಿಡೆಂಟ್. ರಾಯಲ್ ಪಿನಾಕಲ್ಗೆ RAB ಬಂದು 0.5%, ಪ್ರೆಸಿಡೆಂಟಿಗೆ RAB ಬಂದು 0.5% ಅಗೇನ್. ರಾಯಲ್ ಪಿನಾಕಲ್ RAB 0.5% ಅರ್ನ್ ಮಾಡ್ಕೋಬೇಕು ಅಂದರೆ PBV is 1000 BV, PGBV is 10,000 BV. ಟು ಅರ್ನ್ ರಾಯಲ್ ಆ್ಯನ್ಯುವಲ್ ಬೋನಸ್ ಮಂತ್ಲಿ GBV is 27 lakhs. 27 lakhs ಯಾವ ಮಂತ್ ಮಾಡ್ಕೊತೀರಾ ಪರ್ಟಿಕ್ಯುಲರ್ ಮಂತಲ್ಲಿ ನಿಮಗೆ ರಾಯಲ್ ಆ್ಯನ್ಯುವಲ್ ಬೋನಸ್ ಅರ್ನ್ ಮಾಡ್ಕೊತೀರಾ. ಸೊ ಇಯರ್ಲಿ ಏನು ಟೋಟಲ್ ಯಾವ್ಯಾವ ಮಂತಲ್ಲಿ ನೀವು RAB ಅರ್ನ್ ಮಾಡ್ಕೊಂಡಿರ್ತೀರ ಅದರಲ್ಲಿ 9% ರೀಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೆಸಿಡೆಂಟ್ RAB is 0.5%, PBV is 1000 BV, PGBV is 10,000 BV. ಟು ಅರ್ನ್ ರಾಯಲ್ ಆ್ಯನ್ಯುವಲ್ ಬೋನಸ್ ಮಂತ್ಲಿ GBV is 30 lakhs, ಆ್ಯನ್ಯುವಲ್ PBV 9% ಆನ್ RAB ಅರ್ನ್ಡ್, ಅಂದರೆ ರೀಪರ್ಚೇಸ್ ಪ್ರೀವಿಯಸ್ಲಿ ಏನು ಹೇಳಿದೆ ಅದೇ ಥರನೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಡೀಷನ್ ಟು ಅರ್ನ್ ರಾಯಲ್ ಆ್ಯನ್ಯುವಲ್ ಬೋನಸ್ ಫಾರ್ ಆಲ್ 5 levels. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಲೆಟ್ ಅಸ್ ಮೂವ್ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ಬಿಸ್ನೆಸ್ ಪ್ಲಾನ್ ತಿಳ್ಕೊಂಡಾದ್ಮೇಲೆ ಯು ಮೈಟ್ ಬಿ ಥಿಂಕಿಂಗ್, ನೀವು ಯೋಚನೆ ಮಾಡ್ತಿರ್ಬೋದು, ಇಸ್ ಇಟ್ ಪಾಸಿಬಲ್ ಫಾರ್ ಮೀ ಟು ರೀಚ್ ಆಲ್ ದೋಸ್ ಅಚೀವ್ಮೆಂಟ್ಸ್, ಇಸ್ ಇಟ್ ಪಾಸಿಬಲ್ ಫಾರ್ ಮೀ ಟು ರೀಚ್ ಪ್ರೆಸಿಡೆಂಟ್ ಲೆವೆಲ್. ನಿಮ್ಗೆ ಅನಿಸ್ತಿರ್ಬೋದು ಇದೆಲ್ಲ ಆಗುತ್ತಾ ನನ್ನ ಕೈಯಲ್ಲಿ ಅಂತ.
ಸಿ ನೀವು ಇನಿಷಿಯಲ್ ಸ್ಟೇಜಲ್ಲಿ ನಿಂತ್ಕೊಂಡು ನೀವು ಟಾಪ್ ಮೋಸ್ಟ್ ಸುಪೀರಿಯರ್ ಲೆವೆಲ್ ನೀವು ನೋಡಿದಾಗ ಆಬ್ವಿಯಸ್ಲಿ ನಿಮ್ಮ ಮೈಂಡ್ ಹೇಳುತ್ತೆ ಇದು ನನ್ನ ಕೈಲಿ ಆಗೋದಿಲ್ಲ, ಇದು ಭಾಳ ಕಷ್ಟ ಅನಿಸುತ್ತೆ ಅಂತ ನಿಮ್ಮ ಮೈಂಡ್ ಹೇಳೇ ಹೇಳುತ್ತೆ. ಬಟ್ ಆ ಲೆವೆಲ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ನೀವು ಗ್ರೌಂಡ್ ಲೆವೆಲಿಂದ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫ್ರಮ್ ಸ್ಕ್ರ್ಯಾಚ್ ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್. ಸೊ ಇಲ್ಲೊಂದು ನೀವು ನೋಡ್ಬೋದು, ಸ್ಟೆಪ್ಸ್ ನೋಡ್ಬೋದು. ನೀವು ಯಾವುದೇ ಒಂದು ಪ್ರೆಸಿಡೆಂಟ್ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಆಲ್ವೇಸ್ ಆ್ಯಸ್ ಎ ಕಸ್ಟಮರಾಗಿ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು. ಬಹುಶಃ ನೀವು ಕಸ್ಟಮರ್ ಅಥವಾ ಡಿಸ್ಟ್ರಿಬ್ಯೂಟರ್ ಲೆವೆಲಲ್ಲಿ ಇರ್ಬೋದು. ನೀವು ಡಿಸ್ಟ್ರಿಬ್ಯೂಟರ್ ಲೆವೆಲಲ್ಲಿದ್ದು ನೀವು ಪ್ರೆಸಿಡೆಂಟಿಗೆ ಒಂದೇ ಸತಿ ಜಂಪ್ ಆಗೋಕ್ಕಾಗೋದಿಲ್ಲ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರಿಂದ ಡಿಸ್ಟ್ರಿಬ್ಯೂಟರ್ 1 ಆಗಬೇಕು, ಡಿಸ್ಟ್ರಿಬ್ಯೂಟರ್ 2, ಡಿಸ್ಟ್ರಿಬ್ಯೂಟರ್ 3 ಆ್ಯಂಡ್ ನೆಕ್ಸ್ಟ್ ಸೊ ಆನ್. ಸೊ ನಾನು ನಿಮಗೊಂದು ಸಜೆಷನ್ ಕೊಡೋದಾದರೆ ಡಿಸ್ಟ್ರಿಬ್ಯೂಟರ್ 1 ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ 2ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಏನು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಮೀಟ್ ಮಾಡಬೇಕು ಅಂದರೆ ನನ್ನ ಗೋಲ್ಸ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದೆಲ್ಲ ಪ್ರೀವಿಯಸ್ ಸ್ಲೈಡಲ್ಲಿ ನೀವು ಅದನ್ನು ಡೀಟೇಲ್ಸ್ ತೊಗೊಂಡು ನಿಮಗೆ ಈ ಬಿಸ್ನೆಸ್ ಆಪರ್ಚುನಿಟಿ ಯಾರು ಕೊಟ್ಟಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಸ್ಟ್ರಾಟಜೀಸ್ನ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ, ಆ್ಯಕ್ಷನ್ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಅದರ ನಂತರ ಟೇಕ್ ಎ ಮ್ಯಾಸಿವ್ ಆ್ಯಕ್ಷನ್. ಸೊ ಒಂದ್ಸತಿ ಡಿಸ್ಟ್ರಿಬ್ಯೂಟರ್ 2ಗೆ ರೀಚ್ ಆದ್ರಿ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ 3ಗೆ ರೀಚ್ ಆಗೋಕ್ಕೆ ಏನಿದೆ ಕ್ರೈಟೀರಿಯಾ ಅನ್ನೋದು ತಿಳ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಲೋಲಿ ನೀವು ಲೆವೆಲ್ ಬೈ ಲೆವೆಲ್ ನೀವು ಚೇಂಜ್ ಆಗ್ತಿದ್ದಂಗೆಲ್ಲ ನಿಮಗೊಂದು ಅನ್ಬಿಲೀವಬಲ್ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ನಿಮ್ಮ ಪರ್ಸನಾಲಿಟಿಯಲ್ಲಿ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಲೆವೆಲ್ ಬೈ ಲೆವೆಲ್ ಚೇಂಜ್ ಆಗ್ತಿದ್ದಂಗೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ಗೆ ಏನಾಗುತ್ತೆ, ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಟೀಮ್ ಸೈಜ್ ಜಾಸ್ತಿ ಆಗುತ್ತೆ, ಫೆಸಿಲಿಟೀಸ್ಗಳು ಜಾಸ್ತಿ ಸಿಗುತ್ತೆ, ನಿಮಗೆ ಇನ್ಕಮ್ ಫ್ಲೋ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಲೈಫ್ ಸ್ಟೈಲ್ ಕೂಡ ಗ್ರ್ಯಾಜುವಲಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ 6 ವಿಂಗಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬೈ ಲೆವೆಲ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಪ್ರೆಸಿಡೆಂಟ್ ಲೆವೆಲ್ ನಿಮಗೆ ರೀಚ್ ಆಗ್ತಿದ್ದಂಗೆ ನಿಮಗೆ ಅನಿಸುತ್ತೆ ಐ ಡಿಡ್ ಇಟ್ ಅನ್ನೋದು. ಸೊ ಪ್ರೆಸಿಡೆಂಟ್ ಲೆವೆಲ್ ಒಂದ್ಸತಿ ರೀಚ್ ಆದಾಗ ನಿಮ್ಮ ಓವರ್ ಆಲ್ ಪರ್ಸನಾಲಿಟಿ ಕಂಪ್ಲೀಟ್ಲಿ 360 ಡಿಗ್ರಿಯಲ್ಲಿ ನಿಮ್ಮದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಇಟ್ಸ್ ನಾಟ್ ಸ್ಟಾರ್ಟಿಂಗ್ ಫಸ್ಟ್ ಲೆವೆಲಲ್ಲಿ ಇದ್ದು ಅಥವಾ ಸೆಕೆಂಡ್ ಲೆವೆಲಲ್ಲಿ ಇದ್ದು ನೀವು ಟಾಪ್ ಮೋಸ್ಟ್ ಲೆವೆಲಲ್ಲಿ ನೋಡಿದಾಗ ಆಬ್ವಿಯಸ್ಲಿ ಆ್ಯಸ್ ಎ ಸೆಡ್ ಅರ್ಲಿಯರ್ ಭಾಳ ಟಫ್ ಅನಿಸುತ್ತೆ. ಸೊ ಇಟ್ಸ್ ನಾಟ್ ಎನ್ ಮೆಚ್ಯೂರ್ಡ್ ಪರ್ಸನ್ ನೋಡೋ ರೀತಿ ಮೆಚ್ಯೂರ್ಡ್ ಪರ್ಸನ್ ಆ ಥರ ನೋಡೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಬಟ್ ಡಮ್ ಪರ್ಸನ್ ಯಾವುದೇ ಕಾರಣಕ್ಕೂ ಗ್ರೌಂಡ್ ಲೆವೆಲಲ್ಲಿ ಟಾಪ್ ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದಾಗ ಅವ್ನಿಗೆ ಆಬ್ವಿಯಸ್ಲಿ ಕಷ್ಟ ಅಂತ ನೋಡ್ತಾನೆ. ಕಾಮನ್ ಸೆನ್ಸ್ ಇರೋ ವ್ಯಕ್ತಿ ಯಾರೇ ಆಗಿರಲಿ ಯಾವ ಲೆವೆಲ್ ಇರ್ತಾರೆ ಅವ್ರು ಯಾವತ್ತೂ ಕೂಡ ನೆಕ್ಸ್ಟ್ ಲೆವೆಲ್ ಅದರದ್ದು ಇಮಿಡಿಯೇಟ್ ಲೆವೆಲಿಗೆ ಏನಿದೆ ಏನು ವರ್ಕ್ ಇದೆ ಆ ವರ್ಕ್ ಮೇಲಷ್ಟೇ ಅವ್ರು ಕಾನ್ಸಂಟ್ರೇಟ್ ಮಾಡಿ ಅದೇ ಒಂದು ಫೋಕಸ್ ಆಗಿ ಇಟ್ಕೊಂಡು ಅದ್ರ ಮೇಲಷ್ಟೇ ಅವ್ರು ಕೆಲಸ ಮಾಡ್ತಾರೆ. ಸೊ ಗ್ರ್ಯಾಜುವಲಿ ಆ್ಯಸ್ ದಟ್ ಡೇ ಪ್ರೋಗ್ರೆಸ್ ಅವರ ಒಂದು ಪೊಸಿಷನ್ ಚೇಂಜ್ ಆಗ್ತಾನೆ ಹೋಗುತ್ತೆ. ದೇರ್ ಇಸ್ ಅ ಸೇಯಿಂಗ್, ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಒನ್ ಡೇ. ಸೊ ರೋಮ್ ಟುಕ್ ಇವತ್ತು ರೋಮಾಗಿ ಅನ್ಸ್ಕೊಂಡಿರೋದು ಇಯರ್ಸ್ ಆಫ್ ಹಾರ್ಡ್ ವರ್ಕಿಂದ ಇವತ್ತು ಆ ಬ್ಯೂಟಿಫುಲ್ ರೋಮ್ ಅಷ್ಟು ಡಿಮ್ಯಾಂಡ್ ಇದೆ, ಅಷ್ಟು ಒಂದು ಬ್ಯೂಟಿಫುಲ್ ಸಿಟಿ ಆಗಿ ಅದು ಇವಾಗ ಏನು ಕಾಣ್ತಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸ್ಲೈಡ್. ಸೊ ನಥಿಂಗ್ ಟು ವರಿ. ಪ್ಲ್ಯಾನ್ ಮಾತ್ರ ತುಂಬ ಈಸಿಲಿ ಇದೆ ಅಂತ ಏನು ಹೈ ಕಂಡೀಷನ್ಸ್ ಏನಿಲ್ಲ, ರಿಸ್ಕಿ ಕಂಡೀಷನ್ಸ್ ಏನಿಲ್ಲ, ಈಸಿಲಿ ಅಚೀವಬಲ್ ಲೆವೆಲ್ಸ್ ಎಲ್ಲ ಇದೆ ಎಲ್ಲ ಕಂಡೀಷನ್ಸು ಕೂಡ. ಸೊ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಸೊ ಹೌ ಟು ಓವರ್ಕಮ್ ಯುವರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಇಲ್ಲಿ ನೋಡ್ಬೋದು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಹೇಳ್ತಾರೆ ಸರ್ ಸ್ಟಾರ್ಟರ್ಸಿಗೆ ಅಷ್ಟು ಇನ್ಕಮ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಈ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆ ಇನ್ಕಮ್ ಸ್ಟಾರ್ಟ್ ಆಗೋದು PRC ಲೆವೆಲಿಂದ. ಸೊ PRC ಇಸ್ ಕಾಲ್ಡ್ ಫಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್. ಅಂದರೆ ರಾಯಲ್ಟಿ ಸ್ಟಾರ್ಟ್ ಆಗೋದು ನಿಮಗೆ PRCಯಿಂದ ನೆಕ್ಸ್ಟ್ ಲೆವೆಲ್ ಅಂದರೆ PPRC ಲೆವೆಲಿಂದ ನಿಮಗೆ ರಾಯಲ್ಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ PRCಯಿಂದ ನಿಮಗೆ ಇನ್ಕಮ್ ಗ್ರ್ಯಾಜುವಲಿ ನಿಮಗೆ ಲೀಡರ್ಶಿಪ್ ಬೋನಸ್ಸು ಸ್ಟಾರ್ಟ್ ಆಗೋದು PPRC ಲೆವೆಲಿಂದ. ಬಟ್ PRCಯಿಂದನೂ ನಿಮ್ಮ ಇನ್ಕಮ್ ಗ್ರ್ಯಾಜುವಲಿ ಹೈಕ್ ಆಗ್ತಾ ಹೋಗುತ್ತೆ. ಸೊ ಒಂದು ಡೀಟೇಲ್ ಪ್ರೀವಿಯಸ್ ಪ್ಲ್ಯಾನಲ್ಲಿ ನಿಮಗೆ ಲೆವೆಲ್ ಬೈ ಲೆವೆಲ್ ಯಾವ ರೀತಿ ರೀಚ್ ಆಗೋಕ್ಕೆ ಕ್ರೈಟೀರಿಯಾ ಏನಿದೆ ಕ್ರೈಟೀರಿಯಾ ಹೇಳಿದೆ. ಸೊ ಒಂದು ಸಿಂಪಲ್ ಚಾರ್ಟ್ ಮೂಲಕ ಬ್ರೀಫಾಗಿ ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆವೆಲ್ ಬೈ ಲೆವೆಲ್ ಚೇಂಜ್ ಮಾಡ್ಕೋಬೇಕು ಅಂದರೆ ಆ ಪರ್ಟಿಕ್ಯುಲರ್ ಲೆವೆಲಲ್ಲಿ ಏನು ಕ್ರೈಟೀರಿಯಾ ಇದೆ ಅಂತ ಹೇಳಿ ಒಂದು ಸಿಂಪಲ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 35% ಬರಬೇಕು ಅಂದರೆ ಯು ಹ್ಯಾವ್ 2 ಆಪ್ಷನ್. ಒನ್ ಇಸ್ 1.5 lakh BV ಆಗಬೇಕು ಟೋಟಲ್ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸಿಂದ, ದಟ್ ಈಸ್ GBV. ಎರಡನೇ ಆಪ್ಷನ್ನು 1 ಸಿಂಗಲ್ ಮಂತಲ್ಲಿ 75,000 BVs ಆಗಬೇಕು ಫ್ರಮ್ ಓವರ್ ಆಲ್ ಟೀಮ್. ಸೊ ಇದು ಯಾವಾಗ ಈ ಎರಡರಲ್ಲಿ ಯಾವ್ದಾರ ಒಂದು ಕಂಡೀಷನ್ ನೀವು ಮೀಟ್ ಮಾಡ್ತೀರಾ ಆವಾಗ ನೀವು 35% ರೀಚ್ ಆಗ್ತೀರಾ. PRC ಆಗಬೇಕು ಅಂದರೆ 27,000 PGBV ಮಾಡಬೇಕು 1 ಸಿಂಗಲ್ ಮಂತಲ್ಲಿ. ಸೊ PPRC ಆಗಬೇಕು ಅಂದರೆ ನೀವು ನಿಮ್ಮ ಟೀಮಲ್ಲಿ ಒಬ್ಬರನ್ನ PRC ಆಗಿ
ಕನ್ವರ್ಟ್ ಮಾಡಬೇಕಾಗತ್ತೆ ಅಥವಾ ಇಂಟ್ರಡ್ಯೂಸ್ ಮಾಡಿಸ್ಬೇಕಾಗತ್ತೆ. ಟೀಮ್ ಲೀಡರ್ ಆಗಬೇಕು ಅಂತ ಹೇಳಿದ್ರೆ ನೀವು 2 PRCನ 2 ಡಿಫ್ರೆಂಟ್ ಲೆಗ್ಸಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಇಲೈಟ್ ಲೀಡರ್ ದಟ್ ಈಸ್ 44% ಹೋಗಬೇಕು ಅಂತ ಹೇಳಿದ್ರೆ ನೀವು 3 PRC ಅಥವಾ 9 lakh GBV ಮಾಡಬೇಕಾಗತ್ತೆ. ರಾಯಲ್ ಲೀಡರ್ ಆಗಬೇಕು ಅಂತ ಹೇಳಿದ್ರೆ ದಟ್ ಈಸ್ 47% ಆಗಬೇಕು, 47%ಗೆ ಬರಬೇಕು ಅಂತ ಹೇಳಿದ್ರೆ 4 PRC ಆರ್ 2 ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ 12 lakh GBV ಮಾಡಬೇಕು ಇನ್ 1 single month. ಇಲೈಟ್ ಟೀಮ್ ಬಿಲ್ಡರ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಟೋಟಲಿ 6 PRCನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ 3 ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಇಸ್ 15 lakh GBV ಮಾಡಬೇಕು ಇನ್ 1 single month. ರಾಯಲ್ ಟೀಮ್ ಬಿಲ್ಡರ್ RTB ದಟ್ ಈಸ್ 50%ಗೆ ಬರಬೇಕು ಅಂದರೆ 4 ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಆರ್ ಎರಡನೇ ಆಪ್ಷನ್ ಬಂದು 18 lakh GBV ಮಾಡಬೇಕು ಇನ್ 1 single month. ಕ್ರೌನ್ ಪಿನಾಕಲ್ ಆಗಬೇಕು ಅಂತ ಹೇಳಿದ್ರೆ ದಟ್ ಈಸ್ 50% ಅಗೇನ್ 5 ಜನ ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಇನ್ 5 ಡಿಫ್ರೆಂಟ್ ಲೆಗ್ಸ್. ಆರ್ 21 lakh GBV ಮಾಡಬೇಕು. ರಾಯಲ್ ಪಿನಾಕಲ್ RP ಆಗಬೇಕು ಅಂತ ಹೇಳಿದ್ರೆ ಟೋಟಲಿ 6 ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಆರ್ 24 lakh GBV ಮಾಡಬೇಕು ಇನ್ 1 single month. ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಟೋಟಲಿ 8 ELನ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಆರ್ ಆಲ್ ಟುಗೆದರ್ 30 lakh GBV ಮಾಡಬೇಕು ಫ್ರಮ್ ಓವರ್ ಆಲ್ ಟೀಮಿಂದ ಇನ್ 1 single month 30 lakh GBV ಆಗಬೇಕು. ಸೊ ದಿಸ್ ಈಸ್ ಒಂದು ಸಿಂಪಲ್ ರೆಪ್ರೆಸೆಂಟೇಷನ್. ಐ ಥಿಂಕ್ ಇದು ನಿಮಗೆ ಈಸಿಲಿ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಸೇವ್ ಮಾಡಿ ಇಟ್ಕೋಬೋದು. ಏನು ಮಾಡಬೇಕು ಅನ್ನೋದನ್ನ ಸಿಂಗಲ್ ಸ್ಕ್ರೀನೆಲ್ಲ ನೀವು ಇದನ್ನು ಸೇವ್ ಮಾಡ್ಕೋಬೋದು ಇಮೇಜ್ ಮೂಲಕ. ಸೊ ಸ್ಟೆಪ್ ವೈಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ ದಿಸ್ ಬಿಸ್ನೆಸ್ ಇದು ಭಾಳ ಇಂಪಾರ್ಟೆಂಟ್. ಸಿ ಮನಿ ಈಸ್ ನಾಟ್ ದ ಓನ್ಲಿ ಥಿಂಗ್. ಮನಿ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ, ಬಟ್ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಮ್ಮ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಆ ಸ್ಕಿಲ್ಸ್ ಯಾರೂ ಕೂಡ ನಮ್ಮ ಪ್ರಾಪರ್ಟಿ ಒನ್ ಆರ್ ದಿ ಅದರ್ ಡೇ ಅಥವಾ ನಮ್ಮ ಇನ್ಕಮ್ ಸೇವಿಂಗ್ಸ್ ಏನಿದೆ ಒನ್ ಆರ್ ದಿ ಅದರ್ ಡೇ ಝೀರೋ ಆದರೂ ಕೂಡ ನಮ್ಮ ಸ್ಕಿಲ್ ಸೆಟ್ ಯಾರೂ ಕೂಡ ಕತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದು ಝೀರೋ ಆಗೋದೇ ಇಲ್ಲ. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ದಿಸ್ ಇಂಡಸ್ಟ್ರಿ ಈಸ್ ಗೋಯಿಂಗ್ ಟು ಟೀಚ್ ಅಸ್. ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳೋದು ಫ್ರಮ್ ಬೇಸ್ ಲೆವೆಲ್. ದಟ್ ಈಸ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆಸ್ ಎ ಕಸ್ಟಮರ್, ದೆನ್ ಯು ಆರ್ ಪ್ರಮೋಟಿಂಗ್ ಯುವರ್ ಸೆಲ್ಫ್ ಆಸ್ ಎ ಬಿಸ್ನೆಸ್ ಅಸೋಸಿಯೇಟ್ ಆರ್ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಪ್ರಮೋಟ್ ಆಗ್ತೀರಾ. ನೆಕ್ಸ್ಟ್ ಈಸ್ ಅಚೀವರ್ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಅ ಲೀಡರ್. ಸಿ ಲೀಡರ್ ಆಗೋದು ಈಸಿ ಇಲ್ಲ, ಲೀಡರ್ ಆಗೋದು ಕಷ್ಟನೂ ಇಲ್ಲ. ಲೀಡರ್ ಎಲ್ಲರೂ ಆಗೋಕ್ಕಾಗೋದಿಲ್ಲ. ದೇರ್ ಇಸ್ ಎ ಸೇಯಿಂಗ್, ಲೀಡರ್ಸ್ ಆರ್ ನಾಟ್ ಬಾರ್ನ್, ಲೀಡರ್ಸ್ ಆರ್ ಮೇಡ್. ಲೀಡರ್ ಆಗಬೇಕು ಅಂತ ಹೇಳಿದ್ರೆ ಲೀಡರ್ ಈಸ್ ಎ ಮ್ಯಾಸಿವ್ ಆ್ಯಕ್ಷನ್ ಟೇಕರ್. ಲೀಡರ್ನ ಏನೇ ಒಂದು ಯೋಜನೆ ಹಾಕ್ಕೊಂತಾರೆ ಅಂತ ಹೇಳಿದ್ರೆ ಯೋಜನೆ ಹಾಕಿದ ತಕ್ಷಣ ಅಥವಾ ಪ್ಲ್ಯಾನ್ ಮಾಡ್ಕೊಂಡಿದ ತಕ್ಷಣ ಪ್ಲ್ಯಾನೇ ವರ್ಕ್ ಆಗೋದಿಲ್ಲ. ಪ್ಲ್ಯಾನ್ ಮೇಲೆ ಲೀಡರ್ ವರ್ಕ್ ಮಾಡಬೇಕು. ನೀವು ಲೀಡರ್ ಆಗಬೇಕು ಅಂದರೆ ನೀವು ಲೀಡರ್ ಆಗ್ತೀರಾ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರಬೇಕು. ಸೊ ಸ್ಟಾರ್ಟಿಂಗಲ್ಲಿ ಕಸ್ಟಮರ್ ಆಗಿ ಏನಿದ್ದೀರಾ ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿ ಏನು ಬಂದಿದ್ದೀರಾ ಅಥವಾ ಬಿಸ್ನೆಸ್ ಅಸೋಸಿಯೇಟ್ ಆಗಿ ಏನು ಬರ್ತಾ ಇದ್ದೀರಾ ಅಥವಾ ಬಂದಿದ್ದೀರಾ, ಈಗಿಂದನೇ ನೀವು ಬಿಲೀವ್ ಮಾಡಬೇಕು ದಟ್ ಈಸ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಲೀಡರ್, ಯು ಆರ್ ಎ ಲೀಡರ್. ಸೊ ಆ ಒಂದು ಬಿಲೀವ್ ಸಿಸ್ಟಮಲ್ಲಿ ನೀವು ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ಒನ್ ಆರ್ ದಿ ಅದರ್ ಡೇ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಫ್ಯಾಂಟಾಬ್ಯುಲಸ್ ಲೀಡರ್. ಥೌಸಂಡ್ಸ್ ಆಫ್ ಪೀಪಲ್ ನಿಮ್ಮನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ಎ ಟ್ರೂ ಲೀಡರ್ ಈಸ್ ಅ ಮ್ಯಾಸಿವ್ ಆ್ಯಕ್ಷನ್ ಟೇಕರ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಬಿಸ್ನೆಸ್ ಪ್ಲಾನ್ ಆಫ್ ಎಕ್ಸ್ಟಸಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. ಸೊ all the best and wish you a massive success.